ನಮಸ್ಕಾರ. ಸಾಹಿತ್ಯ ಸಂಸ್ಕೃತಿಯ ತವರೂರಾದ ನಮ್ಮ ಧಾರವಾಡದ ಹೆಮ್ಮೆಯ ಧಾರವಾಡ ಕಟ್ಟೆಯ 342ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದ ಅಪೂರ್ವವಾದ ವೇದಿಕೆಯಾಗಿದೆ. ಇಂದು ನಾವು ವಿಶ್ವಮಾನ್ಯ ಸಾಹಿತಿ ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ 18ನೇ ಉಪನ್ಯಾಸವನ್ನು ಕೇಳಲು ನಾವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದೆ. ಇವತ್ತು ಶೇಕ್ಸ್ಪಿಯರ್ನ ದ ವಿಂಟರ್ಸ್ ಟೇಲ್ ನಾಟಕದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲು ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ತಾರಿಣಿ ಶುಭದಾಯಿನಿ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಧಾರವಾಡ ಕಟ್ಟೆಯ ಪರವಾಗಿ ಮೇಡಮ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಧಾರವಾಡ ಕಟ್ಟೆಯ ರೂವಾರಿಗಳು, ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಇವರಿಗಾದರೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೂ ಮತ್ತು ಸಾಹಿತ್ಯಾಸಕ್ತರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಉಪನ್ಯಾಸಕಿಯರಾದ ಡಾಕ್ಟರ್ ತಾರಿಣಿ ಶುಭದಾಯಿನಿಯವರು ಕನ್ನಡ ಸಾಹಿತ್ಯ ಮತ್ತು ವಿಮರ್ಶಾ ಲೋಕದಲ್ಲಿ ಚಿರಪರಿಚಿತ ಹೆಸರು. ಅವರು ಇಂದು ಶೇಕ್ಸ್ಪಿಯರ್ನ ಪ್ರಸಿದ್ಧ ನಾಟಕ ದ ವಿಂಟರ್ಸ್ ಟೇಲ್ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈಗ ವೇದಿಕೆಯನ್ನು ಡಾಕ್ಟರ್ ತಾರಿಣಿ ಶುಭದಾಯಿನಿ ಮೇಡಮ್ ಅವರಿಗೆ ಗೌರವಪೂರ್ವಕವಾಗಿ ಬಿಟ್ಟುಕೊಡುತ್ತಿದ್ದೇನೆ. ಮೇಡಮ್ ಪ್ಲೀಸ್. ಧನ್ಯವಾದ ಸರ್. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಜಗುಲಿಗೆ ಮತ್ತೆ ನಾನ್ ಬಂದು ಕೂತಿದ್ದೀನಿ. ನಂಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ಇದೊಂದು ಈಗ ಪ್ರತಿಷ್ಠಿತ ಜಗಲಿ ಕಟ್ಟೆ ಆಗಿದೆ. ಈ ಜಗಲಿ ಕಟ್ಟೆಯಲ್ಲಿ ನನ್ನ ಮಾತುಗಳನ್ನ ಆಡ್ಲಿಕ್ಕೆ ಬಸವರಾಜ್ ಡೋಣೂರ್ ಸರ್ ಅವರು ನನ್ಗೆ ಅವಕಾಶ ಮತ್ತೆ ಮಾಡ್ಕೊಡ್ತಲೇ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅದರಲ್ಲೂ ಶೇಕ್ಸ್ಪಿಯರ್ನ ನಾಟಕಗಳನ್ನ ಕುರಿತು ಮಾತಾಡ್ಬೇಕು ಅಂತ ಅಂದಾಗ ಅವ್ರು ನನಗೆ ಅವನ 3 ನಾಟಕಗಳನ್ನ ಕುರಿತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗ್ಲೇ ನಾನು ಕಿಂಗ್ ಜಾನ್ ಕುರಿತು ಒಂದು ಉಪನ್ಯಾಸವನ್ನ ನೀಡಿದ್ದೆ. ಈಗಾಗ್ಲೇ ನನ್ನ ಸರದಿ ಮತ್ತೆ ಬಂದಿದೆ. ಈಗ ನಾನು ಇವತ್ತು ದ ವಿಂಟರ್ಸ್ ಟೇಲ್ ಅನ್ನ ಕುರಿತು ಮಾತಾಡ್ತೇನೆ. ಶೇಕ್ಸ್ಪಿಯರ್ನ ಚಿರಪರಿಚಿತ ನಾಟಕಗಳಲ್ಲಿ ಅಂತ ಅನ್ನಿಸ್ಕೊಂಡಿರೋಂತ ಒಂದು ನಾಟಕಗಳಲ್ಲಿ ವಿಂಟರ್ಸ್ ಟೇಲ್ ಕೂಡ ಒಂದಾಗಿದೆ. ವಿಂಟರ್ಸ್ ಟೇಲ್ ಅವನ 4 ಮಹತ್ವದ ಟ್ರಾಜಿಡಿಗಳಷ್ಟು ಅಲ್ಲದಿದ್ರು ಕೂಡ ನಾವೆಲ್ಲರೂ ಕೇಳಬಹುದಾದ ಕತೆ ಅಂತ ಅನ್ನಿಸ್ಕೊಂಡಿರೋದ್ರಿಂದ ಆ ಕಥೆಯನ್ನ ಅವನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದಾನೆ ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ನಮ್ಗೆ ಈ ಕಥೆಯನ್ನ ಕೇಳಕ್ಕೆ ಮತ್ತೆ ಕೇಳಲಿಕ್ಕೆ ಮತ್ತೆ ಓದ್ಲಿಕ್ಕೆ ಇದನ್ನ ನಮ್ಗೆ ಇಷ್ಟ ಆಗುವಂತಹ ನಾಟಕ. ಹಾಗಾಗಿ ಇದು ನಮ್ಗೆ ಹೆಸರು ಪರಿಚಿತವಾಗಿದೆ ಅಂತ ನಾನು ಇದ್ರ ಬಗ್ಗೆ ಓದ್ತಾ ಇದ್ದಾಗ ಒಂದು ಮಾಹಿತಿ ನನ್ನ ಕಣ್ಣಿಗೆ ಬಿತ್ತು. ಏನಂದ್ರೆ ಕಿಂಗ್ ಲಿಯರ್ ನಾಟಕಕ್ಕಿಂತ ಜಾಸ್ತಿ ಇದು ಪ್ರದರ್ಶನವನ್ನ ಪಡ್ಕೊಳ್ತು ಅಂತ. ಮೊದ್ಲಿಗೆ ಅಷ್ಟು ವೇಗವನ್ನ ಪಡ್ಕೊಂಡಿರ್ಲಿಲ್ವಂತೆ ಇದು. ಆಮೇಲೆ ಅದೆಷ್ಟ್ರ ಮಟ್ಟಿಗೆ ಪ್ರದರ್ಶನ ಆಗ್ತಾ ಹೋಯ್ತು ಅಂದ್ರೆ ಕಿಂಗ್ ಲಿಯರ್ಗಿಂತ ಜಾಸ್ತಿ ಇದರ ಪ್ರದರ್ಶನಗಳು ನಡೆದವು ಅಂತ ಒಂದು ಮಾಹಿತಿಯನ್ನ ನಾನು ಓದಿದೆ. ಅಂದ್ರೆ ಈ ನಾಟಕ ಶೇಕ್ಸ್ಪಿಯರ್ನ ಮೊದಲ ಸಾಲಿನ ಫಸಲಿನಲ್ಲಿ ಬರುವಂತಹ ನಾಟಕ ಅಲ್ಲ. ಇದು ಜಾಕೋಬಿಯನ್ ಪೀರಿಯಡ್ ಅಂತ ನಾವು ಕರಿಬಹುದಾದಂತಹ, ಅಂದ್ರೆ 17ನೇ ಶತಮಾನ
ಇನ್ನೇನು ಆರಂಭ ಆಗೇ ಬಿಟ್ಟಿದೆ ಅನ್ನೋ ಅಂತ ಸಂದರ್ಭದಲ್ಲಿ ಕೆಲವು ನಾಟಕಗಳನ್ನ ಶೇಕ್ಸ್ಪಿಯರ್ ಬರೆದಿದ್ದುಂಟು. ಅಂತಹ ನಾಟಕದಲ್ಲಿ ವಿಂಟರ್ಸ್ ಟೇಲ್ ಕೂಡ ಒಂದು. ವಿಂಟರ್ಸ್ ಟೇಲ್ ಬಂದಿದ್ದು 1609 ಅಂತ ಹೇಳ್ತಾರೆ. ಅದು 11ರಲ್ಲಿ ಪ್ರದರ್ಶನ ಆಗಿ ಪ್ರಕಟ ಆಗಿತ್ತು ಅಂತ ಹೇಳ್ತಾರೆ. ಪ್ರಕಟ ಅಂದ್ರೆ ನಾನು ಹೇಳೋದು ಒಂದು ಬರವಣಿಗೆಯ ರೂಪದಲ್ಲಿ ಅದು ಪ್ರಕಟ ಆಗಿದ್ದು ಫೋಲಿಯೋ ಎಡಿಷನ್ ಅಲ್ಲಿ, ಅವರ ಗೆಳೆಯರು ಕೊಡುವಂತಹ ಎಡಿಷನ್ ಅಲ್ಲಿ ಬಂದಂತಹ ಸ್ವರೂಪವನ್ನ ನೋಡಿ ನಾವು ಹೇಳ್ಬೋದು. ಅದು ಬಂದಿದ್ದು 1623ರಲ್ಲಿ. ಆದ್ರೆ ನಾಟಕ ಮಾತ್ರ ಅದು 1609ರಲ್ಲಿ ಅಂತ ಹೇಳಿ ಅದನ್ನ ನಾವು ಗುರುತಿಸ್ತೀವಿ. ಇದು ನಾನು ಆಗ್ಲೇ ಹೇಳ್ದಾಗೆ ಶೇಕ್ಸ್ಪಿಯರ್ನ ಕೊನೆಯ ನಾಟಕಗಳಲ್ಲಿ ಒಂದು. ಈ ನಾಟಕದ ವಿಶೇಷ ಏನಪ್ಪಾ ಅಂತಂದ್ರೆ, ಕೊನೆಯ ನಾಟಕ ಅಂತ ನಾವು ಹೇಳ್ತಾ ಇದ್ದ ಹಾಗೇನೆ ನಾಟಕದ ಜಾನರನ್ನೇ ಆಯ್ಕೊಂಡು ಬರೆದಂತಹ ಶೇಕ್ಸ್ಪಿಯರ್ ಕವಿ ಇಷ್ಟೊತ್ತಿಗೆ ತನ್ನ ಹಲವಾರು ಉತ್ತಮ ನಾಟಕಗಳನ್ನ ಅದಾಗ್ಲೇ ಕೊಟ್ಬಿಟ್ಟಿದ್ದ. ಅವನ ಜಾನರ್ ಅಂದ್ರೆ ಹೆಚ್ಚಾಗಿ ಅದು ಸಾನೆಟ್ ಮತ್ತೆ ನಾಟಕಗಳಲ್ಲಿ ಮತ್ತೆ ಮುಖ್ಯವಾಗಿ ಅವನು ಬರೆದಿದ್ದು ಟ್ರಾಜಿಡಿಗಳನ್ನ ಮತ್ತು ಕಾಮಿಡಿಗಳನ್ನ. ಟ್ರಾಜಿಡಿಗಳು ಮತ್ತು ಕಾಮಿಡಿಗಳು ಅಂತ ಬಂದಾಗ ಅದರ ಪಕ್ಕದಲ್ಲಿ ನಾವು ಪರ್ಯಾಯವಾಗಿ ಇತಿಹಾಸದ ನಾಟಕಗಳು ಅಂತ ಹೇಳಿ ಒಂದು ಕ್ರಾನಿಕಲ್ಸ್ ಅನ್ನ ನೋಡ್ತೀವಿ. ಈ 3 ಜಾನರ್ಗಳನ್ನ ಅವನು ಎಷ್ಟರ ಮಟ್ಟಿಗೆ ಬರ್ದ ಅಂತಂದ್ರೆ, ಇವುಗಳಲ್ಲಿ ಒಂದೊಂದ್ರಲ್ಲಿ ಮಾಸ್ಟ್ರಿಯನ್ನ ಮಾಡ್ಕೊಳ್ತಾ ಹೋದ. ಹಾಗಾಗಿ ನಾಟಕಗಳಲ್ಲೇ ಹಲವಾರು ಜಾನರ್ಗಳನ್ನ ಅವನು ಶೋಧಿಸ್ಕೊಂಡಂತಹ ಒಬ್ಬ ನಾಟಕಕಾರ ಅಂತ ಹೇಳಿ ನಾವು ಗಮನಿಸ್ಬೋದು. ಆದ್ರೆ ಈ ವಿಶೇಷ ಅಂದ್ರೆ, ಈ ನಾಟಕದ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಒಂದ್ 4 ನಾಟಕಗಳನ್ನ ಅವನು ಕೊನೆಯಲ್ಲಿ ಬರಿತಾನಲ್ಲ, ಆ ನಾಟಕಗಳು ಒಂದಿಷ್ಟು ಮಿಕ್ಸೆಡ್ ಜಾನರ್ ಅಲ್ಲಿ ಇರೋವಂಥವು. ಅಂದ್ರೆ ನೇರವಾಗಿ ಅವು ಟ್ರಾಜಿಡಿನೂ ಅಲ್ಲ, ನೇರವಾಗಿ ಅವು ಕಾಮಿಡಿನೂ ಅಲ್ಲ. ಅವನ್ನ ಟ್ರಾಜಿ ಕಾಮಿಡಿ ಅಂತ ನಾವು ಆಮೇಲೆ ಕರ್ಕೊಂಡ್ವಿ. ಆಮೇಲೆ ಇವನ್ನ ಏನಂತ ಕರಿಬೇಕು ಅಂತಾನು ಗೊತ್ತಾಗದೆ ಇರೋ ಹಾಗೆ. ಯಾಕೆಂದ್ರೆ ಶೇಕ್ಸ್ಪಿಯರ್ ಇಂಥ ಜಾನರ್ನ ಅವನು ಪ್ರಯತ್ನಿಸಿರಬಹುದಾ ಅನ್ನೋ ಹಾಗೆ ಇರುವಂತಹ ನಾಟಕಗಳಲ್ಲಿ ಇದು ಕೂಡ ಒಂದು. ಇನ್ನೂ ಒಂದು ಮಾತಿದೆ, ಅವನ ಕೊನೆಯ ನಾಟಕಗಳು ತುಂಬಾ ಒಂದ್ ರೀತಿ ಮೆಚ್ಯೂರ್ ಡ್ರಾಮಾಸ್ ಅಂತಾನೆ ಕರೀತಾರೆ. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ಒಂದು ಕ್ರೊನಾಲಾಜಿಕಲ್ ಆರ್ಡರ್ ಅಂತ ನೋಡಿದಾಗ ಅಷ್ಟೊತ್ತಿಗೆ ಶೇಕ್ಸ್ಪಿಯರ್ನ ಕೈ ಪಳಗಿದೆ. ಹಾಗಾಗಿ ಈ ತರದ ಒಂದು ಮೆಚ್ಯೂರ್ ಡ್ರಾಮಾಸ್ ಅನ್ನ ಅವನು ಬರೀಲಿಕ್ಕೆ ಸಾಧ್ಯ ಅಂತ ಹೇಳಿ, ಪ್ರಾಯಶಃ ಇದು ಒಂದು ಪ್ರಯೋಗ ಅಂತ ಅನ್ಕೊಂಡ್ರೆ, ಈ ಒಂದು ಜಾನರ್ ಒಂದ್ ರೀತಿ ಅವನಿಗೆ ಯಾಕಾಗಿ ಬರಿಬೇಕಂತ ಅನಿಸ್ತು ಅನ್ನೋದು ತುಂಬಾ ಕುತೂಹಲಕಾರಿಯಾಗಿದೆ. ಯಾಕೆಂದ್ರೆ ಟ್ರಾಜಿಡಿಯ ಸತ್ವಗಳನ್ನ ಮತ್ತು ಅದರ ದುರಂತದ ತುಂಬಾ ತೀವ್ರಗತಿಯ ಒಂದು ಭಾವನೆಗಳನ್ನ ಮತ್ತೆ ಆ ತತ್ವಗಳನ್ನ ನಮ್ಮ ಮುಂದೆ ವಿಶದೀಕರಿಸಿದಂತಹ ಕವಿ, ನಾಟಕಕಾರ ಶೇಕ್ಸ್ಪಿಯರ್. ಅಂಥದ್ರಲ್ಲಿ ಈ ತರದ ಒಂದ್ ರೀತಿ ಎರಡೂ ಬ್ಲೆಂಡ್ ಮಾಡಿ ಬರೆಯುವಂತಹ ಜಾನರ್ ಅನ್ನ ಅವನು ಯಾಕೆ ಆಯ್ಕೆ ಮಾಡ್ಕೊಂಡಿರಬಹುದು ಅನ್ನೋದು ಒಂದು ಕುತೂಹಲ. ಪ್ರಾಯಶಃ ಅವನು ಬರಿತಾ ಟ್ರಾಜಿಡಿ ಅನ್ನೋದು ಕೂಡ ಸಂಪೂರ್ಣವಾದಂತ ಸ್ವರೂಪದಲ್ಲಿ ಇರೋದಿಲ್ಲ, ಕಾಮಿಡಿ ಅನ್ನೋದು ಕೂಡ ಒಂದು ಸಂಪೂರ್ಣವಾದ ಸ್ವರೂಪದಲ್ಲಿ ಇರಲ್ಲ ಅನ್ನೋ ತರ ಏನಾದ್ರೂ ಒಂದು ಲಾಸ್ಟ್ ಮೆಸೇಜ್ ಅನ್ನ ಕೊಟ್ನೋ ಏನೋ ಅನ್ನೋ ಹಾಗೆ ಈ 4 ನಾಟಕಗಳಿದೆ. ಪೆರಿಕ್ಲಿಸ್, ಸಿಂಬಲೈನ್, ಟೆಂಪೆಸ್ಟ್ ಮತ್ತು ವಿಂಟರ್ಸ್ ಟೇಲ್ ಅಂತ ಹೇಳಿ. ಇವುಗಳನ್ನ ನಾವು ಸುಮ್ನೆ ಸಾಂಪ್ರದಾಯಿಕವಾಗಿನೇ ಪ್ರವೇಶ ಮಾಡ್ಬೋದು ಅಂತಂದ್ರೆ, ಇವನ್ನ ವಿಮರ್ಶಕರು ರೊಮ್ಯಾನ್ಸ್ ನಾಟಕಗಳು ಅಂತ ಕರೆದಿದ್ದಾರೆ. ರೊಮ್ಯಾನ್ಸ್ ನಾಟಕಗಳು ಅಂತ ಓದುಗರು ಮತ್ತು ವಿಮರ್ಶಕರು ಇದನ್ನ ವರ್ಗೀಕರಿಸ್ಬೇಕಾದಾಗ ನೋಡಿ, ಶೇಕ್ಸ್ಪಿಯರ್ ಇದನ್ನ ಈ ಪದವನ್ನು ಬಳಸಿಲ್ಲ. ತಾನು ರೊಮ್ಯಾನ್ಸ್ ಅನ್ನ ಬರಿತಾ ಇದ್ದೀನಿ, ತಾನು ರೊಮ್ಯಾಂಟಿಕ್ ಕವಿ ಅಂತ ಅವನು ಎಂದೂ ಹೇಳ್ಕೊಂಡಿಲ್ಲ. ಆದ್ರೆ ಆ ರೊಮ್ಯಾನ್ಸ್ ಅನ್ನೋ ಪದ ಈ ಒಂದು ನಾಟಕಕ್ಕೆ ಎಷ್ಟೊಂದು ಚೆನ್ನಾಗಿ ಅದು ಹೊಂದುತ್ತೆ ಅಂತಂದ್ರೆ, ಅದನ್ನಲ್ದೆ ಬೇರೆ ಇನ್ನೇನೋ ಕರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಆ ಪದ ಇದಕ್ಕೆ ಜೋಡಣೆ ಆಗುತ್ತೆ. ರೊಮ್ಯಾನ್ಸ್ ಅಂದ್ರೆ ನಾವು ತಿಳ್ಕೊಂಡಿರಂಗೆ ಬರೀ ಒಂದು ಪ್ರೀತಿ, ಪ್ರೇಮ, ಪ್ರಣಯ ಮಾತ್ರ ಅಲ್ಲ.
ಅದೊಂದು ಕಲ್ಪನೆ, ಕಾಲ್ಪನಿಕತೆ, ಅಥವಾ ಒಂದ್ ರೀತಿ ಅನ್ರಿಯಲ್ ಆಗಿರ್ತಕ್ಕಂಥ ಅವಾಸ್ತವಿಕತೆಯನ್ನ ಹೇಳುವಂತಹ ಒಂದು ಪದ ಅಂತ ಹೇಳಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಈ ರೊಮ್ಯಾನ್ಸ್ಗಳು ಅಂತಂದ್ರೆ ಒಂದ್ ರೀತಿ ಜನಪದ ಕಥೆಗಳಲ್ಲಿ ನಾವು ಕೇಳ್ತಾ ಬರ್ತೀವಲ್ಲ, ಅದೇ ತರದಲ್ಲಿ ಒಂದ್ ರೀತಿ ಏನೋ ಇಲ್ಲಿ ಘಟನೆಗಳು ನಡೀತಾ ಹೋಗ್ತವೆ. ಆ ಘಟನೆಗಳು ಒಂದ್ ರೀತಿ ವಿಧಿಯ ಕೈವಾಡ ಅನ್ನೋ ಹಾಗೆ ಕಥಾಹಂದರವನ್ನ ಹೊಂದಿರ್ತವೆ. ಈ ಪಾತ್ರಗಳು ಮತ್ತೆ ಇಲ್ಲಿ ನಡೆಯುವಂತಹ ಸಂಗತಿಗಳನ್ನ ಗಮನಿಸ್ತಾ ಹೋದ್ರೆ ಅಷ್ಟು ಹೊತ್ತಿಗೆ ಅವು ಒಂದು ಯಾವುದೋ ಒಂದು ಹಂತದಲ್ಲಿ ಅವು ತಮ್ಮದೇ ಆದಂತಹ ತಿರುವುಗಳನ್ನ ಪಡ್ಕೊಳ್ತವೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಒಂದು ವಿಧಿ ಅನ್ನುವಂಥದ್ದು ಶೇಕ್ಸ್ಪಿಯರ್ ನಂಬುವ ಪದ ಅಲ್ಲ. ಅವನು ಯಾವಾಗ್ಲೂ ಕ್ಯಾರೆಕ್ಟರ್ ಇಸ್ ಡೆಸ್ಟಿನಿ ಅಂತ ನಂಬ್ಕೊಂಡಿರೋ ಹಾಗೆ ಬರೆದಂತ ಲೇಖಕ. ಆದ್ರೆ ಈ ತರದ ಈ ಜಾನರ್ ಅಲ್ಲಿ ಬರುವಂತದ್ದು ಒಂದು ಕಥಾಹಂದರ ಹೇಗಿರುತ್ತಪ್ಪ ಅಂತಂದ್ರೆ, ಒಂದು ಎಲ್ಲೋ ಒಂದ್ ಕಡೆಗೆ ಸರ್ಪ್ರೈಸಸ್ ಇರ್ತದೆ, ಎಲ್ಲೋ ಒಂದ್ ಕಡೆಗೆ ನಮ್ಗೆ ವಿಶೇಷ ಅನ್ಸುವಂತ ಘಟನೆಗಳು ನಡೀತಾ ಹೋಗ್ತವೆ. ನಾವು ಊಹೆನೆ ಮಾಡ್ದಾರೆ ಅಂತ ಒಂದು ಲೋಕಗಳೆಲ್ಲ ತೆರ್ಕೊಳ್ತಾ ಹೋಗ್ತವೆ. ಈ ತರದ ಒಂದು ಅಚ್ಚರಿ ಮತ್ತು ಸರ್ಪ್ರೈಸಸ್ ಅನ್ನ ಕೊಡೋದೇ ರೊಮ್ಯಾನ್ಸ್ ಗಳಲ್ಲಿರುವಂತ ವಿಶೇಷ ಲಕ್ಷಣ ಅಂತ ಹೇಳ್ಬೋದು. ಹಾಗೆ ಅಂತ ಹೇಳೋದಾದ್ರೆ ಒಂದು ಖುಷಿ ಮನರಂಜನೆಗೋಸ್ಕರನೇ ಈ ರೊಮ್ಯಾನ್ಸ್ ಗಳನ್ನ ಕಟ್ಟಿರ್ತಾರೆ. ಅವುಗಳಲ್ಲಿ ಆದ್ಯತೆ ಇರೋದು ಕೂಡ ಈ ತರದ, ನಾನು ಆಗ್ಲೇ ಹೇಳ್ದಾಗೆ ಒಂಥರ ಅನಿರೀಕ್ಷಿತವಾದಂತ ಘಟನೆಗಳು ಮತ್ತು ತಿರುವುಗಳು, ಅಥವಾ ಈ ಕುತೂಹಲ ಅಥವಾ ಥ್ರಿಲ್ ಅನ್ನ ಉಂಟು ಮಾಡ್ಬೇಕು ಅಂತ ಹೇಳುವಂಥದ್ದು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಬರುವಂತ ಒಂದು ವಿನ್ಯಾಸ ಏನಪ್ಪಾ ಅಂತಂದ್ರೆ, ಗಂಡ ಹೆಂಡತಿ ಬೇರೆ ಆಗೋದು, ಪ್ರೇಮಿಗಳು ಬೇರೆ ಆಗೋದು, ಅಥವಾ ತಂದೆ ತಾಯಿಗಳು ಬೇರೆ ಆಗೋದು, ಮಕ್ಕಳು ಎಲ್ಲೋ ಕಳೆದು ಹೋಗೋದು, ಆಮೇಲೆ ವೃತವಾಗಿ ಒಂದು ಅಲದಾಟ ಮಾಡ್ಕೊಳ್ಳುವಂಥದ್ದು, ಅಥವಾ ಇನ್ಯಾವುದೋ ಒಂದು ಆಕಸ್ಮಿಕವಾಗಿ ಹಡಗಲ್ ಬರ್ತಿರೋರು ಹಡಗಿನ ಒಂದು ದುರಂತವನ್ನ ಕಾಣುವಂಥದ್ದು, ತುಂಬಾ ಕೋಇನ್ಸಿಡೆನ್ಸ್ ಅಂತ ಕಾಣುವಂತಹ ಘಟನೆಗಳು ಇಲ್ಲಿ ತುಂಬಾ ನಡೀತಾ ಹೋಗ್ತವೆ. ಹಾಗೇನೆ ಇವರೆಲ್ಲರೂ ಮತ್ತೆ ಸೇರ್ಕೊಳ್ಳೋದು, ಎಲ್ಲೋ ಒಂದ್ ಕಡೆಗೆ ಇವರೆಲ್ಲರ ಪುನರ್ಮಿಲನಗಳಾಗೋದು, ಅಥವಾ ಇನ್ಯಾವುದೋ ಒಂದ್ ರೀತಿ ಮತ್ತೆ ಎಲ್ಲೋ ಬೇರೆ ಲೋಕದಲ್ಲಿ ಇವರೆಲ್ಲರೂ ಸಿಗೋದು, ಅಥವಾ ಇನ್ನೊಂದು ಹೊಸ ಬದುಕಿನ ಪುನರಾರಂಭ ಸಿಗೋದು, ಈ ತರ ಎಲ್ಲ ಘಟನೆಗಳು ಸಾಲು ಸಾಲಾಗಿ ಇಲ್ಲಿ ಬರ್ತಾ ಹೋಗ್ತವೆ. ಇವೆಲ್ಲ ಶೇಕ್ಸ್ಪಿಯರ್ನ ಹಿಂದೆ ಮಧ್ಯಯುಗ ಅಂತ ಕರೆಸ್ಕೊಳ್ಳುವಂತಹ ಒಂದು ಕಾಲ ಇತ್ತಲ್ಲ, ಆ ಕಾಲದಲ್ಲಿ ತುಂಬಾ ಸಾಮಾನ್ಯವಾಗಿದ್ದಂತಹ ಒಂದು ಜಾನರ್ ಇದು. ಶಿವಲ್ರಿಕ್ ಕೋಡ್ ಅಂತ ಏನು ಹೇಳ್ತಾ ಇದ್ರಲ್ಲ, ಅದನ್ನ ಬಳಸಿ, ಶಿವಾಲ್ ಅಂದ್ರೆ ಕುದುರೆಯನ್ನ ಬಳಸಿ ಒಬ್ಬ ಯೋಧ ಬೇರೆ ಬೇರೆ ಕಡೆ ಅಲ್ದಾಟ ಮಾಡ್ಕೊಂಡು, ಬೇರೆ ಬೇರೆ ಸಾಹಸ ಮಾಡ್ಕೊಂಡು, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಇವನು ಮುಂದೆ ಹೋಗ್ತಾ ಯಾರನ್ನೋ ಪ್ರೀತಿಸ್ತಾನೆ, ಆ ಹುಡುಗಿಯನ್ನ ಎತ್ಕೊಂಡು ಹೋಗ್ತಾನೆ, ಅಥವಾ ಅವಳ ಜೊತೆ ಒಂದ್ ಸ್ವಲ್ಪ ಕಾಲ ಕಳೀತಾನೆ. ಈ ತರದೆಲ್ಲ ರಮ್ಯತೆಯ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಕಥನಗಳನ್ನ ಕಟ್ತಾ ಇದ್ರು. ಈ ರಮ್ಯತೆ ನೆಲದಿಂದ ಜಿಗಿಯೋದೇ ಒಂದು ಅದ್ರ ವಿಶೇಷ ಲಕ್ಷಣ ಅಂತ ನಾನು ಹೇಳಿದ್ನಲ್ವಾ. ಹಾಗೆ ಇಲ್ಲಿ ಒಂದು ರೆಕ್ಕೆ ಕಟ್ಟಿ ಹಾರಾಡುವಂತಹ ಈ ತರದ ಕಥನವನ್ನ ಶೇಕ್ಸ್ಪಿಯರ್ ತಾನೂ ಪ್ರಯತ್ನಿಸಿದಾನೆ ಅಂತ ತಾನೂ ಪ್ರಯತ್ನಿಸಬಾರದೇಕೆ ಅಂತ ಅನ್ಕೊಂಡು ಇದನ್ನ ಮಾಡಿದ್ನೋ ಏನೋ ಅನ್ನೋ ಹಾಗಿದೆ. ಯಾಕೆಂದ್ರೆ ಅವನು ಆರಿಸಿಕೊಂಡಿರುವುದು ಈ ಕಥನಕ್ಕೆ ಒಂದು ಸೋರ್ಸ್ ಮೆಟೀರಿಯಲ್ ಅಂತ ಪ್ರತಿ ಒಂದು ನಾಟಕಕ್ಕೂ ಶೇಕ್ಸ್ಪಿಯರ್ಗೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಇದನ್ನ ತನ್ನದೇ ಸಮಕಾಲೀನ ಲೇಖಕನಾದಂತಹ ಗ್ರೀನ್ ಬರೆದಂತಹ ಪೆಂಡಾಸ್ಟೋ ಅನ್ನೋಂಥ ಒಂದು ನಾಟಕ ಏನಿದೆ, ನಾಟಕ ಅಲ್ಲ, ಕಾದಂಬರಿ. ಆ ಕಾದಂಬರಿ ಏನಿದೆ, ಆ ಕಾದಂಬರಿ ಅಂತ ನಾನು ಈಗ ಕರಿತಾ ಇದ್ದೀನಿ, ಆದ್ರೆ ಕಾದಂಬರಿ ಅಲ್ಲ, ಅದೊಂದು ಕಥನ, ನೆರೇಟಿವ್ ಅದು. ಅದರ ರೊಮ್ಯಾನ್ಸ್ ಅನ್ನ ಇವನ ಆಧಾರವಾಗಿಟ್ಕೊಂಡು ಈ ಕಥೆಯನ್ನ ಕಟ್ಟಿದ್ದಾನೆ. ಹಾಗಾಗಿ ಈ ನೆಲದ ಸೌಂದರ್ಯವನ್ನ ಹೇಳ್ತಲೇನೆ ರೆಕ್ಕೆ ಬಿಚ್ಚಿ ಮೇಲೆ ಹಾರಿ ಇನ್ನೊಂದು ಜಗತ್ತನ್ನ ನೋಡಿ ಮತ್ತೆ ವಾಪಸ್ ಬರುವಂತಹ ಒಂದು ಚಲನೆ ಇದೆಯಲ್ಲ, ಆ ಚಲನೆಯ ಒಂದು ಕಥನವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದು ಶೇಕ್ಸ್ಪಿಯರ್ನಂತ ರೊಮ್ಯಾಂಟಿಕ್ ಬರಹಗಾರನಿಗೆ ಅದು ಸಹಜವೋ ಏನೋ ಅನ್ನೋ ಹಾಗೆ ಅದನ್ನ ಇಲ್ಲಿ ಅವನು ಕಾಣಿಸಿದ್ದಾನೆ. ಆದ್ರೆ ನೋಡಿ, ಶೇಕ್ಸ್ಪಿಯರ್
ದುರಂತದ ಆಳವನ್ನ ತುಂಬಾ ಚೆನ್ನಾಗಿ ಅರಿತಂತಹ ಪ್ರತಿಭೆ ಅವನು. ಆದ್ರೆ ಅವನಿಗೆ ಈ ರಂಜನೆ ಮತ್ತು ನೆಲ ಬಿಟ್ಟು ಹಾರುವ ಕೆಲಸ ಪ್ರೀತಿಯದು ಅಂತ ಅನ್ಸಿದ್ರು ಮತ್ತೆ ವಾಪಸ್ಸು ನೆಲಕ್ಕೆ ಮರಳಬೇಕು ಅನ್ನೋದಿದೆಯಲ್ಲ, ಅಂದ್ರೆ ಆ ಮರಳಬೇಕು ಅನ್ನೋ ಅಂತ ಒಂದಿದು, ಮತ್ತೆ ವಾಸ್ತವ ರೇಖೆಯನ್ನ ಅವನ್ ಗಮನದಲ್ಲಿ ಇಟ್ಕೊಂಡು ವಾಪಸ್ ಬರ್ಬೇಕು ಅನ್ನೋ ಒಂದು ಕಾನ್ಶಿಯಸ್ ಇದೆಯಲ್ಲ ಅವನಿಗೆ, ಆ ಕಾನ್ಶಿಯಸ್ ನಾವ್ ಯಾವತ್ತೂ ಮರೆಯೋಂತಿಲ್ಲ. ಯಾಕೆಂದ್ರೆ ಒಬ್ಬ ರಮ್ಯ ಬರಹಗಾರ, ಕೀಟ್ಸ್ನಲ್ಲೇ ನೀವು ನೋಡಿ, ಅದು ನೈಟಿಂಗೇಲ್ ಅಂತ ಕವಿತೆಯಲ್ಲಿ ಮೇಲೆ ಹಾರ್ತಾ ಹಾರ್ತಾ ಹೋಗ್ತದೆ ಅವನ ಮನ್ಸು, ಮತ್ತೆ ವಾಪಸ್ಸು ನೆಲಕ್ಕೆ ಬರ್ತಾನೆ. ಯಾಕೆಂದ್ರೆ ಅದೊಂದು ಬೆಲ್ ಅನ್ನೋದು ಅದು ಹೊಡೆಯುತ್ತೆ ಅನ್ನೋ ಹಾಗೆ, ಆ ಫರ್ಲಾನ್ ಅನ್ನೋ ವರ್ಡ್ ಅವನಿಗೆ ಬೆಲ್ ಅನ್ನೋ ಹಾಗೆ ಬರುತ್ತೆ, ಅದು ವಾಪಸ್ ಬರ್ತಾನೆ ಅಂತ ಹೇಳಿ. ಶೇಕ್ಸ್ಪಿಯರ್ ಕೂಡ ತನ್ನ ಸಾನೆಟ್ಗಳಲ್ಲಿ ಈ ತರದ ಪ್ರಯೋಗವನ್ನು ಮಾಡಿದ್ದಾನೆ. ಎಲ್ಲೆಲ್ಲೋ ಹೋಗ್ತಾನೆ, ಮತ್ತೆ ನೆಲದ ವಾಸ್ತವತೆಗೆ ಬರ್ತಾನೆ, ಅಥವಾ ನೆಲದ ವಾಸ್ತವತೆಯಿಂದ ಮೇಲಕ್ಕೆ ಹೋಗ್ತಾನೆ, ಮತ್ತೆ ಕನಸುಗಾರಿಕೆಯನ್ನ ಕಟ್ತಾನೆ. ಹೀಗೆ ಈ ಚಲನೆ ಎಲ್ಲವನ್ನ ಕೂಡ ನಾವು ಹಿನ್ನೆಲೆಯಾಗಿಟ್ಕೊಂಡ್ರೆ ವಿಂಟರ್ಸ್ ಟೇಲ್ ಅನ್ನ ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ಇದರ ಕಥೆಯ ರಂಜಕ ಅಂಶಗಳಿದೆಯಲ್ಲ, ಈ ರಂಜಕ ಅಂಶಗಳನ್ನ ಎತ್ತಿ ಹಿಡಿತಲೇನೆ ಅವನ ಈಗಾಗ್ಲೇ ಕೆಲಸ ಮಾಡಿರ್ತಕ್ಕಂತಹ ವಾಸ್ತವದ ದುರಂತದ ಸತ್ವಗಳನ್ನು ಕೂಡ ಇದ್ರ ಜೊತೆಗೆ ಹದವಾಗಿ ಬೆರೆಸಿದಾನೆ. ಹಾಗಾಗಿ ಇದನ್ನೊಂದು ತುಂಬಾ ಉತ್ಕೃಷ್ಟವಾದಂತಹ ಒಂದು ಬ್ಲೆಂಡ್ ಜಾನರ್ ಆಗಿ ಮಾಡ್ಲಿಕ್ಕೆ ಶೇಕ್ಸ್ಪಿಯರ್ ಪ್ರಯತ್ನಿಸಿದಾನೆ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಕೆಲವರು ನಾನು ಈಗಾಗ್ಲೇ ಹಿಂದೆ ಪ್ರಸ್ತಾಪಿಸಿದ ಹಾಗೆ ಟ್ರಾಜಿ ಕಾಮಿಡಿ ಅಂತ ಕೂಡ ಕರೆದಿದ್ದುಂಟು. ಅಂದ್ರೆ ಇದೊಂದು ಹಾಸ್ಯ ಮತ್ತು ದುರಂತ ಎರಡೂ ಬೆರ್ತಂತಹ ನಾಟಕ ಅಂತ ಹೇಳಿ ಕರೆದಿದ್ದುಂಟು. ಯಾಕೆ ಅಂದ್ರೆ ಇಲ್ಲಿ ಹೆಂಡತಿಯನ್ನ ಅನುಮಾನಿಸುವ ಒಬ್ಬ ನಾಯಕ ಇದ್ದಾನೆ, ಅದರ ಜೊತೆಗೆ ತನ್ನ ಗೆಳೆಯನನ್ನು ಕೂಡ ಅನುಮಾನಿಸ್ತಾ ಇದ್ದಾನೆ. ಮತ್ತೆ ಈ ಅನುಮಾನದಿಂದ ಅವನ ಇಡೀ ಒಂದು ಸಂಸಾರ ಛಿದ್ರ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಇದಾದ್ಮೇಲೆ ಅವನು ತನ್ನ ಸಂಸಾರದ ಸುಖವನ್ನ ಕಳ್ಕೊಳ್ತಾನೆ, ಕಾಲ ಸರಿತಾ ಬರುತ್ತೆ. ಆಮೇಲೆ ಮತ್ತೆ ಅವನಿಗೆ ತನ್ನ ಇಡೀ ಒಂದು ಕುಟುಂಬ ಸಿಗುತ್ತೆ. ಆ ಕುಟುಂಬ ಸಿಗೋದು ಕೂಡ ತುಂಬಾ ನಾಟಕೀಯವಾಗಿ ಸಿಗುತ್ತೆ. ಈ ನಾಟಕೀಯವಾದ ಅಂಶಗಳನ್ನೆಲ್ಲ ನಾವು ಒಂದು ರಮ್ಯತೆಯ ಅಂಚಿಗೆ ಇಟ್ಟು ನೋಡ್ಬೋದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ಮತ್ತೆ ವಿವರಿಸ್ತೀನಿ. ಇದಕ್ಕಿಂತ ಮುಂಚೆ ನಾನು ಪ್ರಸ್ತಾಪಿಸಿದಂತಹ ಒಂದು ಟ್ರಾಜಿ ಕಾಮಿಡಿ ಅನ್ನುವಂತಹ ಒಂದು ಜಾನರ್ ಬಗ್ಗೆ ಸ್ವಲ್ಪ ಹೇಳ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ವಿಂಟರ್ಸ್ ಟೇಲ್ ಅನ್ನ ಬರೆಯಕ್ಕಿಂತ ಮುಂಚೆ ಶೇಕ್ಸ್ಪಿಯರ್ ಈಗಾಗ್ಲೇ ಒಂದಿಷ್ಟು ಬೇರೆ ಬೇರೆ ತರದ ಕಾಮಿಡಿಗಳನ್ನ ಬರ್ದಿದ್ದ. ಅಂದ್ರೆ ಟ್ರಾಜಿ ಕಾಮಿಡಿಗಿಂತ ಮುಂಚೆ ರೊಮ್ಯಾಂಟಿಕ್ ಕಾಮಿಡಿ ಬರ್ದಿದ್ದ, ಮತ್ತೆ ಬೇರೆ ತರದ ಡಾರ್ಕ್ ಕಾಮಿಡಿಗಳನ್ನ ಬರ್ದಿದ್ದ. ಅದರಲ್ಲೂ ಮುಖ್ಯವಾಗಿ ಇದು ಬರೋದಕ್ಕಿಂತ ಸ್ವಲ್ಪ ಮುಂಚೆ 1602 ಅನ್ನುವ ಸುಮಾರಿಗೆ 2-5 ಬಂದಂತಹ ಕೆಲವು ನಾಟಕಗಳಿದೆಯಲ್ಲ, ಅಂದ್ರೆ ಮೆಜರ್ ಫಾರ್ ಮೆಜರ್, ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್ ತರದ ನಾಟಕಗಳಿದೆಯಲ್ಲ, ಈ ನಾಟಕಗಳನ್ನೆಲ್ಲ ಅವನು ತನ್ನ ಸಮಕಾಲೀನರನ್ನ ನೋಡಿ, ಸೆಟಾರಿಸ್ಟ್ ಗಳನ್ನ ನೋಡಿ ಬರ್ದಂತಹ ಕೆಲವು ನಾಟಕಗಳು ಅನ್ಸ ಹಾಗೆ ಇರುವಂತ ನಾಟಕಗಳು. ಅದರಲ್ಲಿ ಸೆಟೈರ್ಗಳೇ ತುಂಬಾ ಮುಖ್ಯವಾಗಿದೆ. ಹಾಸ್ಯ ಅನ್ನೋದೊಂಥರ ನಮ್ಗೆ ಏನಪ್ಪಾ ಅದು ಹಾಸ್ಯ ಅನ್ನೋದನ್ನ ಅನುಭವಿಸ್ಲಿಕ್ಕೆ ಆಗಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಮನಸ್ಸೇ ಬರೋಲ್ಲ ಅನ್ನೋ ಹಾಗಿರುವಂತ ಹಾಸ್ಯ ನಾಟಕಗಳವು. ಅಂತ ಹಾಸ್ಯ ನಾಟಕಗಳನ್ನ ಸ್ವಲ್ಪ ಮುಂಚೆ, ವಿಂಟರ್ಸ್ ಟೇಲ್ ಬರೆಯುವ ಸ್ವಲ್ಪ ಮುಂಚೆ ಶೇಕ್ಸ್ಪಿಯರ್ ಬರೀತಾನೆ. ಈ ವಿಂಟರ್ಸ್ ಟೇಲ್ ಅಲ್ಲಿ ಕೂಡ ಈ ತರದ ಡಾರ್ಕ್ ಕಾಮಿಡಿಗಳ ಛಾಯೆ ಇದೆ, ಟ್ರಾಜಿಡಿಗಳ ಛಾಯೆನೂ ಇದೆ, ದುರಂತದ ಘಟನೆಗಳಿದೆ. ನೋಡಿ, ಇದಾಗ್ಲೇ ನಾನು ಹೇಳ್ದೆ, ಈ ವಿಂಟರ್ಸ್ ಟೇಲ್ ಅನ್ನೋದು ಒಂದು ವ್ಯಭಿಚಾರದ ಮೂಲವಾಗಿ ನಾಶ ಆಗುವಂತ ಒಂದು ಕುಟುಂಬ ಮತ್ತು ರಿಲೇಶನ್ಶಿಪ್ಗಳ ಕಥನ ಇದು. ಅದು ವ್ಯಭಿಚಾರ ಅನ್ನೋಂಥದ್ದು ಬಂದಾಗ, ವ್ಯಭಿಚಾರ ಅನ್ನೋದು ಕಾಮಿಡಿ ಮತ್ತು ಟ್ರಾಜಿಡಿಗಳಿಗೆ ಅವು ಎರಡೂ ಸಮನಾಗಿ ಒದಗಬಲ್ಲಂತ ಒಂದು ಸರಕದು. ಯಾಕೆಂದ್ರೆ ಒಥೆಲ್ಲೋ ಅನ್ನೋಂತ ನಾಟಕದಲ್ಲಿ ಡೆಸ್ಡಿಮೋನಾ ತನ್ನ ವ್ಯಭಿಚಾರ, ತಾನು ಮಾಡದೇ ಇರುವಂತಹ ವ್ಯಭಿಚಾರಕ್ಕೆ ಆಕೆ ಗುರಿ ಆಗ್ತಾಳೆ. ತನ್ನ ಆಕೆಯ ಗಂಡ ಒಥೆಲ್ಲೋ ಏನ್ ಮಾಡ್ತಾನೆ, ಒಥೆಲ್ಲೋ ಅವಳ ವ್ಯಭಿಚಾರವನ್ನ
ಅವಳ ಮೇಲೆ ವ್ಯಭಿಚಾರವನ್ನ ಹೊರಿಸಬೇಕಾದಾಗ ಅವನು ಯಾಗೋನ ಮಾತು ಕೇಳಿ ಮನಸ್ಸು ಕೆಟ್ಟಂತಹ ಒಬ್ಬ ಗಂಡ ಅವನು ಹೆಂಡತಿಯನ್ನ ಸಂಶಯಿಸ್ತಾನೆ. ಆ ಸಂಶಯ ಅನ್ನೋದು ಅವಳ ಜೀವಕ್ಕೆ ಕುತ್ತಾಗುತ್ತೆ, ಅವಳ ಜೀವವೇ ಹೋಗುತ್ತೆ, ಇಡೀ ಕುಟುಂಬವೂ ನಾಶವಾಗುತ್ತೆ, ಮತ್ತೆ ಇಡೀ ಸಮಾಜವೂ ನಾಶವಾಗುತ್ತೆ ಅನ್ನೋ ಹಾಗೆ ಅಲ್ಲಿ ಬರ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ವಿಂಟರ್ಸ್ ಟೇಲ್ ಅಲ್ಲಿ ಏನಾಗುತ್ತೆ ನೋಡಿ, ಈ ವ್ಯಭಿಚಾರ ಅನ್ನೋದು ಇಲ್ಲೂ ಕೂಡ ಒಂದು ಕುಟುಂಬವನ್ನ ನಾಶ ಮಾಡುತ್ತೆ ಅನ್ನೋ ಹಾಗೆ ಕಾಣಿಸುತ್ತೆ. ಮಾಡದೇ ಇರುವ ವ್ಯಭಿಚಾರವನ್ನ ಹೆಂಡತಿಯ ಮೇಲೆ ಗಂಡ ಹಾಕ್ತಾ ಇದ್ದಾನೆ. ಆದ್ರೆ ಇಲ್ಲಿ ಇರ್ತಕ್ಕಂತಹ ಒಂದು ವ್ಯಭಿಚಾರದ ನೋಟ ಮತ್ತು ಅದನ್ನು ಪರಿಭಾವಿಸುವ ರೀತಿ ಎಲ್ಲವೂ ಕೂಡ ಒಂದ್ ರೀತಿ ಬೇರೆನೇ ತರದ ಒಂದು ಛಾಯೆಯನ್ನ ನಮ್ಗೆ ಕೊಡ್ತಾ ಇದೆ, ತೋರ್ಸುತ್ತೆ. ಯಾಕಿದು ಅಂತ ನೋಡಿದ್ರೆ, ಒಂದು ಕುಟುಂಬ ಅಲ್ಲಿ ಬೇರೆಯವರ ಮಾತನ್ನ ಕೇಳಿ ಹಾಳಾಯ್ತು ಅಂತ ನಾವು ಒಥೆಲೋದಲ್ಲಿ ನೋಡೋದಾದ್ರೆ, ವಿಂಟರ್ಸ್ ಟೇಲ್ ಅಲ್ಲಿ ಯಾರು ಹೇಳ್ಬೇಕಾಗಿಲ್ಲ, ಇವನೇ ಇದನ್ನ ಕಲ್ಪಿಸ್ಕೊತಾನೆ. ಅಂದ್ರೆ ಒಬ್ಬ ಹೀರೋ ತನ್ನ ಹೆಂಡತಿಯ ಶೀಲವನ್ನ ಅವನೇ ಕಲ್ಪಿಸ್ಕೊತಾನೆ. ಉತ್ಪ್ರೇಕ್ಷಿತವಾಗಿ ಕಲ್ಪಿಸ್ಕೊತಾನೋ ಅಥವಾ ಅವನಿಗೆ ಮನ್ಸಲ್ಲಿ ಇರುವ ಒಂದು ಆತಂಕವೋ, ಏನನ್ನ ಕಳ್ಕೊತಿದ್ದೀನಿ ಅಂತ ಅವನಿಗೆ ಅನಿಸ್ತಿದೆಯೋ ನಮ್ಗೆ ಗೊತ್ತಿಲ್ಲ. ಅದು ತುಂಬಾ ಸಂಕೀರ್ಣವಾಗಿದೆ. ಆದ್ರೆ ಒಬ್ಬ ಕಥಾನಾಯಕ ತಾನು ಭಾವಿಸುವಂತಹ ರೀತಿಯಲ್ಲಿ ಒಂದು ವೇಗ ಇದೆಯಲ್ಲ, ಭಾವೋದ್ವೇಗ ಇದೆಯಲ್ಲ, ಅದನ್ನ ನಾವು ಈ ಆರಂಭದಲ್ಲೇ ನಾವು ಗಮನಿಸ್ಬೋದು. ಏನಂದ್ರೆ ಲಿಯಾಂಟಸ್ ಅನ್ನುವಂಥವನು ಕಥಾನಾಯಕ. ಇಲ್ಲಿ ಅವನ ಗೆಳೆಯ ಪಾಲಿಕ್ಸೆನಿಸ್ ಅವನ ಊರಿಗೆ ಬಂದಿದ್ದಾನೆ. ಇವನ ಚೈಲ್ಡ್ಹುಡ್ ಫ್ರೆಂಡ್ ಅವನು, ಹಾಗಾಗಿ ಇವನ್ ಜೊತೆಗಿದ್ದಾನೆ. ಇರ್ತಾ 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 ಒಂದ್ 5-6 ತಿಂಗಳೇ ಆಗೋಗ್ಬಿಟ್ಟಿದೆ. ಈಗ ಅವನ್ ಹೊರಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಂದ ಈಗ ನಾಟಕ ಪ್ರಾರಂಭ ಆಗಿದೆ. ಅಲ್ಲಿ ಹೊರಡ್ತೀನಿ ಅಂದಾಗ ಇನ್ನೊಂದ್ ಸ್ವಲ್ಪ ದಿವಸ ಇರು ಅಂತ ಅವನಿಗೆ ಲಿಯಾಂಟಸ್ ಒತ್ತಾಯ ಮಾಡ್ತಾ ಇದ್ದಾನೆ. ಆದ್ರೆ ಲಿಯಾಂಟಸ್ಸಿನ ಮಾತಿಗೆ ಅವನು ಗೆಳೆಯ ಹೋಗ್ತಾ ಇಲ್ಲ. ಆಗ ಅಲ್ಲಿಗೆ ಬಂದಂತ ಹರ್ಮಿಯೋನ್ ಅಂದ್ರೆ ಅವನ ಹೆಂಡತಿ ಏನಿದ್ದಾಳೆ, ಅವಳಿಗೆ ಅವನ್ ಹೇಳ್ತಾನೆ, ನಾನ್ ಹೇಳ್ದಾಗಂತೂ ಕೇಳ್ತಾ ಇಲ್ಲ, ನೀನಾದ್ರೂ ಅವನನ್ನ ಇರ್ಲಿಕ್ಕೆ ಹೇಳು, ಇರುವಂತೆ ಮಾಡು ಅಂತ ಅವಳಿಗೆ ಹೇಳ್ತಾನೆ. ಅದಕ್ಕೆ ತಕ್ಕ ಹಾಗೆ ಅವಳು ಮೊದಲನೇ ಸರಿ ಕೇಳ್ಕೊಂಡಾಗ ಆಗ ಅವನು ಒಪ್ಪೋದಿಲ್ಲ. ಆಮೇಲೆ ಅವಳು ತಮಾಷೆಯಾಗಿ ಹೇಳ್ತಾಳೆ, ನಿಮ್ಮನ್ನ ನಾವು ಹಾಗಾದ್ರೆ ಪ್ರಿಸನ್ನಿಗೆ ಹಾಕಿಸ್ತೀವಿ, ಜೈಲಿಗೆ ಹಾಕಿಸ್ತೀವಿ, ಅಲ್ಲಿರಿ ನೀವು ಅಂತ ಹೇಳಿ ತಮಾಷೆಯಾಗಿ ಹೇಳ್ತಾಳೆ. ಮತ್ತೆ ಅವನ ತೋಳನ್ನ ಮುಟ್ತಾಳೆ, ಮತ್ತೆ ಕೈಯನ್ನ ಹೀಗೆ ತಟ್ತಾಳೆ, ಕೈಯನ್ನ ಹಿಡ್ಕೋತಾಳೆ. ಇದೆಲ್ಲ ಇವನಿಗೆ ಒಂದೇ ನಿಮಿಷಕ್ಕೆ ನೋಡಿ ಅವನು ಒಪ್ಕೊಳ್ತಾನೆ, ಪಾಲಿಕ್ಸೆನಿಸ್ ಒಪ್ಕೊಳ್ತಾನೆ, ಆಯ್ತು ಇರ್ತೇನೆ ಅಂತ ನಕ್ಬಿಡ್ತಾನ ಅವನು. ಅದನ್ನ ನೋಡಿದ ತಕ್ಷಣ ಇವನಿಗೆ ಇಡೀ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ಕಲ್ಪಿತವಾದಂತಹ ಸಂಬಂಧ ಇವನ್ ಮುಂದೆ ಬಂದ್ಬಿಡುತ್ತೆ. ಅಂದ್ರೆ ಈಗ ಹರ್ಮಿಯೋನ್ ಅವಳನ್ನ ಮುಟ್ಟಿ ಮಾತಾಡಿಸ್ತಿದ್ದಾಳೆ, ಅವಳ ಮಾತಿಗೆ ಇವನು ಒಪ್ಕೊಳ್ತಾ ಇದ್ದಾನೆ ಅಂತಂದ್ರೆ ಇವರಿಬ್ಬರ ಮಧ್ಯೆ ಒಂದು ಸಂಬಂಧ ಇದೆ, ಒಂದು ಇಲ್ಲೀಗಲ್ ರಿಲೇಶನ್ಶಿಪ್ ಇದೆ. ಆ ರಿಲೇಶನ್ಶಿಪ್ ಅನ್ನೋಂಥದನ್ನ ಅವಳು ಅದನ್ನ ಉಪಯೋಗಿಸಿ ಅವಳು ಹೇಳ್ತಾ ಇದ್ದಾಳೆ. ಹಾಗಾಗಿ ಪಾಲಿಕ್ಸೆನಿಸ್ ಅದಕ್ಕೆ ಒತ್ತಡಕ್ಕೆ ಮಣಿದು ಒಪ್ಕೊಂಡಿದ್ದಾನೆ. ನನಗೋಸ್ಕರ ಅವನು ಒಪ್ಕೊಂಡಿಲ್ಲ, ಅವನ ಈ ತರದ ಇಲ್ಲೀಗಲ್ ರಿಲೇಶನ್ಶಿಪ್ಗೋಸ್ಕರ ಅವನು ಒಪ್ಕೊಂಡಿದ್ದಾನೆ ಅನ್ನೋ ಹಾಗೆ ಒಂದು ಭಾವನೆ ಅವನಿಗೆ ಬರುತ್ತೆ. ಅದು ಬರ್ತಿದ್ದ ಹಾಗೇನೆ ಬಲಿಯುತ್ತೆ, ಬಲ್ತ ಹಾಗೇನೆ ದೊಡ್ಡದಾಗುತ್ತೆ, ದೊಡ್ಡದಾಗ್ತಿದ್ದ ಹಾಗೇನೆ ಅದರ ಪರಿಣಾಮಗಳು ನೆಕ್ಸ್ಟ್ ಪರಿಣಾಮ ಆಗ್ಲೇ ಶುರುವಾಗಿ ಅದು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಫಾರ್ ಮೀ ಹಿ ಇಸ್ ನಾಟ್, ಫಾರ್ ಹರ್ ಹಿ ಈಸ್ ಅಂತ ಅವನು ಹೇಳ್ತಾನೆ. ಅಂದ್ರೆ ನನಗೆ ಅವನು ಒಪ್ಲಿಲ್ಲ, ಅವಳಿಗೆ ಒಂದೇ ನಿಮಿಷಕ್ಕೆ ಒಪ್ಕೊಂಡ ಅಂತ ಹೇಳಿ ಸಣ್ಣ ಮಾತಲ್ಲಿ ಅದನ್ನ ಹೇಳ್ಕೊಳ್ತಾ ಮನಸ್ಸಲ್ಲೇ ನೋವನ್ನ ತಿನ್ಕೊಳ್ತಾ ಅವನು ಹೇಳ್ತಾನೆ. ಅಷ್ಟು ಹೊತ್ತಿಗೆ ನೋಡಿ ನನ್ಗನ್ಸುತ್ತೆ ಅಲ್ಲಿ ಅವನು ತನ್ನ ಬಾಲ್ಯದ ಗೆಳೆಯನನ್ನಾಗೇನೆ ನೋಡ್ಲಿಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಅಂದ್ರೆ ಬಾಲ್ಯದ ಯಾವ ರೀತಿಯ ಒಂದು ಪ್ಯೂರ್ ರಿಲೇಶನ್ಶಿಪ್ ಅಂತ ನಾವು ಹೇಳ್ತೀವೋ ಆ ತರದ ಒಂದು ರಿಲೇಶನ್ಶಿಪ್ ಅನ್ನೇ ಪಾಲಿಕ್ಸೆನಿಸ್ ಅಲ್ಲಿ ಅವನು ನೋಡಕ್ ಇಷ್ಟಪಡ್ತಾ ಇದ್ದಾನೆ. ಅವನನ್ನ ದೊರೆಯಾಗಿ ಅಥವಾ ತಾನು ದೊರೆಯಾಗಿ ಇದೀನಿ ಅನ್ನೋದರ ಪರಿವೆಯನ್ನ ಮರ್ತು ಬಿಟ್ಟಿದ್ದಾನೆ. ಹಾಗಾಗಿ ಈ ಚೈಲ್ಡ್ಹುಡ್ ರಿಲೇಶನ್ಶಿಪ್ಪಿನ ಯಾವುದೋ ಒಂದು ಬಾಂಡೇಜ್ ಹೋಗ್ತಾ ಇದೆ ಅನ್ನೋಂತ ಒಂದು ಭಾವನೆ, ಜೊತೆಗೆ ಹೆಂಡತಿಯನ್ನ ಅಲ್ಲಿ ತಂದು ಸಿಕ್ಸೋದಿದೆಯಲ್ಲ, ಅವಳನ್ನ ತಂದು ಸಿಕ್ಸೋದ್ರ ಮೂಲಕ ತಾನು ತನ್ನ ಯಾವುದೋ ಒಂದು
ಅಂಟಿದ ಜೀವಕ್ಕೆ ಅಂಟಿದ ವಸ್ತುವನ್ನ ಇನ್ನೊಂದು ರೂಪದಲ್ಲಿ ಕಳ್ಕೊತಾ ಇದ್ದೀನಿ ಅನ್ನೋ ಅಂತ ಒಂದು ಭಾವನೆ. ಇವೆರಡೂ ಸೇರ್ಕೊಂಡಾಗ ಅವನಿಗೆ ಒಂದು ಅವನಿಗೆ ಯಾವ ರೂಪ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದನ್ನ ವ್ಯಭಿಚಾರದ ರೂಪವನ್ನ ಕೊಡ್ತಾನೆ. ಅಷ್ಟೊತ್ತಿಗೆ ಅವನ ಮಗ ಮ್ಯಾಮಿಲಸ್ ಬರುತ್ತೆ, ಆ ಹುಡುಗ ಬರುತ್ತೆ. ಬಂದಾಗ ಅವನಿಗೂ ತೋರಿಸಿ ಹೇಳ್ತಾನೆ, ನಿಮ್ಮಮ್ಮ ಈ ತರದಲ್ಲಿ ಇದ್ದಾಳೆ ಅಂತ ಹೇಳಿ ಅದನ್ನ ಹೇಳ್ತಾನೆ ಭಾವುಕನಾಗ್ತಾ ಅಲ್ಲೊಂದು ಕಕೋಲ್ಡ್ ಅನ್ನೋ ಒಂದು ಪದವನ್ನ ಬಳಸ್ತಾನೆ. ಕಕೋಲ್ಡ್ ಅನ್ನೋ ಅಂತ ಪದ ಏನಪ್ಪಾ ಅಂತಂದ್ರೆ ಅದು ಅಂದ್ರೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲೂ ಬರುತ್ತೆ, ಮತ್ತೆ ಆ ಕಾಲದಲ್ಲಿ ತುಂಬಾ ಸಾಮಾನ್ಯವಾಗಿದ್ದಂತ ಕಕೋಲ್ಡ್ ಅನ್ನೋ ಪದ ಏನಿದೆಯಲ್ಲ, ಆ ಪದಗಳು ಒಂದು ಕೊಂಬು ಮೊಳೆತಿರುವಂತ ಕೊಂಬನ್ನ ಹೇಳುವಂಥದ್ದು. ಅದು ಒಬ್ಬ ಹೆಂಡತಿಯಿಂದ ಫೂಲ್ ಆದವನು ಅನ್ನೋದನ್ನ ಸೂಚಿಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಆ ತರ ನಾನು ನೋಡಪ್ಪ ನನ್ನ ತಲೆ ಮೇಲೆ ಈ ತರ ಒಂದು ಕೊಂಬು ಬರ್ತಾ ಇದೆ ಅಂತ ನಾನೀಗ ಫೂಲ್ ಆದೆ ಅಂತ ಹೇಳ್ತಾನೆ. ತನ್ನ ಬಗ್ಗೆ ತಾನೇ ಅನುಕಂಪವನ್ನ ಪಟ್ಕೊಂಡು ಬೇರೆ ಅವರಿಬ್ಬರ ಬಗ್ಗೆ ಒಂದು ಅಸಹ್ಯದ ಭಾವನೆಯನ್ನ ಬೆಳೆಸ್ಕೊಳ್ತಾ ವ್ಯಗ್ರನಾಗ್ತಾನೆ. ಮತ್ತು ಅವರಿಬ್ಬರಿಗೆ ಒಂದು ಶಿಕ್ಷೆಯನ್ನ ಕೊಡ್ಬೇಕು ಅಂತ ಹೇಳಿ ಅವನನ್ನ ಜೈಲಿಗೆ ಹಾಕಿಸ್ತಾನೆ. ಹೆರ್ಮಿ ಅವನನ್ನ ಟ್ರಯಲ್ಲಿಗೆ ಅಂತ ಕಳಿಸ್ತಾನೆ. ನೋಡಿ, ಇದೆಲ್ಲ ಎಷ್ಟು ವೇಗವಾಗಿ ಆಗ್ಬಿಡುತ್ತೆ ಅಂತಂದ್ರೆ, ತನ್ನ ಸ್ವಂತ ಹೆಂಡತಿಯನ್ನೇ ಒಂದು ಟ್ರಯಲ್ಲಿಗೆ ನಿಲ್ಲಿಸ್ತಾನೆ. ಟ್ರಯಲ್ ಮಾಡ್ಬೇಕಾದಾಗ್ಲೇ ಅವಳಿಗೆ ಯಾವುದೇ ತರದ ಅವಳ ಎವಿಡೆನ್ಸ್ ಅನ್ನ ಅವಳು ಕೊಡ್ಲಿಕ್ಕಾಗಲ್ಲ, ಅವನಿಗೂ ಹೇಳಕ್ಕಾಗಲ್ಲ. ನಿನ್ನನ್ನು ಎಲ್ಲಿ ಹಿಡ್ದಿದ್ದೀನಿ ನಾನು ವ್ಯಭಿಚಾರ ಮಾಡಿದಾಗ ಅಂತ ಹೇಳಲಿಕ್ಕೆ, ಪುರಾವೆ ತೋರಿಸ್ಲಿಕ್ಕೆ ಅವನ ಹತ್ರ ಏನೂ ಇಲ್ಲ. ನೋಡಿ, ಈ ತರದ ಒಂದು ಸಂದಿಗ್ಧದ ಸಂದರ್ಭವನ್ನ ಈ ವ್ಯಭಿಚಾರದ ಇದು ನಮ್ಗೆ ತಂದೊಡ್ಡುತ್ತೆ. ವಿಂಟರ್ಸ್ಟೇಲಿನ ಒಂದು ದುರಂತದ ಇದಿದೆಯಲ್ಲ, ಇದನ್ನ ಓದ್ತಾ ಹೋದ ಹಾಗೆಲ್ಲ ನಮ್ಗೆ ಈ ನಾಟಕದ ಇದೇನಪ್ಪಾ ಅಂತಂದ್ರೆ ಅವನ ಟ್ರಾಜಿಡಿಗಳನ್ನ ನಮ್ಗೆ ನೆನಪಿಸ್ತಾ ಹೋಗುತ್ತೆ. ಅಂದ್ರೆ ಎಲ್ಲೋ ಒಂದ್ ರೀತಿ ಓವರ್ಲ್ಯಾಪಿಂಗ್ ಆಗಿ ನೆನಪಿಸ್ತಾ ಹೋಗುತ್ತೆ. ಇದು ಪೂರ್ತಿಯಾಗಿ ನಾವು ಇದನ್ನ ಅಕ್ಕಪಕ್ಕದಲ್ಲಿ ಇಟ್ಟು ಓದ್ಬೋದಾದಂತಹ ಒಂದು ನಾಟಕ ಅಂದ್ರೆ ಒಥೆಲ್ಲೋನ ಡೆಸ್ಡಿಮೋನಾ. ಒಥೆಲ್ಲೋ ಅವರಿಬ್ರೇ ನೆನಪಾಗ್ತಾರೆ. ಅವರಿಬ್ಬರ ಸಿಚುವೇಶನ್ಗಳೇ ಇಲ್ಲೂ ಕೂಡ ಮತ್ತೆ ಎಲ್ಲೋ ಪುನರಾವರ್ತನೆ ಆಯ್ತೇನೋ ಅನ್ನೋ ಹಾಗೆ ಅನಿಸ್ತಾ ಇದೆ. ಆದ್ರೆ ಇಲ್ಲಿ ವ್ಯಭಿಚಾರ ಅನ್ನೋದರ ಒಂದು ಸಂಗತಿ ಇದೆಯಲ್ಲ, ನೋಡಿ, ನಾನು ಅವಾಗ್ಲೇ ಹೇಳ್ದೆ, ವ್ಯಭಿಚಾರ ಅನ್ನೋಂಥದ್ದು ಕಾಮಿಡಿಗೂನು ಸರಕು, ಟ್ರಾಜಿಡಿಗೂನು ಸರಕು. ಇದು ಮುಂದೆ ಶೇಕ್ಸ್ಪಿಯರ್ನ ಮುಂದಿನ ನಾಟಕಕಾರರೆಲ್ಲ ಬರ್ತಾರಲ್ಲ, ಕಾಮಿಡಿ ಆಫ್ ಮ್ಯಾನರ್ಸ್ ಎಲ್ಲ ಬರೀತಾರಲ್ಲ, ಅವರಿಗೆ ಈ ಕಾಮಿಡಿ ಅನ್ನೋದು ಎಲ್ ಮಾಡ್ತಾರ ಅವರು ಅಂದ್ರೆ, ಈ ತರದ ಒಂದು ಸೋಷಿಯಲ್ ಆಗಿ ಇಲ್ಲೀಗಲ್ ರಿಲೇಶನ್ಶಿಪ್ಗಳು ಇರ್ತಾವಲ್ಲ ಅವುಗಳನ್ನ ಕುರಿತು ಅವ್ರದ್ದು ಬಹಳ ಮಾಡ್ತಾರೆ. ಇವ್ರಾದ್ಮೇಲೆ ಮತ್ತೆ ನ್ಯಾಚುರಲಿಸ್ಟ್ಗಳು ಬರ್ತಾರಲ್ಲ, ಅವರು ಇದೇ ವ್ಯಭಿಚಾರವನ್ನ ತೆಗೆದುಕೊಂಡು ಮತ್ತೆ ಒಂದಿಷ್ಟು ನಾಟಕಗಳನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ದುರಂತವನ್ನ ಕಟ್ಟಿದಂತಹ ಶೇಕ್ಸ್ಪಿಯರ್ ಈ ಒಂದ್ ಜಾನರ್ನ ಅಂದ್ರೆ ಈ ಜಾನರ್ಗೆ ಒಗ್ಗಿಸ್ಬೇಕಲ್ಲ, ಅದನ್ನ ಹೇಳ್ಬೇಕಾದಾಗ ಅವನಿಗೆ ಮತ್ತೆ ಈ ಡೆಸ್ಡಿಮೋನಾ ತರದ ಒಂದು ತುಂಬಾ ಶೀಲವತಿಯಾದಂತಹ ಒಂದು ಹೆಂಗಸು, ಆ ಹೆಂಗಸು ಅವಳು ಅಪವಾದಕ್ಕೆ ಗುರಿಯಾಗೋದು, ಅದನ್ನ ಅವನು ದುರಂತಮಯವಾಗಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಅದನ್ನ ದುರಂತವಾಗಿ ಫಸ್ಟ್ ಪಾರ್ಟ್ ಅಲ್ಲಿ ಅವನು ಮಾಡ್ತಾನೆ. ಟ್ರಾಜಿ ಕಾಮಿಡಿ ಅನ್ನೋದ್ರಲ್ಲಿ ಟ್ರಾಜಿಡಿ ಅನ್ನೋ ಪಾರ್ಟ್ ಏನಿದೆಯಲ್ಲ, ಆ ಪಾರ್ಟ್ ತುಂಬಾ ನಿಜವಾಗೋದು ಮತ್ತೆ ಈ ವ್ಯಭಿಚಾರದ ಕಾರಣದಿಂದ. ಈ ವ್ಯಭಿಚಾರ ಅನ್ನೋದು ಏನು ಅಂದ್ರೆ, ಶೇಕ್ಸ್ಪಿಯರ್ ಅದನ್ನ ಅವನು ಅಂದ್ರೆ ಅದನ್ನ ಗ್ಲೋರಿಫೈ ಮಾಡ್ತಿಲ್ಲ, ಅವನು ವೈಭವೀಕರಿಸ್ತಿಲ್ಲ. ಅವನು ಬದಲಾಗಿ ಅಲ್ಲಿ ವ್ಯಭಿಚಾರ ಅನ್ನೋದಕ್ಕಿಂತ ಜಾಸ್ತಿ ಅವನು ಒತ್ತು ಕೊಡ್ತಾ ಇರೋದು ಅಲ್ಲೊಂದು ಗಂಡ ಹೆಂಡತಿಯರ ಮಧ್ಯೆ ಬಂದಂತಹ ಒಂದು ಜಲಸಿ ಮತ್ತು ಸಸ್ಪಿಷನ್ ಅನ್ನೋದಿದೆಯಲ್ಲ, ಅವುಗಳು ಈ ಟ್ರಾಜಿಡಿಗೆ ಹೇಗೆ ಕಾರಣ ಆಗಿತ್ತೋ ಒಥೆಲ್ಲೋನಲ್ಲಿ, ಹಾಗೇನೆ ಇಲ್ಲಿ ಒಂದು ಟ್ರಾಜಿಡಿಗೆ ಅವು ಕಾರಣೀಭೂತವಾಗ್ತವೆ. ಅದರಲ್ಲಿ ಆ ರಿಪಿಟೇಷನ್ಸ್ ಅಂತ ಆದ್ರೂ ಕೂಡ ಆ ರಿಪಿಟೇಷನ್ಸ್ ಅಲ್ಲಿ ಯಾವುದೇ ಮೋಸ ಇಲ್ಲ. ಹೌದು, ಈ ಪ್ಯಾಷನ್ಸೇನೆ ಮನುಷ್ಯನ ಒಂದು ರಿಲೇಶನ್ಶಿಪ್ ಅನ್ನ ಹಾಳು ಮಾಡೋದು
ಅಂತ, ಅಂದ್ರೆ ಆ ಸಾಮರಸ್ಯವನ್ನ, ಆ ಹದವನ್ನ ಹಾಳು ಮಾಡೋದು ಅನ್ನೋದನ್ನ ಹೇಳೋದಕ್ಕೆ, ಮತ್ತೊಮ್ಮೆ ಹೇಳೋದಕ್ಕೆ ಶೇಕ್ಸ್ಪಿಯರ್ಗೆ ಯಾವ ಸಂಕೋಚವೂ ಆಗಿಲ್ಲ. ಹಾಗಾಗಿ ಅದೇ ಕಥಾಹಂದರವನ್ನ ಇಲ್ಲಿ ಮತ್ತೆ ಮರುಕಳಿಸುವಂತೆ ಮಾಡುವಂತಹ ದೃಶ್ಯಾವಳಿಗಳು ಮತ್ತು ಮಾತುಗಳು, ಮತ್ತೆ ಒಂದ್ಸರ ಅದನ್ನೇ ನೆನಪಿಸಿಕೊಡುವಂತಹ ಇವು ಸಂಗತಿಗಳು ಇಲ್ಲಿ ನಮ್ಗೆ ಕಾಣಿಸ್ತವೆ, ಘಟನಾವಳಿಗಳು ಕಾಣಿಸ್ತವೆ. ಆದ್ರೆ ಇಲ್ಲಿಂದ ಮುಂದೆ ಅವು ಪಡ್ಕೊಳ್ಳುವಂತ ತಿರುವಿದೆಯಲ್ಲ, ಅವು ನಮ್ಗೆ ಕಾಮಿಡಿಯ ಸ್ವರೂಪವನ್ನ ಪಡ್ಕೊಳ್ತವೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಶೇಕ್ಸ್ಪಿಯರ್ ಏನ್ ಮಾಡ್ತಾನೆ, ಈ ದುರಂತ ಘಟನೆಗಳು ಕಾಮಿಡಿಗಳಲ್ಲಿ ಅಷ್ಟಾಗಿ ಕಾಣಿಸೋದಿಲ್ಲ. ಅವು ಸುಮ್ಮನೆ ಹೀಗೆ ಬಂದು ಹೀಗೆ ಮುಟ್ಟಿ ಹೋಗ್ತವೆ. ನೀವು ಮರ್ಚೆಂಟ್ ಆಫ್ ವೆನಿಸ್ ಅಂತ ನಾಟಕವನ್ನ ನೋಡಿ. ಮರ್ಚೆಂಟ್ ಆಫ್ ವೆನಿಸ್ ಅಂತ ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಆತಂಕ ಇದೆ, ಪೌಂಡ್ ಆಫ್ ಫ್ಲೆಶಿನ ಒಂದು ಆತಂಕ ಇದೆ, ಹೃದಯಕ್ಕೆ ಹತ್ತಿರದ ಒಂದು ಮಾಂಸವನ್ನ ತಗೋಬೇಕು ಅನ್ನೋದು ಎಲ್ಲ ಒಂದ್ ಕಡೆ ದುರಾಸೆ ಇದೆ ಅನ್ನೋದನ್ನ ನಮ್ಗೆ ಕಾಣಿಸ್ತಿದೆ. ಆ ಶ್ಯಾಡೋ ಎಷ್ಟು ಚೆನ್ನಾಗಿ ಅದ್ರಲ್ಲಿ ಕಾಣಿಸ್ತಾ ಹೋಗುತ್ತೋ ಹಾಗೇನೆ ಪಕ್ಕದಲ್ಲಿ ಇನ್ನೊಂದು ಲೋಕವನ್ನ ಶೇಕ್ಸ್ಪಿಯರ್ ಕಟ್ತಾ ಹೋಗ್ತಾನೆ ಪರ್ಯಾಯವಾಗಿ. ಅದು ವೆನಿಸ್ಸಿನ ಪಕ್ಕದಲ್ಲಿರುವಂತ ಬೆಲ್ಮೆಂಟ್. ಹಾಗೇನೆ ಇಲ್ಲಿ ಕೂಡ ವಿಂಟರ್ಸ್ಟೇಲ್ ಅಲ್ಲಿ ಕೂಡ ಅವನೇನ್ ಮಾಡ್ತಾನೆ, ಈ ವಿಂಟರ್ಸ್ಟೇಲಿನ ಲಿಯಾನ್ಟೆಸ್ಸಿನ ರಾಜ್ಯ ಸಿಸಿಲಿಯನ್ ಇದೆ, ಅದು ಬೇರೆ. ಈ ಕಡೆ ಬೊಹಿಮಿಯಾ ಇದೆಯಲ್ಲ, ಆ ಬೊಹಿಮಿಯಾ ಒಂದು ಪ್ಯಾಸ್ಟ್ರಲ್ ಆಗಿರ್ತಕ್ಕಂಥ ಒಂದು ಪರ್ಯಾಯವಾದಂತ ಒಂದು ಜಗತ್ತು. ಆ ಜಗತ್ತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ನಾವು ಏನಾದ್ರೂ ಒಳ್ಳೇದ್ ಸಾಧಿಸೋದಿದ್ರೆ ಪ್ಯಾಸ್ಟ್ರಲ್ ಜಗತ್ತಲ್ಲಿ ನಾವು ಸಾಧಿಸ್ಕೊಂಡು ವಾಪಸ್ ಬರಬೇಕು ಅನ್ನೋವಂಥದ್ದು ಪ್ರಾಯಶಃ ಶೇಕ್ಸ್ಪಿಯರ್ ನಮ್ಗೆ ಸೂಚಿಸ್ತಾ ಇರ್ತಕ್ಕಂಥ ಒಂದು ಸಾಮರಸ್ಯದ ಒಂದು ಸೂಚನೆ. ನಾನು ಯಾಕೆ ಮರ್ಚೆಂಟ್ ಆಫ್ ವೆನಿಸ್ ಹೇಳ್ದೆ ಅಂದ್ರೆ, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಲ್ಲಾಗ್ಲಿ, ಮರ್ಚೆಂಟ್ ಆಫ್ ವೆನಿಸ್ ಅಲ್ಲಾಗ್ಲಿ, ಅವನು ಆಸ್ ಯು ಲೈಕ್ ಇಟ್ ಅಲ್ಲಾಗ್ಲಿ, ಈ ತರದ ಎಲ್ಲ ಕಾಮಿಡಿಗಳ ಪ್ಯಾಟ್ರನ್ ಅಲ್ಲಿ ಏನಿದೆ ಅಂತಂದ್ರೆ, ಅವರು ಈ ರಾಜ್ಯ ಮತ್ತೆ ಈ ಎಲ್ಲ ಒಂದು ಏನು ಕನ್ಸ್ಟ್ರಕ್ಟೆಡ್ ವರ್ಲ್ಡ್ ಗಳನ್ನ ಬಿಟ್ಟು ಇನ್ನೊಂದು ಜಗತ್ತಿಗೆ ಹೋಗೋದು, ಅದು ತುಂಬಾ ಸಹಜವಾದಂತಹ ಜಗತ್ತು. ಆ ಜಗತ್ತುಗಳಲ್ಲಿ ನಾವಿದ್ದು ಒಂದು ನಮ್ಮ ಆತ್ಮ ಶುದ್ಧವಾದ ಮೇಲೆ, ನಮ್ಮ ಮನಸ್ಸು ಶುದ್ಧವಾದ ಮೇಲೆ ನಮ್ಮ ಸಂಬಂಧಗಳು ಇನ್ನು ಮುಂದೆ ಸುಧಾರಿಸ್ಬೋದು ಅನ್ನೋಂಥ ಹಂತದಲ್ಲಿ ಮತ್ತೆ ಅವರು ನಾಡಿಗೆ ವಾಪಸ್ ಬರ್ತಾರೆ. ಇದು ಈ ಒಂದು ಹೋಗೋದು ಬರೋದು ಮತ್ತೆ ಈ ಎರಡು ಜಗತ್ತುಗಳಿದೆಯಲ್ಲ, ಈ ಜಗತ್ತುಗಳು ವಿಂಟರ್ಸ್ಟೇಲ್ ಅಲ್ಲೂ ಇದೆ ನೋಡಿ. ಈಗ ಕಾಮಿಡಿ ಅನ್ನುವ ಜಾನರ್ ಅನ್ನ ತಗೊಳ್ತಾನ. ಅಂದ್ರೆ ಟ್ರಾಜಿಡಿ ಅನ್ನೋದು ಒಂದ್ ಕಡೆಗೆ ಅದನ್ನ ಸಫಲಗೊಳಿಸಿದ ಮೇಲೆ ಮುಂದೆ ಎರಡು ಜಗತ್ತುಗಳಲ್ಲಿ ಈಗ ಬೊಹಿಮಿಯಾದ ಜಾಗಕ್ಕೆ ಬರ್ತಾರೆ. ಆ ಬೊಹಿಮಿಯನ್ ಅನ್ನೋದೇ ಒಂದು ಒಳ್ಳೆ ಪದ. ಅದು ಆ ಪದಕ್ಕೆ ತಕ್ಕ ಹಾಗೆ ಅಲ್ಲೊಂದು ಪ್ಯಾಸ್ಟ್ರಲ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಆ ಪ್ಯಾಸ್ಚರ್ ಅಂದ್ರೇನೆ ಒಂದು ಹಸಿರು, ಒಂದು ಪ್ರಕೃತಿ ತುಂಬಾ ಶ್ರೀಮಂತವಾಗಿರ್ತಕ್ಕಂತಹ ಒಂದು ಇದು ಅಂತ ಜಾಗ ಅಂತ ಹೇಳ್ಬೋದು. ಅಲ್ಲಿ ಲಿಯಾನ್ಟೆಸ್ನ ಮಗಳು, ಅಂದ್ರೆ ಅಷ್ಟೊತ್ತಿಗಾಗ್ಲೇ ಹರ್ಮಿಯಾನು ಅವಳು ಗರ್ಭಿಣಿ ಇರ್ತಾಳೆ. ತನ್ನ ಪ್ರಿಸನ್ ಅಲ್ಲೇನೆ ಒಂದು ಮಗುವನ್ನ ಹೆರ್ತಾಳೆ. ಆ ಮಗುವನ್ನ ಅವನ್ ತೋರ್ಸ್ಲಿಕ್ಕೆ ಅಂತ ಅವಳ ಸಖಿಯಾದಂತ ಪೌಲಿನ ಬಂದಾಗ ಲಿಯಾನ್ಟೆಸ್ ಅದನ್ನ ನೋಡೋದು ಇಲ್ಲ, ಅದನ್ನು ತಗೊಂಡೋಗಿ ಸಾಯಿಸು ಅಂತ ಹೇಳ್ತಾನೆ. ಹಾಗಾಗಿ ಅದನ್ನ ಯಾರ್ದೋ ಮೂಲಕ ಅವಳ ಗಂಡನ ಮೂಲಕ ಸಾಗಿಸಿದಂತ ಒಂದು ಸಂದರ್ಭದಲ್ಲಿ ಅವನು ಬೊಹಿಮಿಯಾಕ್ಕೆ ಬರ್ತಾನೆ. ಆ ಬೊಹಿಮಿಯಾದ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆಗೆ ಅವನ್ ಸತ್ತು ಹೋಗ್ತಾನೆ. ಅಲ್ಲಿ ಬಂದು ಒಂದು ಕರಡಿನೋ ಏನೋ ತಿಂದಾಕತ್ತೆ ಅಂತ ಹೇಳ್ತಾರೆ. ಅಲ್ಲಿ ಅವನ್ ಸತ್ತು ಹೋಗ್ತಾನೆ. ಆದ್ರೆ ಅವನು ಆ ಮಗುವಿನ ಪಕ್ಕದಲ್ಲಿ ಒಂದು ಸ್ಕ್ರಾಲ್ ಅನ್ನ ಬರ್ದಿಟ್ಟು, ಈ ಮಗು ಇಂಥದಕ್ಕೆ ಸೇರಿದ್ದು, ಇಂಥವ್ರು ಹೀಗೆ ಅಂತ ಹೇಳ್ತಾ ಒಂದು ಇದರಲ್ಲಿ ಅವನನ್ನ ಇದ್ ಮಾಡ್ತಾರೆ. ಕ್ಷಮಿಸಿ, ಯಾವ್ದೋ ಕರೆ ಬಂತು. ಅದನ್ನ ಒಂದು ಇದರಲ್ಲಿ ತೋರಿಸ್ತಾರೆ. ಹಾಗಾಗಿ ಅಲ್ಲಿ ಅವಳು ಮಗಳು ಪರಡಿಟಾ ಅಂತ, ಅವಳು ಲಿಯಾನ್ಟೆಸ್ನ ಮಗಳು. ಆದ್ರೆ ಬಂದು ಬೀಳೋದು ಅವಳು ಬೊಹಿಮಿಯಾದ ನಾಡಿಗೆ. ಒಂದ್ ನಿಮಿಷ ಸರ್, ನಾನು ಲೆಕ್ಚರ್ ಅಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ.
ಸರ್ ನಾನು ಯಾವ್ದೋ ಲೆಕ್ಚರ್ ಅಲ್ಲಿ ಇದ್ದೀನಿ, ಮಾತಾಡ್ತೀನಿ. ಹಲೋ. ಹಾ ಮೇಡಮ್, ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಸರಿ ಸರ್, ಸಾರಿ. ಫೋನ್ ಬರ್ತಾ ಇತ್ತು ಹಾಗಾಗಿ. ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಹಾ ಸರ್, ಫೋನ್ ಬರ್ತಾ ಇದೆ, ಡಿಸ್ಟರ್ಬ್ ಆಗ್ತಿದೆ ಬಿಟ್ಟು. ಸರಿ ಸರಿ ಮೇಡಮ್, ಸರಿ ಹಾ, ಮೇಡಮ್. ಓಕೆ ಓಕೆ ಸರ್. ಹ್ಮ್, ಹೇಳ್ತಾ ಇದ್ದೆ. ಹಾ, ಈಗ ಪರ್ಡಿಟಾ ಬೊಹಿಮಿಯಾಕ್ಕೆ ಬರ್ತಾಳೆ. ಅವಳನ್ನ ತಂದು ಬಿಟ್ಟಿರ್ತಕ್ಕಂತಹ ಇವಳು ಪೋಲಿನ ಗಂಡ ಸತ್ ಹೋಗ್ತಾನೆ. ಆದ್ರೆ ಇವಳು ಮಾತ್ರ ಬದುಕಿ ಉಳಿತದೆ, ಮಗು. ಯಾರ ಹತ್ರ ಅಂತಂದ್ರೆ ಈ ಶೆಪರ್ಡ್ಸ್ ಬರ್ತಾರೆ. ಈ ಶೆಪರ್ಡ್ಸ್ ಇವಳನ್ನ ಕಾಪಾಡ್ಬಿಟ್ಟು ಅವನೊಬ್ಬ ಮುದುಕ ಶೆಪರ್ಡ್ ಏನ್ ಮಾಡ್ತಾನೆ, ಇವಳನ್ನ ಬೆಳೆಸ್ಬಿಟ್ಟು ಅವಳನ್ನ ಪ್ರಕೃತಿಗೆ ತುಂಬಾ ಹತ್ರವಾಗಿರ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಅವಳನ್ನ ಬೆಳೆಸ್ತಾನೆ. ಹೀಗೆ ಬೆಳೆಸುವಂತಹ ಒಂದು ಸನ್ನಿವೇಶ, ಮತ್ತೆ ಇದು ಎಲ್ಲವೂ ಕೂಡ ತುಂಬಾ ಒಂದು ಪ್ಯಾಸ್ಟ್ರಲ್ ಆಗಿರ್ತಕ್ಕಂತ ಒಂದು ಸಂದರ್ಭವನ್ನ ಅದು ನಮ್ಗೆ ತಂದ್ಕೊಡುತ್ತೆ. ಹಾಗಾಗಿ ಅದನ್ನ ನೋಡ್ತಾ ಹೋದಂತೆ ಅವಳು ಹುಡುಗಿ ತಾನು ಇದೇ ಪರಿಸರದ ಮಗು ಅಂತ ತಿಳ್ಕೊಂಡೇ ಬೆಳಿತಾಳವಳು. ಅವಳಿಗೆ ನಿಜ ಏನು ಅಂತ ಗೊತ್ತಿಲ್ಲ. ಇದನ್ನೇ ರಮ್ಯತೆ ಅಂತ ಬಹುಶಃ ಹೇಳಿದ್ದು. ಹಾಗಾಗಿ ಇವಳು ಏನನ್ನ ಮಾಡ್ತಾಳೋ, ಬೆಳಿತಾಳೋ ಅಂದ್ರೆ ತಾನು ಏನ್ ಅರ್ಥ ಮಾಡ್ಕೊಂಡು ಬೆಳೆದಿದ್ದಾಳೋ ಅದು ತುಂಬಾ ಸಹಜವಾಗಿದೆ, ಇನೋಸೆಂಟ್ ಆಗಿದ್ದಾಳೆ ಆ ಹುಡುಗಿ. ಆದ್ರೆ ಆ ಒಂದು ಚೆಲುವು ಮತ್ತು ಇದು ಎಲ್ಲವೂ ಕೂಡ ಈ ರಾಜನ ಮಗ ಅವನಿಗೆ ಕಣ್ಣಿಗೆ ಬೀಳ್ತಾಳೆ. ಆ ಹುಡುಗ ಈ ನಿಜವಾಗ್ಲೂ ಯಾರು ಅಂತಂದ್ರೆ ಅವನು ಈ ಪಾಲಿಕ್ಸೆನಿಸನ ಮಗ. ಪಾಲಿಕ್ಸೆನಿಸ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಮತ್ತೆ ಒಂದಿಷ್ಟು ಇದಾಗತ್ತೆ. ಯಾಕೆ ಇವನು ನನ್ ಮಗ ದಿನ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾನೆ ಅಂತ ಅವನು ಚೆಕ್ ಮಾಡಕ್ಕೆ ಅಂತ ಬಂದಾಗ ಅವನಿಗೆ ಗೊತ್ತಾಗುತ್ತೆ, ತಾನು ತನ್ನ ಮಗ ಯಾವ್ದೋ ಒಂದು ಕುರುಬರ ಮನೆಯಲ್ಲಿ ಇರ್ತಕ್ಕಂಥ ಈ ಸುಂದರಿಯ ಹುಡುಗಿಯ ಹಿಂದೆ ಬಿದ್ದಿದ್ದಾನೆ ಅಂತ ಅವನಿಗೆ ಅನ್ಸುತ್ತೆ. ಹಾಗಾಗಿ ಅದನ್ನ ನೋಡ್ತಾ ಅವನಿಗೂ ಕೂಡ ಕೋಪ ಬರುತ್ತೆ, ಇದನ್ನ ಹೇಗಾದ್ರೂ ಮಾಡಿ ಅವಳನ್ನ ದೂರ ಇಡ್ಬೇಕು ಅನ್ನೋ ಹಾಗೆ ಬರುತ್ತೆ. ನೋಡಿ, ಈ ತರದ ಒಂದು ಜಗತ್ತುಗಳಿದೆಯಲ್ಲ, ಅಲ್ಲೊಂದ್ ನಡೆಯೋದು ಇಲ್ಲೊಂದ್ ನಡೆಯೋದು, ಪ್ಯಾರಲಲ್ ಆಗಿ ಅಲ್ಲಿ ನಡೆಯೋದು ಇಲ್ಲಿ ಸಾಲ್ವ್ ಆಗೋದು, ಇಲ್ಲಿ ನಡೆಯೋದು ಅಲ್ಲಿ ಸಾಲ್ವ್ ಆಗೋದು ಇದೆಯಲ್ಲ, ಅದು ಶೇಕ್ಸ್ಪಿಯರ್ನ ನಾಟಕಗಳ ವಿನ್ಯಾಸ ಕೂಡ ಹೌದು. ಅದು ಇಲ್ಲಿ ಅದರಲ್ಲೂ ಕಾಮಿಡಿ ನಾಟಕಗಳಿದಾವಲ್ಲ, ಅವುಗಳ ವಿನ್ಯಾಸ ಇದು. ಹಾಗಾಗಿ ಇಲ್ಲಿ ಕೂಡ ನಾವು ಪರ್ಡಿಟಾ ಮತ್ತು ಫ್ಲೋರಿಸಲ್ಲಿನ ನಡುವಿನ ಒಂದು ಪ್ರೀತಿ ಸ್ನೇಹ ಎಲ್ಲ ಇದೆಯಲ್ಲ, ಅದು ತುಂಬಾ ಅತ್ಯುನ್ನತವಾದ ಮಟ್ಟಕ್ಕೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಆ ಕುರುಬರೆಲ್ಲ ಸೇರ್ಕೊಂಡು ಒಂದು ಹಬ್ಬವನ್ನ ಮಾಡ್ತಾರೆ. ಆ ತುಪ್ಪಳವನ್ನ ಸುಲಿಯುವಂತ ಒಂದು ಹಬ್ಬವನ್ನ ಮಾಡ್ತಾರೆ. ಆ ಹಬ್ಬದ ಸಂದರ್ಭದಲ್ಲಿ ಅದು ಇನ್ನಷ್ಟು ಉತ್ತುಂಗಕ್ಕೆ ಹೋಗುತ್ತೆ, ಅವರ ಪ್ರೀತಿ ಅನ್ನೋದು ಪ್ರಜ್ವಲಿಸುತ್ತೆ. ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನೂ ಮದ್ವೆ ಆಗಲ್ಲ, ನನ್ನ ರಾಜ್ಯ ಹೋದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಅವನು ಒಂದು ದೃಢ ನಿರ್ಧಾರವನ್ನ ಮಾಡ್ಕೊಂಡು ಅವಳ ಜೊತೆಗೆ ಬಂದಿದ್ದಾನೆ. ಅವಳ ಜೊತೆಗೆ ಓಡಿ ಹೋಗ್ಬೇಕು, ಈ ಜಗತ್ತನ್ನು ಬಿಟ್ಟಾದ್ರೂ ಹೋಗ್ಬೇಕು ಅಂತ ಹೇಳಿ ಅವನು ಬಂದಿದ್ದಾನೆ. ಅವನು ಹತ್ತುವುದು ಹಡಗು ಮತ್ತೆ ಈ ಬೊಹಿಮಿಯಾದಿಂದ ಸಿಸಿಲಿಯಾಕ್ಕೆ. ಸಿಸಿಲಿಯಾದ ಮತ್ತೆ ಯಾರ ರಾಜಧಾನಿ ಅಂತಂದ್ರೆ ಅದು ಲಿಯಾನ್ಟೆಸ್ನ ರಾಜಧಾನಿ. ನೋಡಿ, ಹೀಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ವೆನಿಸ್ ಇಂದ ಬೆಲ್ಮಾಂಟಿಗೆ, ಬೆಲ್ಮಾಂಟ್ ಇಂದ ವೆನಿಸ್ಗೆ ಹೇಗೆ ಬರ್ತಾ ಹೋಗ್ತಾರೋ, ಕಾಡಿಂದ ನಾಡಿಗೆ, ನಾಡಿಂದ ಕಾಡಿಗೆ, ಇದು ಈ ಕಥನ ಹೀಗೆ ಮುಂದುವರಿತಾ ಹೋಗುತ್ತೆ ಅಂತ ಹೇಳಿ. ನೋಡಿ, ಈ ತರದ ಒಂದು ಶಿಫ್ಟ್ಗಳಿದೆಯಲ್ಲ, ಈ ಶಿಫ್ಟ್ಗಳನ್ನ ಶೇಕ್ಸ್ಪಿಯರು ಒಂದ್ ರೀತಿ ಡೆಲಿಬ್ರೇಟ್ ಆಗಿ ತಾನು ಪ್ರಜ್ಞಾಪೂರ್ವಕವಾಗಿ ಇದನ್ನ ವಿನ್ಯಾಸಗೊಳಿಸ್ತಾನೆ ಅಂತ ಹೇಳಿ ಅನ್ಸುತ್ತೆ. ಯಾಕೆಂದ್ರೆ ಅದು ಒಂದು ಜಗತ್ತುಗಳು ಯಾವುದು ವಿಶಿಷ್ಟವಾಗಿದೆಯೋ ಆ ಜಗತ್ತುಗಳು ಎರಡೂ ಕೂಡ ಬೇರೆ ಬೇರೆ ಲೋಕಗಳು. ಆ ಬೇರೆ ಬೇರೆ ಲೋಕಗಳಿಗೂ ಬೇರೆ ಬೇರೆ ತರದ ಒಂದು ಅಸ್ಮಿತೆ ಇದೆ. ಒಂದು ನಾಡು ಒಂದು ಕಾಡು ಏನಿದೆಯಲ್ಲ, ಅವೆರಡೂ ಕೂಡ ಒಂದ್ ರೀತಿಯಲ್ಲಿ ಅವು ಬೆರಿಬೇಕು, ಬ್ಲೆಂಡ್ ಆಗ್ಬೇಕು. ಅವು ಆ ಬ್ಲೆಂಡ್ ಆದ್ರೆ ಮಾತ್ರನೇ ಒಂದು ಯಾವುದೋ ಒಂದು ಸಂಪೂರ್ಣತೆಯ ಅರ್ಥ ಬರುತ್ತೆ ಅಂತ ಹೇಳಿ.
ನನ್ಗೆ ಈ ನಾಟಕ ಓದ್ಬೇಕಾದ್ರೆಲ್ಲ ನನ್ಗೆ ಶಾಕುಂತಲ ನಾಟಕ ತುಂಬಾ ನೆನಪಾಗತ್ತೆ. ಶಾಕುಂತಲ ನಾಟಕದಲ್ಲೂ ಅಷ್ಟೇ, ಮೃಗಯಾ ವಿಹಾರಿಯಾಗಿ ಬಂದಂತ ದುಷ್ಯಂತ ಒಂದು ನಾಡನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ಪ್ರತಿನಿಧಿಸ್ತಾ ಇದ್ದಾನೆ. ಅವನ್ ಬಂದು ಶಕುಂತಲೆಯನ್ನ ನೋಡುವಂಥದ್ದು ಒಂದು ಕಾಡು ಮತ್ತೆ ಕಾಡಿನ ಪರಿಸರದಲ್ಲಿರ್ತಕ್ಕಂಥ ಹುಡುಗಿಯನ್ನ, ಅಲ್ಲಿರ್ತಕ್ಕಂಥ ಒಂದು ಪ್ರೇಮ ಸಾಫಲ್ಯ ಏನಿದೆ ಅದು ಮತ್ತೆ ನಾಡಿಗೆ ಬರ್ಬೇಕಾಗತ್ತೆ, ತನ್ನನ್ನ ತಾನು ನಿರೂಪಿಸ್ಕೊಳ್ಬೇಕಾಗತ್ತೆ. ಆ ನಿರೂಪಿಸ್ಕೊಳ್ಳೋದ್ರಲ್ಲಿ ಮತ್ತೆ ಎಲ್ಲೋ ಒಂದ್ ಕಡೆಗೆ ಎಡವಿದಾಗ ಮತ್ತೆ ವಾಪಸ್ಸು ನೋಡಿ ಸಾಕ್ಷ್ಯವನ್ನ ಕೇಳುತ್ತದು. ಪ್ರೀತಿ ಸಾಕ್ಷ್ಯವನ್ನ ಕೇಳೋದು ನಾಡಿನಲ್ಲಿ, ಪ್ರೀತಿ ಸಾಕ್ಷ್ಯವನ್ನ ಕೇಳೋದು ನಾಡಿನಲ್ಲಿ. ಕಾಡಲ್ಲಿ ಸಹಜವಾದಂತ ಪ್ರೀತಿ ಮಾತ್ರ ಇದೆ. ಹೀಗೆ ಲಿಯಾನ್ಟಸ್ನ ವರ್ಲ್ಡ್ ಅಲ್ಲಿ ಕೂಡ ಪ್ರೀತಿಗೆ ಮತ್ತೆ ತನ್ನ ಬದುಕಿಗೆ ಸಾಕ್ಷ್ಯ ಬೇಕು. ಆದ್ರೆ ನಿಜವಾಗ್ಲೂ ಇಲ್ಲಿ ಪ್ರೀತಿ ಅಂತ ಬಂದಾಗ ಈ ಸಣ್ಣ ಹುಡುಗರಿದಾರಲ್ಲ, ಈ ಪರ್ಡಿಟಾ ಮತ್ತೆ ಫ್ಲೋರಿಸಲ್ ಇಬ್ರು, ಅವರಿಬ್ರು ತಮ್ಮ ಪ್ರೀತಿಗೋಸ್ಕರ ಯಾವ ಸಾಕ್ಷ್ಯವನ್ನೂ ಅಲ್ಲಿ ಅವರು ಕೇಳ್ತಾ ಇಲ್ಲ, ಯಾವ ಪುರಾವೆನೂ ಅವ್ರಿಗೆ ಬೇಕಾಗಿಲ್ಲ. ನಾನು ಪ್ರೀತಿಯಲ್ಲಿ ಮಾತ್ರ ನಂಬಿಕೆ ಇಡ್ತೀನಿ ಅನ್ನೋ ಹಾಗೆ ಇಬ್ರು ಒಬ್ರು ಮೇಲೆ ಒಬ್ರು ಪ್ರೀತಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇದು ಶೇಕ್ಸ್ಪಿಯರ್ ಕಾಣಿಸುವಂತಹ ಎರಡು ಲೋಕಗಳು. ಈ ಲೋಕಗಳು ನಿಜವಾಗ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ, ಕಾಡು ಮತ್ತು ನಾಡುಗಳಿದೆಯಲ್ಲ ಅವೆರಡು ಬೇರೆ ಬೇರೆ ಜಗತ್ತುಗಳು ಹೌದು, ಆದ್ರೆ ಅವು ಒಂದಕ್ಕೆ ಒಂದು ಸೇರ್ಕೊಂಡಿದೆ, ಒಂದನ್ ಬಿಟ್ಟು ಇನ್ನೊಂದಿಲ್ಲ. ಹಾಗೆ ಬೆಲ್ಮಾಂಟ್ ಗೆ ವೆನಿಸ್ ಬೇಕು, ವೆನಿಸ್ಗೆ ಬೆಲ್ಮಾಂಟ್ ಬೇಕು. ಬರೀ ಒಂದು ರಮ್ಯ ಜಗತ್ತಲ್ಲಿ ಇರ್ಲಿಕ್ಕಾಗಲ್ಲ. ನಾನು ಈಗಾಗ್ಲೇ ಒಂದು ಮಾತನ್ನ ಹೇಳ್ದೆ, ಶೇಕ್ಸ್ಪಿಯರ್ ಏನೇನೆಲ್ಲ ಮೇಲೆಲ್ಲ ಹಾರಾಡಿ ಬಂದ್ರು ಕೊನೆಗೆ ವಾಪಸ್ಸು ನೆಲಕ್ಕೆ ಬರುವಂತಹ ಒಂದು ರಮ್ಯತೆಯನ್ನ ಕಾಪಿಟ್ಕೊಳ್ತಾನೆ. ಹಾಗೇನೆ ಇಲ್ಲಿ ನಾಡು ಮತ್ತು ಕಾಡು ಹಾಗೆ ಇರ್ತಕ್ಕಂಥ ಒಂದು ಪ್ಯಾಸ್ಟ್ರಲ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ, ಹಾಗೆ ಒಂದು ಪ್ಯಾಸ್ಟ್ರಲ್ ಆಗಿರೋಂಥ ಸನ್ನಿವೇಶ ನಮ್ಮ ಇಡೀ ಒಂದು ಮನಸ್ಸನ್ನ ಒಂದು ಆಹ್ಲಾದಗೊಳಿಸೋ ಅಂತ ಪ್ರೀತಿಯನ್ನ ಅದರ ಶುದ್ಧ ರೂಪದಲ್ಲಿ ಕೊಡುವಂತಹ ಒಂದು ಜಗತ್ತಾಗಿದ್ರೆ, ಅದೇ ಜಗತ್ತು ಪ್ರಮಾಣೀಕರಿಸಿ ನೋಡಿ ಅದನ್ನ ಒಪ್ಪಿಕೊಂಡು ಅದು ಮತ್ತೆ ಉತ್ತರಾಧಿಕಾರಿಯನ್ನ ವಾರಸುದಾರರನ್ನ ಎಲ್ಲ ನೋಡ್ಕೊಳ್ಳೋ ಅಂತಹ ಒಂದು ಮದುವೆಯನ್ನ ಸಂಸ್ಥೆಯನ್ನ ಮಾಡೋ ಅಂತಹ ಒಂದು ಸಂಗತಿ ಇದೆಯಲ್ಲ, ಅದು ನಾಡಿನಲ್ಲಿದೆ. ಆದ್ರೆ ಸಮಾಜ ಅಂತ ಬಂದಾಗ ಇವೆರಡೂ ಬೇಕು. ಸಮಾಜ ಅಂತ ಬಂದಾಗ ನಾಡು ಬೇಕು, ಹಾಗೇನೆ ಅದನ್ನ ಶುದ್ಧೀಕರಿಸ್ಕೊಳಕ್ಕೆ ಅದಕ್ಕೆ ಕಾಡು ಬೇಕು. ಈ ಎರಡು ಜಗತ್ತುಗಳಿದೆಯಲ್ಲ, ಬಹುಶಃ ಶೇಕ್ಸ್ಪಿಯರ್ಗೆ ಈ ಬ್ಲೆಂಡ್ ಅನ್ನ ಇದು ತುಂಬಾ ಒಳ್ಳೆ ಬ್ಲೆಂಡ್ ಬೇಕು ಅಂತ ಅನ್ಸಿದೆ. ಹಾಗಾಗಿ ಬಹುಶಃ ಇದನ್ನ ಅವನು ದುರಂತ ನಾಟಕ ಅಥವಾ ಕಾಮಿಡಿ ಅಂತ ಹೇಳೋದಕ್ಕಿಂತ ಈ ಬ್ಲೆಂಡ್ ಮಾಡೋದಿದೆಯಲ್ಲ, ಈ ಬ್ಲೆಂಡ್ ಅನ್ನ ಅವನು ಒತ್ತು ಕೊಡ್ತಾನೆ ಅಂತ ನನಗೆ ತುಂಬಾ ಅನ್ಸಿದೆ. ಹಾಗಾಗಿ ಇದು ಅವನ ಬೆಸ್ಟ್ ಕಾಮಿಡಿ ಕೂಡ ಹೌದು ಅಂತ ನಾವು ಹೇಳ್ಬೋದು. ಅಂದ್ರೆ ಟ್ರಾಜಿಕ್ ಟೆಕ್ಸ್ಚರ್ ಇರುವಂತಹ ಬೆಸ್ಟ್ ಕಾಮಿಡಿ ಅಂತ ನಾವು ಹೇಳ್ಬೋದು. ಆಮೇಲೆ ಈ ಕಾಮಿಡಿ ಟ್ರಾಜಿಕ್ ಕಾಮಿಡಿಯನ್ನ ಒಂದು ಚಕ್ರಗತಿ ಅಂತ ನಾವು ಕರಿಬಹುದು. ಅಂದ್ರೆ ಒಂದು ಸೈಕಲ್ ಅಂತ ಹೇಳೋದಾದ್ರೆ, ಈ ಸೈಕಲ್ ಅನ್ನೋದು ಈ ನಾಟಕಕ್ಕೆ ತುಂಬಾ ಚೆನ್ನಾಗಿ ಅನ್ವಯ ಆಗತ್ತೆ. ಯಾಕೆಂದ್ರೆ ನಾವು ಸೀಸನ್ ಅಂತ ಬರ್ತಿದ್ದ ಹಾಗೇನೆ ಸೀಸನಲ್ ಸೈಕಲ್ ಅಂತ ಕೇಳ್ತೀವಿ, ಅಂದ್ರೆ ಋತು ಚಕ್ರ ಅಂತ ಹೇಳ್ತೀವಿ. ಅದು ನಿಧಾನವಾಗಿ ಒಂದಾದ್ಮೇಲೊಂದು ಋತು ಬರ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಒಂದು ಚಕ್ರ ಇದೆ. ಏನಪ್ಪಾ ಚಕ್ರ ಅಂದ್ರೆ, ಅದ್ರ ನಾಟಕದ ಹೆಸರೇನೆ ವಿಂಟರ್ಸ್ ಟೇಲ್ ಅಂತ. ಅಂದ್ರೆ ವಿಂಟರ್ ಅಂತ ಅನ್ನೋದು ಇಲ್ಲಿ ಸೂಚಿತವಾಗಿದೆ. ವಿಂಟರ್ ಆದ್ಮೇಲೆ, ಅಂದ್ರೆ ವಿಂಟರ್ ಅನ್ನೋದು ಸಾಮಾನ್ಯ ಒಂದು ಸ್ಯಾಡ್ ಆಗಿರ್ತಕ್ಕಂಥ ಅಥವಾ ಮುಗಿತಾಯಕ್ಕೆ ಬರುವುದನ್ನ ಸೂಚಿಸುವಂತಹ ಒಂದು ಋತು. ಅದಾಗ್ತಿದ್ದ ಹಾಗೇನೆ ಅಲ್ಲಿ ಮುಂದೆ ಒಂದು ಸೀಸನ್ ಅಂತ ಬರೋದು ವಸಂತ ಕಾಲ. ನೋಡಿ, ಇಲ್ಲಿ ಯಾವುದು ಮುಗಿಬೇಕು ಅಂತ ಇದೆಯೋ ಅದು ಮುಗಿತಾಯಕ್ಕೆ ಬರುತ್ತೆ. ಅದರ ನಂತರ ಇರುವಂತದ್ದು ವಸಂತ ಕಾಲ. ಆ ವಸಂತದ ಒಂದು ಚಕ್ರ ತಿರುಗಿ ಬರ್ಬೇಕು ಅಂದಾಗ ಈ ಚಕ್ರ ಕೆಳಗಡೆ ಹೋಗ್ಬೇಕು, ಮೇಲ್ ಬರ್ಬೇಕು. ಇದು ಒಂದು ಸೈಕಲ್. ಈ ಸೈಕಲ್ ಅನ್ನ ತುಂಬಾ ಚೆನ್ನಾಗಿ ಈ ನಾಟಕ ಒಂದು ಸಜೆಸ್ಟ್ ಮಾಡುತ್ತೆ. ನಾನು ಇಲ್ಲಿ ಓದ್ತಾ ಇರ್ಬೇಕಾದಾಗ ಬ್ಲೇಕನನ್ನ ನೆನಪಿಸ್ಕೊಂಡೆ. ಬ್ಲೇಕ್ 2 ಭಾಗ ಮಾಡ್ತಾನೆ ತನ್ನ ಪೊಯಿಟ್ರಿ ಒಳಗೆ, ಒಂದು ಇನ್ನೋಸೆನ್ಸ್ ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತ. ನೋಡಿ, ಇನ್ನೋಸೆನ್ಸ್ ಇಂದ ಅಲ್ಲೂ ಅಷ್ಟೇ ಅವನು ಬ್ಲೇಕ್ ಹೇಳ್ಬೇಕಾದಾಗ
ಇನೋಸೆನ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸೋ ಹೊತ್ತಿಗೆನೆ ಅವನು ಎಕ್ಸ್ಪೀರಿಯನ್ಸಿನ ಜಗತ್ತಿಗೆ ಹೋಗ್ಬೇಕನ್ನೋ ಹಾಗೆ ಎಕ್ಸ್ಪೀರಿಯನ್ಸಿನ ಪದ್ಯಗಳನ್ನ ಬರೀತಾನೆ. ಇವೆರಡೂ ಬೇರೆ ಬೇರೆ ಅಲ್ಲ, ಇವುಗಳಿಂದ ನೀವು ಮತ್ತೆ ವಾಪಸ್ ಇನೋಸೆನ್ಸಿಗೆ ಬರ್ಬೇಕು. ಇದೊಂದು ಸೈಕಲ್ ಇದು. ಅಂದ್ರೆ ಇನೋಸೆನ್ಸ್ ಇಂದ ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸ್ ಇಂದ ಒಂದು ಇನೋಸೆನ್ಸ್, ಮತ್ತೆ ವಾಪಸ್ ಅಲ್ಲಿಗೆ ಬರ್ಬೇಕು. ಹಾಗೆ ಬರ್ಬೇಕು ಅನ್ನೋವಂಥದ್ದು ಒಂದು ಕಲ್ಪನೆ ಒಂದು. ಹಾಗೆ ಅವನ್ ಮಾತಲ್ಲೇನೆ ಒಂದು ಝೆನ್ ಮಾತು ಇಲ್ಲಿ ನೆನಪಾಗುತ್ತೆ. ಅಂದ್ರೆ ನೋಡಿ, ಯಾಕೆ ಅವನಿಗೆ ಅದು ಸೈಕಲ್ ಬೇಕು ಅಂತ ಅನ್ಸುತ್ತೆ ಅಂದ್ರೆ, ಮೌಂಟೇನ್ಸ್ ನೋಡಿ, ಅದು ಒಂದು ಮಾತಿದೆ, ಝೆನ್ನಿನ ಒಂದು ಇದಿದೆ, ಅದನ್ನ ಹೇಳ್ಬೋದು ಅನ್ನೋದಾದ್ರೆ, ನಿಮ್ಗೆ ಎನ್ಲೈಟನ್ಮೆಂಟ್ ಆಗಿಲ್ದೆ ಇದ್ದಾಗ ಮೌಂಟೇನ್ಸ್ ಆರ್ ಮೌಂಟೇನ್ಸ್, ರಿವರ್ಸ್ ಆರ್ ರಿವರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅವು ನಾವೇನು ನೋಡ್ತಾ ಇದೀವೋ ಅವು ಬರೀ ಕಲ್ಲುಗಳು ಮಣ್ಣುಗಳು ಆಗೇ ಇರ್ತವೆ ಅಷ್ಟೇ. ಈ ಕಡೆಯಿಂದ ನಿಮಗೆ ಎನ್ಲೈಟನ್ಮೆಂಟ್ ಆಗ್ತಾ ಇರ್ಬೇಕಾದಾಗ ಒಂದ್ ರೀತಿ ಅವು ಮೌಂಟೇನ್ಸ್ ಆರ್ ನಾಟ್ ಮೌಂಟೇನ್ಸ್, ರಿವರ್ಸ್ ಆರ್ ನಾಟ್ ರಿವರ್ಸ್ ಅಂತ ಹೇಳ್ತಾನೆ. ಅಂದ್ರೆ ಅವು ಬರೀ ಕಲ್ಲು ಮಣ್ಣುಗಳ ಗುಡ್ಡ ಅಲ್ಲ ಮತ್ತು ನದಿಗಳು ನದಿಗಳಲ್ಲ ಅಂತ ಹೇಳ್ತಾನೆ. ಆಮೇಲೆ ಎನ್ಲೈಟನ್ಮೆಂಟ್ ಆದ್ಮೇಲೆ ನಮ್ಗೆ ನಮ್ಮ ಇಡೀ ಒಂದು ಜಗತ್ತು ನಮ್ಗೆ ಯಾವ ತರ ಕಾಣಿಸುತ್ತಪ್ಪ ಅಂದ್ರೆ, ಅವುಗಳ ಮಹತ್ತನ್ನ ತುಂಬಿಕೊಂಡು ಮೌಂಟೇನ್ಸ್ ಆರ್ ಜಸ್ಟ್ ಮೌಂಟೇನ್ಸ್, ರಿವರ್ಸ್ ಆರ್ ಜಸ್ಟ್ ರಿವರ್ಸ್ ಅಂತ ಅವ್ನ್ ಹೇಳ್ತಾನೆ. ಅಂದ್ರೆ ಇದೊಂದು ಸೈಕಲ್ ಇದು. ಇನೋಸೆನ್ಸ್ ಇಂದ ನೀವು ಒಂದು ನಾಲೆಡ್ಜ್ ಅನ್ನ, ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಗೋಬೇಕು. ಆ ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ಒಂದು ಇನೋಸೆನ್ಸಿಗೆ ವಾಪಸ್ ಬರ್ಬೇಕು. ಈ ಸೈಕಲ್ ಇದೆಯಲ್ಲ, ಈ ಸೈಕಲ್ ಅನ್ನೋದು ಒಂದು ತುಂಬಾ ಮಹತ್ವದ ಒಂದು ಸಂಗತಿ ಅಂತ ನನಗೆ ಈ ನಾಟಕ ಓದ್ಬೇಕಾದ್ರೆ ಅನಿಸ್ತು. ಯಾಕೆಂದ್ರೆ ಈ ಒಂದು ಇನೋಸೆನ್ಸಿನ ಒಂದು ಜಗತ್ತು, ಹಾಗೇನೆ ಒಂದು ಎಕ್ಸ್ಪೀರಿಯನ್ಸಿನ ಜಗತ್ತು, ಈ ಎರಡರ ರಾಜಕಾರಣದ ಜಗತ್ತು, ಇನ್ನೊಂದು ಪ್ರೀತಿಯ ಜಗತ್ತು, ಇವೆರಡೂ ಕೂಡ ಒಂದ್ ಕಡೆ ಸೈಕಲ್ ತರ, ಇವು ಕೂಡ ತಿರುಗಲೇಬೇಕು. ಮತ್ತೆ ಈ ಒಂದು ಏನು ವಿಂಟರ್ ಇತ್ತಲ್ಲ, ವಿಂಟರ್ ಕಳೆದು ಒಂದು ಸ್ಪ್ರಿಂಗ್ ಅನ್ನೋದು ಬರ್ಲೇಬೇಕು. ಈ ತರದ ಒಂದು ಚಕ್ರದ ಕಲ್ಪನೆ ಇದರಲ್ಲಿ ತುಂಬಾ ಚೆನ್ನಾಗಿ ಇದೆ ಅಂತ ನನ್ಗೆ ಅನ್ಸಿದೆ. ಈ ನಾಟಕ ಓದಾಗೆಲ್ಲ ಕೆಲವರು ನಾತ್ರೂಪ್ರೈ ಅಂತ ವಿಮರ್ಶಕರು ಇದನ್ನ ಪ್ರಾಗ್ರೂಪದಲ್ಲಿ ನಾವು ಓದ್ಬೋದು, ಒಂದು ಸೀಸನಲ್ ಸೈಕಲ್ ಹಾಗೆ ಅಂತೆಲ್ಲ ಗುರುತಿಸಿದ್ದಾರೆ. ಆದ್ರೆ ಇದು ಮನುಷ್ಯನ ಒಂದು ಋತುಚಕ್ರವನ್ನ, ಋತುಗತಿಯನ್ನ ಹೇಳ್ತಾ ಇರೋ ಹಾಗೇನೆ, ಒಂದು ಕಷ್ಟ, ಒಂದು ಸುಖ, ಮತ್ತೆ ಕಷ್ಟದ ಭಾವನೆ, ಮತ್ತೆ ಇದು ಹಾಗೆ ಅಂತಾನು ಕೂಡ ನಾವು ಅದನ್ನ ಅರ್ಥೈಸ್ಬೋದೇನೋ. ಆದ್ರೆ ಇದಕ್ಕೊಂದು ಆವರ್ತನ ಅಂತ ನಾವು ಸೃಷ್ಟಿ ಮಾಡ್ಕೊಂಡ್ರೆ, ಒಂದು ಸರ್ಕಲ್ ಅಂತ ಸೃಷ್ಟಿ ಮಾಡ್ಕೊಂಡ್ರೆ, ಈ ಒಂದು ಪೂರ್ಣಾವಸ್ಥೆಯನ್ನ ಪಡಿಬೇಕಾದಾಗ ಈ ಒಂದು ಟ್ರಾಜಿ ಕಾಮಿಡಿಯ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ ಇದೊಂದು ಚಕ್ರಗತಿಯ ಸಹಜಗತಿ ಅಂತ ಹೇಳಿ ಅನ್ಸಿದೆ. ಪ್ರಾಯಶಃ ಶಾಕುಂತಲ ನಾಟಕವನ್ನ ನಾನು ಪ್ರಸ್ತಾಪಿಸಿದ ಉದ್ದೇಶನೂ ಅದೇನೆ. ಕಾಳಿದಾಸ ಮೊದಲಲ್ಲಿ ಪ್ರಾರಂಭಿಸಿದಾಗ ತುಂಬಾ ಉತ್ಕೃಷ್ಟವಾದಂತಹ ಒಂದು ಪ್ರೀತಿ ಇದೆ. ಮತ್ತೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆಗೆ ಅದು ತೊಡಕಾಗುತ್ತೆ, ಪ್ರೀತಿ ವಿಸ್ಮೃತಿಗೆ ಹೋಗುತ್ತೆ, ಅಲ್ಲಿ ಅಭಿಜ್ಞ ಆಭರಣವನ್ನ ಕೇಳಿಸುತ್ತೆ, ಒಂದು ಸಾಕ್ಷಿಯನ್ನ ಕೇಳುತ್ತೆ. ಆಮೇಲೆ ಮತ್ತೆ ಪ್ರೀತಿ ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ಶಾಕುಂತಲ ಅದನ್ನ ನಿರಾಕರಿಸ್ತಾಳೆ. ನನಗೆ ಇದರ ಅವಶ್ಯಕತೆ ಇಲ್ಲ, ಉಂಗುರವನ್ನ ನೀವು ತೆಗೆದುಕೊಳ್ಳಿ, ನನಗೆ ಬೇಡ ಅಂತ ಹೇಳ್ತಾಳೆ. ಅಂದ್ರೆ ಅಲ್ಲಿ ಯಾವ ಪ್ರಮಾಣವೂ ಇಲ್ಲದೆ ಒಂದು ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಸ್ಥಿತಿಗೆ ಅವರಿಬ್ರು ಕೂಡ ಬಂದಿದ್ದಾರೆ. ಹಾಗಾಗಿ ಅದೊಂದು ಸುಖಾಂತ್ಯವಾದಂತಹ ನಾಟಕ. ಇಬ್ರು ಒಂದು ರಿಯೂನಿಯನ್ ಆಗತ್ತೆ. ಆ ರಿಯೂನಿಯನ್ ಅನ್ನೋದು ಕಾಳಿದಾಸ ನಮ್ಗೆ ಕೊಡುವಂತಹ ಒಂದು ಕಾಣಿಕೆ ಅಂತ ನಾವು ಇಲ್ಲಿವರೆಗೂ ಓದ್ಕೊಂಡ್ ಬಂದಿದ್ದೇವೆ. ನನ್ಗೆ ಓದ್ತಾ ಇದ್ದ ಹಾಗೇನೆ ಈ ಶೇಕ್ಸ್ಪಿಯರ್ನ ನಾಟಕಗಳನ್ನ ಕನ್ನಡಕ್ಕೆ ತರಬೇಕಾದಾಗ, ಮೊದಲು ಬಂಗಾಲದಲ್ಲಿ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಶೇಕ್ಸ್ಪಿಯರ್ನ ನಾಟಕವನ್ನ ಪ್ರೋಸ್ ಅಲ್ಲಿ ಬರೀತಾರೆ. ಅಂದ್ರೆ ಕಾದಂಬರಿ ಪ್ರಕಾರ, ಒಂದು ರೊಮಾನ್ಸಿನ ಒಂದು ಪ್ರಕಾರದಲ್ಲಿ ಬರೀತಾರೆ ಅವರು. ಬರ್ದಿದ್ದನ್ನ ವೆಂಕಟಾಚಾರ್ಯರು ಕನ್ನಡಕ್ಕೆ ತರಬೇಕಾದಾಗ ಅದ್ರಲ್ಲಿ ಒಂದು ಸಣ್ಣ ಟಿಪ್ಪಣಿ ಬರೀತಾರೆ. ಏನಪ್ಪಾ ಅಂತಂದ್ರೆ, ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅವು ದಶರೂಪಕಗಳನ್ನ ಅವು ಪೂರೈಸೋದಿಲ್ಲ. ಅಂದ್ರೆ ಅವು ಎಲ್ಲಾ ಭಾವನೆಗಳನ್ನು ಹೇಳೋದಿಲ್ಲ. ಒಂದು ದುರಂತ ಅಂದ್ರೆ ದುರಂತಕ್ ಮಾತ್ರ ನಿಂತ್ಬಿಡುತ್ತೆ,
ಅಥವಾ ಒಂದು ಸುಖಾಂತಿ ಅಂದ್ರೆ ಅಲ್ಲಿಗೆ ಮಾತ್ರ ನಿಂತ್ಬಿಡುತ್ತೆ. ಹಾಗಾಗಿ ನಾವು ಇದನ್ನ ಯಾವ ರೀತಿಯಲ್ಲಾದ್ರೂ ಇದನ್ನ ಬದಲಾಯಿಸ್ಬೇಕು ಅಂದ್ರೆ ಸಾಧ್ಯವಿಲ್ಲ. ಅದು ನಮ್ಮ ಜಾನರ್ ಅಲ್ಲಿ ಸಾಧ್ಯ ಇಲ್ಲ, ನಾಟಕ ಅನ್ನುವಂತ ಜಾನರ್ ಅಲ್ಲಿ ಸಾಧ್ಯ ಇಲ್ಲ. ಇದನ್ನ ನಾವು ಪ್ರೋಸ್ ನಲ್ಲೇ ಬರಿಬೇಕು, ಇದನ್ನ ನಾವು ನಾವೆಲ್ ಅನ್ನ ಒಂದು ಹೊಸ ರೂಪದಲ್ಲೇ ಬರಿಬೇಕು ಅಂತ ಅವ್ರು ಬರೀತಾರೆ. ನೋಡಿ, ಅಂದ್ರೆ ಇಲ್ಲೆಲ್ಲದೂ ಏನ್ ಕೊರತೆ ಕಾಣ್ತಾ ಇದೆ ಅಂತಂದ್ರೆ, ಒಂದು ಕಾಮಿಡಿ ಅಂತ ಮಾತ್ರ ಹೋದ್ರೆ ಕಾಮಿಡಿ ಮಾತ್ರ ಇರುತ್ತೆ, ಟ್ರಾಜಿಡಿ ಅಂತ ಹೋದ್ರೆ ಟ್ರಾಜಿಡಿ ಮಾತ್ರ ಇರುತ್ತೆ. ಆದ್ರೆ ಪ್ರಾಯಶಃ ಟ್ರಾಜಿಡಿ ಮತ್ತು ಕಾಮಿಡಿ ಎರಡೂ ಬ್ಲೆಂಡ್ ಆಗುವಂತಹ ಈ ತರದ ಚಕ್ರಗತಿಯ ಒಂದಿದೆಯಲ್ಲ, ಆದ್ರಿಂದ ಅದು ತುಂಬಾ ಒಂದು ಪೂರ್ಣಾವಸ್ಥೆ ಅಂತ ನಾವು ಊಹೆ ಮಾಡ್ಬೋದು. ಹಾಗಾಗಿ ಪ್ರಾಯಶಃ ಶೇಕ್ಸ್ಪಿಯರ್ ಕೊನೆಯ ನಾಟಕಗಳಲ್ಲಿ ಈ ಚಕ್ರಗತಿಯ ಬಗ್ಗೆ ಅವನಿಗೆ ಒಲವಿರ್ಬೋದಾ, ಅದರಿಂದ ಈ ಒಂದು ರೊಮ್ಯಾನ್ಸ್ ಅನ್ನ ಬಳಸಿ ಅವನೇನಾದ್ರೂ ಈ ಜಾನರ್ ಅನ್ನ ಇನ್ನೊಂದಿಷ್ಟು ಬೇರೆ ತರದಲ್ಲಿ ಕಾಣಿಸ್ಲಿಕ್ಕೆ ನೋಡಿದ್ನ ಅಂತ ಹೇಳಿ ನನ್ಗೆ ಅನ್ಸಿದೆ ಒಂದು. ಆಮೇಲೆ ಈ ಮೆಚೂರ್ ಪ್ಲೇಸ್ ಅಂತ ನಾವ್ ಆಗ್ಲೇ ನಾನು ಮೊದ್ಲಿಗೆನೆ ಪ್ರಸ್ತಾಪ ಮಾಡಿದೆ. ಹಾಗೆ ಮೆಚುರಿಟಿ ಅನ್ನೋವಂಥದ್ದು, ರೈಪನ್ನೆಸ್ ಅನ್ನೋವಂಥದ್ದು ಈ ತರದ ಒಂದು ಬ್ಲೆಂಡ್ ಅಲ್ಲಿ ಇದೆ ಅಂತ ಹೇಳಿ ಅವನು ಅನ್ಕೊಂಡಿದಾನ ಅಂತಾನು ಕೂಡ ನಾವು ಇಲ್ಲಿ ಕೇಳ್ಕೋಬಹುದು. ಯಾಕೆಂದ್ರೆ ಟ್ರಾಜಿಡಿ ಮೆಟೀರಿಯಲ್ ಇಲ್ಲಿದೆ. ಟ್ರಾಜಿಡಿ ಮೆಟೀರಿಯಲ್ ಯಾವ್ದು ಅಂದ್ರೆ ಹೆಂಡತಿಯನ್ನ ಅನುಮಾನಿಸೋದು, ಅವಳನ್ನ ಸಾಯಿಸೋದು, ಒಂದು ಕ್ರೌರ್ಯ, ಮಗುವನ್ನ ಸಾಯಿಸು ಅಂತ ಹೇಳೋದು, ಆಮೇಲೆ ತನ್ನ ಮಗುವನ್ನೇ ಕಳ್ಕೊಳ್ಳೋ ಅಂಥದ್ದು, ಇಂಥದ್ದು ಎಲ್ಲದರ ನಡುವೆ ಅವನು ಯಾವ್ದೋ ಒಂದು ಇದರಲ್ಲಿ ತಬ್ಬಲಿತನವನ್ನ ಅನುಭವಿಸ್ತಾನೆ, ದುರಂತದ ಒಂದು ಛಾಯೆಯಲ್ಲಿರ್ತಾನೆ. ಇದಾಗಿ ಕೂಡ ತಾನು ತನ್ನ ಇಡೀ ಒಂದು ಫ್ಯಾಮಿಲಿ ಒಂದು ವಾಪಸ್ ಮತ್ತೆ ಅವನಿಗೆ ಸಿಗತ್ತೆ, ಆ ರೆಸರೆಕ್ಷನ್ ಆಗತ್ತೆ. ಇದನ್ನೆಲ್ಲವೂ ಕೂಡ ನಾವು ಒಂದ್ ರೀತಿ ಬ್ಲೆಂಡಿನ ಒಂದು ತತ್ವವಾಗಿ ನೋಡ್ಬೋದು ಅಂತ ಅನ್ಸುತ್ತೆ. ನಾನು ಇನ್ನೊಂದೆರಡು ಸಂಗತಿಗಳನ್ನ ಪ್ರಸ್ತಾಪಿಸಿ ನನ್ನ ಮಾತನ್ನು ಮುಗಿಸ್ಬೋದು ಅಂತ ಅನ್ಕೋತೀನಿ. ಮುಖ್ಯವಾಗಿ ಪ್ಲೇ ಹೇಳೋವಂಥದ್ದು ಒಂದು ಮುಖ್ಯ ನನಗೆ ತುಂಬಾ ಗಾಢವಾಗಿ ಕಾಡಿದ್ದು ಅಂದ್ರೆ ಇಲ್ಲಿರ್ತಕ್ಕಂತಹ ಪ್ರಕೃತಿ ತತ್ವ. ಶೇಕ್ಸ್ಪಿಯರ್ನ ಇಡೀ ಒಂದು ತತ್ವದಲ್ಲಿ ಮುಖ್ಯವಾಗಿರುವಂಥದ್ದು ಅವನು ಪ್ರಕೃತಿಯನ್ನ ನೋಡುವ ಒಂದು ದೃಷ್ಟಿಕೋನದ ಬಗ್ಗೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಪ್ರಕೃತಿಯ ಒಂದು ನಿಗೂಢತೆಯನ್ನ ತನ್ನ ತಾತ್ವಿಕವಾದಂತಹ ವಿಶ್ಲೇಷಣೆಗೆ ತುಂಬಾ ಸಿಂಬಾಲಿಕ್ ಆಗಿರ್ತಕ್ಕಂತಹ ರೀತಿಯಲ್ಲಿ ಶೇಕ್ಸ್ಪಿಯರ್ ಅವನ್ನ ಮೆಟಫರ್ಸ್ ಅನ್ನ ಕೊಡ್ತಾನೆ, ಮತ್ತೆ ಅವುಗಳನ್ನ ಸಿಂಬಲ್ಸ್ ಅನ್ನಾಗಿ ಮಾಡ್ತಾನೆ. ಅವುಗಳನ್ನ ಅರ್ಥೈಸ್ಕೊಳ್ಳೋದು ಸುಮಾರು ಸರಿ, ನಮ್ಗೆ ಎಷ್ಟೋ ಸರಿ ಅದು ತುಂಬಾ ಕಷ್ಟ ಆಗತ್ತೆ. ಯಾಕೆ ಅಂದ್ರೆ ಅವಕ್ಕೆ 1 to 1 ಅಂತ ಹೇಳುವಂತ ಅರ್ಥಗಳು ಅದರಲ್ಲಿ ಅವನು ಬಳಸೋದಿಲ್ಲ ಅಂತ ಹೇಳಿ. ಇದರ ಹಿಂದೆ ನನ್ಗೆ 2-3 ದೃಷ್ಟಿಕೋನ ಪ್ರಕೃತಿ ದೃಷ್ಟಿಕೋನದಲ್ಲಿ ಕಾಣ್ಬೋದು ಅಂತಂದ್ರೆ ಅದನ್ನ ವಿವರಿಸೋದಾದ್ರೆ, ಮೊದಲನೇದಾಗಿ ಪ್ರಕೃತಿ ಅಂದ್ರೆ ಶೇಕ್ಸ್ಪಿಯರ್ಗೆ ಅದೊಂದು ಒಂದು ಸೀಸನ್ ಅಂತ, ಅಂದ್ರೆ ಒಂದ್ ಸೀಸನ್ ಅಂತ ಅಂದ್ರೆ ಒಂದು ನೇಚರ್ ಅನ್ನೋವಂಥದ್ದು ಒಂದು ಸೀಸನ್ ಕಳೆದಂತೆ ಇನ್ನೊಂದು ಸೀಸನ್ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ತರದ ಸೀಸನ್ ಅದು. ಆ ಸೀಸನ್ ನಲ್ಲಿ ಒಂದು ವೈವಿಧ್ಯತೆ ಇದೆ ಮತ್ತು ಬೇರೆ ಬೇರೆ ಅನುಭವಗಳ ಒಂದು ಕೊಡುವಂತಹ ಒಂದು ಗುಣಗಳಿದೆ. ಈ ಪ್ರಕೃತಿ ತತ್ವವನ್ನ ಶೇಕ್ಸ್ಪಿಯರ್ ಯಾವಾಗ್ಲೂ ಗಮನಿಸ್ತಾನೆ. ಈ ಒಂದು ಹಂತದಲ್ಲಿ ನಾವು ಬೇರೆ ಬೇರೆ ತರದ ಅನುಭವಗಳನ್ನು ಗಳಿಸ್ತೀವಲ್ಲ, ಅದು ಒಂದು ಪ್ರಕೃತಿ ತತ್ವದ ಮೂಲ ತತ್ವ ಅಂತ ಹೇಳಿ ಅವನು ಸಾಧಾರಣವಾಗಿ ಭಾವಿಸ್ತಾನೆ. ಹಾಗಾಗಿ ಈ ಪ್ರಕೃತಿಯನ್ನ ಅವನು ಕಾಣೋದು ಒಂದು ಋತುವಿನ ಮಾದರಿಯಲ್ಲಿ ಕಾಣ್ತಾನೆ. ಮತ್ತೆ ಎಲ್ಲ ತರದ ಒಂದು ಅಂದ್ರೆ ಬೇರೆ ಬೇರೆ ತರದ ಹೂವು, ಬೇರೆ ಬೇರೆ ತರದ ಹಣ್ಣು, ಮತ್ತೆ ವೈವಿಧ್ಯತೆ ಇದೆಯಲ್ಲ, ಆ ವೈವಿಧ್ಯತೆ ಅನ್ನೋದು ಪ್ಲೂರಾಲಿಟಿ ಅನ್ನೋವಂಥದ್ದು ಶೇಕ್ಸ್ಪಿಯರ್ನಂತ ರೊಮ್ಯಾಂಟಿಕ್ ನಾಟಕಕಾರನಿಗೆ ತುಂಬಾ ಸಹಜವಾಗಿ ಇದು ಎಲ್ಲರನ್ನ ಪ್ರತಿನಿಧಿಸುವಂಥದ್ದು. ಯಾವುದು ಕೂಡ ಅಮುಖ್ಯವಲ್ಲ. ಕುವೆಂಪು ಹೇಳ್ತಾರಲ್ಲ, ಎಲ್ಲವೂ ಇಲ್ಲಿ ಮುಖ್ಯ, ಎಲ್ಲವೂ ಅಮುಖ್ಯ ಅಂತ. ಹಾಗೆ ಇಲ್ಲಿರ್ತಕ್ಕಂಥ ಪ್ರಕೃತಿ ತತ್ವವನ್ನ ಶೇಕ್ಸ್ಪಿಯರ್ ಗ್ರಹಿಸ್ತಾನೆ. ಹಾಗಾಗಿ ಇಲ್ಲಿ ಪರ್ಡಿಟಾ ನೋಡುವಂತಹ ಒಂದು ಫ್ಲವರ್ಸಿನ ಒಂದು ಲೋಕ ಇದೆಯಲ್ಲ, ಪರ್ಡಿಟಾ ಮತ್ತೆ ಫ್ಲೋರಿಜಲ್ ಒಂದು ಪ್ಯಾಸ್ಟ್ರಲ್ ಸೀನ್ ಅಲ್ಲಿ ಅವರೊಂದು ಒಂದು ಹೂಗಳನ್ನ ನೋಡ್ತಾರೆ. ಆ ಹೂಗಳು ಅದರಲ್ಲಿ ಒಂದು ಬಾಸ್ಟರ್ಡ್ ಫ್ಲವರ್ ಅಂತಾನೆ ಅವನು ಕರೀತಾನೆ. ಬಾಸ್ಟರ್ಡ್ ಫ್ಲವರ್ ಅನ್ನೋದು ಮೇಲ್ನೋಟಕ್ಕೆ ಅದೊಂದು ಮಿಕ್ಸೆಡ್ ಆಗಿರ್ತಕ್ಕಂಥ ಬೇರೆ ಬೇರೆ ಕಲರ್ ಇರೋ ಅಂತ ಬಹುಶಃ
ಒಂದು ಹೂ ಆಗಿರ್ಬೋದು. ಆದ್ರೆ ಆ ಬಾಸ್ಟರ್ಡಿಟಿ ಅನ್ನೋದಿದೆಯಲ್ಲ, ಆ ಬಾಸ್ಟರ್ಡಿಟಿ ಅನ್ನೋದು ಕೂಡ ಒಂದು ವಿಶಾಲ ತತ್ವದಲ್ಲಿ ಅದೊಂದು ಎಲ್ಲೋ ಒಂದ್ ಕಡೆಗೆ ಎಲ್ಲರಿಗೂ ಹಕ್ಕಿರ್ತಕ್ಕಂತಹ ಇಲ್ಲಿ ಬದುಕ್ಲಿಕ್ಕೆ ಹಕ್ಕಿರ್ತಕ್ಕಂತಹ ಒಂದು ಬದುಕಿನ ಒಂದು ಪ್ರತಿಪಾದನೆಯನ್ನ ತೋರಿಸ್ತಾ ಇದೆ. ಹಾಗಾಗಿ ಆ ಬಾಸ್ಟರ್ಡಿಟಿ ಅನ್ನೋದು ಯಾವೊಂದು ಅಂದ್ರೆ ನಾಟಕದ ಮೊದಲ ಹಂತದಲ್ಲಿ ಒಂದು ವ್ಯಭಿಚಾರ ಅನ್ನೋಂಥದನ್ನ ತುಂಬಾ ಕೆಟ್ಟದಾಗಿ ಬಿಂಬಿಸಿದೆಯೋ ಆ ಸಮಾಜ ಅಥವಾ ಆ ದೃಷ್ಟಿಕೋನ, ಇಲ್ಲಿ ಅದೇನು ಇಲ್ಲದೆ ಒಂದು ಸಹಜವಾದಂತ ಬಾಸ್ಟರ್ಡಿಟಿಯನ್ನ ಒಪ್ಕೊಳ್ತಾ ಇದೆ. ಅಂದ್ರೆ ಒಂದು ಬೆರಕೆ ಆಗ್ಲಿಲ್ಲ ಅಂತಂದ್ರೆ ಆ ಬೆರಕೆ ಅನ್ನೋದು ನಮ್ಗೆ ಒಂದು ಫಲವಂತಿಕೆ, ಒಂದ್ ರೂಪ, ಬೇರೆ ತರದ ಇನ್ಯಾವುದೋ ಅರ್ಥವನ್ನ ಕೊಡ್ತಾ ಇದೆ ಅನ್ನೋದನ್ನ ಅವು ಸೂಚಿಸ್ತಾ ಇದೆಯೇನೋ ಅನ್ನೋ ಹಾಗೆ ಶೇಕ್ಸ್ಪಿಯರ್ ಅದನ್ನ ಗ್ರಹಿಸ್ತಾನೆ. ಒಂದು. ಎರಡನೇದಾಗಿ, ಪ್ರಕೃತಿ ಅಂದ್ರೆ ಅವನ ಪಾಲಿಗೆ ದುರಂತ ಮತ್ತು ಸೌಂದರ್ಯಗಳ ಮಿಶ್ರಣ. ಅದು ಬರೀ ಸೌಂದರ್ಯವೇ ಇಲ್ಲ, ಬರೀ ದುರಂತವೇ ಇಲ್ಲ, ಬರೀ ಭೀಷಣತೆಯೇ ಇಲ್ಲ, ಅದರ ಬ್ಲೆಂಡ್ ಅದು. ಹಾಗಾಗಿ ಈ ಬ್ಲೆಂಡಿನ ಒಂದು ದೃಷ್ಟಿಕೋನ ಕೂಡ ಅವನಲ್ಲಿದೆ. ಈ ಅವ್ನ್ ಶಾಲ್ ಐ ಕಂಪೇರ್ ದಿ ಟು ಎ ಸಮರ್ಸ್ ಡೇ ಅಂತ ಅವನ ಒಂದು ಸಾನೆಟ್ ಇದೆ. ಆ ಸಾನೆಟ್ ಅಲ್ಲಿ 2 ಸಾಲ್ ಬರುತ್ತೆ. ಹೀಗಿದೆ ಅದು ಸಾಲ್ಗಳು. ಅಂಡ್ ಎವ್ರಿ ಫೇರ್ ಫ್ರಮ್ ಫೇರ್ ಸಮಟೈಮ್ಸ್ ಡಿಕ್ಲೈನ್ ಬೈ ಚಾನ್ಸ್ ಆರ್ ನೇಚರ್ಸ್ ಚೇಂಜಿಂಗ್ ಕೋರ್ಸ್ ಅನ್ಟ್ರಿಮ್ಡ್ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಒಂದು ನೇಚರಿನ ಸಹಜ ಗುಣನೇ ನಿಧಾನವಾಗಿ ಕ್ಷಯಿಸ್ತಾ ಹೋಗೋದು, ಮತ್ತೆ ತುಂಬಿಕೊಳ್ತಾ ಬರೋದು, ಅಥವಾ ಇನ್ಯಾವುದೋ ರೂಪದಲ್ಲಿ ಅದನ್ನ ನಾಶ ಮಾಡೋದು. ಬೈ ಚಾನ್ಸ್ ಆರ್ ನೇಚರ್ಸ್ ಚೇಂಜಿಂಗ್ ಕೋರ್ಸ್ ಅಂತಾನೆ. ಆ ಚೇಂಜಿಂಗ್ ಕೋರ್ಸ್ ಅನ್ನೋದ್ರಲ್ಲೇನೆ ಆ ಪ್ರೋಸೆಸ್, ಆ ಫಿನಾಮಿನಾ ಅನ್ನೋದೇನು ಅಂತ ನಮ್ಗೆ ಅರ್ಥ ಆಗೋ ಹಾಗೆ ಇದೆ. ಅದನ್ನ ಇಲ್ಲಿ ನಾವು ಹೇಳೋದಾದ್ರೆ, ಒಂದು ಇಡೀ ಒಂದು ಪ್ರಕೃತಿ ಅನ್ನೋವಂಥದ್ದು ಒಂದು ಪ್ಯಾಸ್ಟ್ರಲ್ ಆಗಿರ್ತಕ್ಕಂಥ ಅನುಭವನೂ ಹೌದು. ಆದ್ರಿಂದಲೇ ಇಲ್ಲಿ ನಮ್ಗೆ ಒಂದು ಪ್ಯಾಸ್ಟ್ರಲ್ ಆಗಿರ್ತಕ್ಕಂಥ ಜಗತ್ತು, ಅದರ ಸಂತೋಷ, ಅದರ ಸರಳತೆ, ಅವುಗಳನ್ನೆಲ್ಲ ಇಲ್ಲಿ ಕಾಣಿಸುವಂತ ಕೆಲವು ದೃಶ್ಯಗಳಿದೆ. ಇಲ್ಲಿ ಇರೋಂತ ಕುರುಬರೆಲ್ಲ ಸೇರ್ಕೊಂಡು ಆ ತುಪ್ಪಳವನ್ನ ಸುಲಿಯುವಂತ ಹಬ್ಬವನ್ನ ಮಾಡ್ತಾ ಅವರು ಒಬ್ರಿಗೊಬ್ರು ಎಷ್ಟು ಸಂತೋಷವಾಗಿದ್ದಾರೆ ಅನ್ನೋದನ್ನ ಶೇಕ್ಸ್ಪಿಯರ್ ತೋರಿಸ್ತಾನೆ. ಅದಕ್ಕೆ ಹಿನ್ನೆಲೆಯಾಗಿ ಪ್ರೇಮಿಗಳು ಒಂದು ಹೂವಿನ ಲೋಕದಲ್ಲಿದ್ದಾರೆ. ಆ ಹೂವಿನ ಲೋಕವನ್ನ ಅವರು ನೋಡ್ತಾ ಇದ್ದಾರೆ. ಆ ಹೂಗಳು ಕೂಡ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅದು ನಮ್ಗೆ ಪ್ರಕೃತಿಯ ಒಂದು ಸಂತೋಷದ ಅಥವಾ ಒಂದು ಸಾಮರಸ್ಯದ ಯಾವುದೋ ಒಂದು ಸಂಗತಿಯನ್ನು ತೋರಿಸ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ಪ್ರಕೃತಿಯ ಭೀಕರತೆ ಇನ್ನೊಂದ್ ಕಡೆ ಇದೆ. ಅದೇನಪ್ಪಾ ಅಂತಂದ್ರೆ ಅಲೆಗಳು ಬಂದು ಹಡಗನ್ನ ನಾಶ ಮಾಡೋದು, ಅಲೆಗಳು ಬಂದು ಬೊಹಿಮಿಯನ್ ಸಮುದ್ರದಲ್ಲಿ ಬೀಳುವಂತ ಒಂದು ಇದರಲ್ಲಿ ನಾಶ ಮಾಡುವಂಥದ್ದು. ಹಾಗೆ ಬೊಹಿಮಿಯನ್ ಇದರಲ್ಲಿ ಆಂಟಿಗೊನಸ್ ಅನ್ನ ಒಂದು ಕರಡಿ ಬಂದು ಭೀಷಣವಾಗಿ ಅವನ ಮೇಲೆರಗಿ ಸಾಯಿಸುವಂಥದ್ದು. ಮತ್ತೆ ಅವನ ಲಿಯಾನ್ಟೆಸ್ನ ಇದನ್ನು ಕೂಡ ಕೆಲವರು ಸಿಂಬಾಲಿಕ್ ಆಗಿ ನೋಡ್ತಾರೆ. ಲಿಯಾನ್ಟೆಸ್ ಅಂದ್ರೇನೆ ಲಿಯೋ ಅಂದ್ರೆ ಸಿಂಹ ಅಂತ. ಆ ಸಿಂಹದ ಒಂದು ರಾ ನೇಚರ್ ಇದೆಯಲ್ಲ, ಪ್ಯಾಷನ್ ಇದೆಯಲ್ಲ, ಆ ಪ್ಯಾಷನ್ ಅನ್ನೋದು ಪ್ರಕೃತಿ ಅವನಲ್ಲಿ ತುಂಬಿದಾಗ ಅದು ಅವನ ಸ್ವಭಾವ ಆಗುತ್ತೆ. ಹಾಗಾಗಿ ಈ ಎಲ್ಲದರ ಒಂದು ಪ್ಯಾಚ್ ಇದೆಯಲ್ಲ, ಈ ಪ್ಯಾಚ್ಗಳೆಲ್ಲ ಇದೆಯಲ್ಲ, ಇವುಗಳ ಒಂದು ಪ್ಯಾಚ್ಗಳನ್ನ ಸೇರಿಸಿದ್ರೆ ನಾವು ಪ್ರಕೃತಿಯ ಒಂದು ಸ್ವಭಾವವನ್ನ, ಪ್ರಕೃತಿಯನ್ನ ಅರಿಲಿಕ್ಕೆ ಸಾಧ್ಯ ಆಗ್ಬೋದೇನೋ ಅಂತ ಅನ್ಸುತ್ತೆ. ಹಾಗಾಗಿ ವಿಂಟರ್ಸ್ ಟೇಲ್ ಏನಿದೆಯಲ್ಲ, ಅದು ಸಹಜವಾದಂತಹ ಪ್ರಕೃತಿಯ ಒಂದು ಸನ್ನಿವೇಶವನ್ನ ಹೇಳ್ತಾ ಇದೆ. ಸೈಕಲ್ಲಿನ ಯಾವುದೋ ಒಂದು ಋತುಚಕ್ರದ ಇದನ್ನ ಹೇಳ್ತಾ ಇದೆ ಅಂತ ಅಂದ್ರೂ ಕೂಡ ಅದ್ರೆಲ್ಲದರ ಒಂದು ಉತ್ಕೃಷ್ಟತೆ, ಹಾಗೇನೆ ಅದ್ರೆಲ್ಲದರ ಉತ್ಪಾತವನ್ನು ಕೂಡ ಸೇರಿಸಿಕೊಂಡು ಇರುವಂತಹ ಒಂದು ಬ್ಲೆಂಡ್ ಅದು. ಆ ಬ್ಲೆಂಡ್ ಅನ್ನ ನಾವು ಖಂಡಿತವಾಗಿ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಇನ್ನೊಂದು ತುಂಬಾ ಮುಖ್ಯವಾಗಿ ನಾವು ಯಾವಾಗ್ಲಿಗೊಂದು ಫೆಮಿನಿಸ್ಟ್ ರೀಡಿಂಗ್ ಅಂತ ಕೊಡುವಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಈ ನಾಟಕವನ್ನ ಒಂದು ಫೆಮಿನಿಸ್ಟ್ ರೀಡಿಂಗ್ ಮಾಡ್ಕೊಂಡ್ರೆ ಅದ್ ನಿಜವಾಗ್ಲೂ ಬೇರೆನೆ ಅರ್ಥವನ್ನ ಕೊಡುವಂತಹ ನಾಟಕ ಆಗಿ ಕಾಣಿಸುತ್ತೆ. ಯಾಕೆಂದ್ರೆ ನೋಡಿ, ಕಥೆ ಅನ್ನುವಂಥದ್ದು ಹೆಣ್ಣಿನ ಜಗತ್ತು ಅನ್ನೋ ಹಾಗೆ ಶೇಕ್ಸ್ಪಿಯರ್ ನಲ್ಲಿ ಅದು ಬರುತ್ತೆ. ಒಬ್ಬ ವಿಮರ್ಶಕ ತುಂಬಾ ಚೆನ್ನಾಗಿ ಇದನ್ನ ಗುರುತಿಸ್ತಾನೆ. ಅಂದ್ರೆ ಲೇಡಿ ಮ್ಯಾಕ್ಬೆತ್ ಹೇಳ್ತಾಳಂತೆ, ಅಂದ್ರೆ ಮ್ಯಾಕ್ಬೆತ್ ಕೊಲೆ ಮಾಡಿ ಹೊರಗಡೆ ಬಂದಾಗ
ಅವನು ಹೆದರ್ತಾ ಇದ್ದಾನೆ, ನಡುಗ್ತಾ ಇದ್ದಾನೆ. ಆಗ ಅವಳು ಇದನ್ನ ಸೇರಿಸಿ ಹೇಳ್ತಾಳೆ. ಇದೊಂಥರ ನೀನು ಹೇಳ್ತಾ ಇರೋದು ಒಂದು ಎ ವುಮನ್ ಸ್ಟೋರಿ ಅಂತ ಹೇಳ್ತಾಳೆ. ಎ ವುಮನ್ ಸ್ಟೋರಿ ಅಟ್ ಎ ವಿಂಟರ್ಸ್ ಫೈರ್ ಅಂತ ಹೇಳ್ತಾಳೆ. ನೀನು ಕತೆ ಕಟ್ತಿದ್ಯಪ್ಪ, ಇದನ್ನ ಕೇಳಕ್ಕೆ ಚೆನ್ನಾಗಿದೆ, ಇದು ಒಂಥರ ವಿಂಟರ್ಸ್ ಟೇಲ್ ಇದು ಅಂತಾನೆ ಅವಳು ಹೇಳ್ತಾಳೆ. ಅಂದ್ರೆ ಇಲ್ಲಿ ವಿಂಟರ್ಸ್ ಟೇಲ್ ಅನ್ನೋ ಅಂಥದ್ದು ಸುಮ್ನೆ ತಮಾಷೆಗೆ ಏನೋ ಒಂದು ಹಗುರವಾಗಿ ಹೇಳೋವಂತ ಮಾತು ಅನ್ನೋ ಹಾಗೆ ಇದೆ. ನಾವು ಕತೆ, ಅಜ್ಜಿ ಕತೆ, ಅಡ್ಗುಲಜ್ಜಿ ಕತೆ ಅಂತೆಲ್ಲ ನಾವು ಹೇಳ್ತಾ ಇದ್ರು ಕೂಡ ಇಲ್ಲಿ ನಿಜವಾಗ್ಲೂ ಆಗಿರೋದು ಅಡ್ಗುಲಜ್ಜಿ ಕತೆನಾ ಅಂತ ನೋಡಿದ್ರೆ, ಈ ಸ್ತ್ರೀ ಲೋಕ ತೆಗೆಯುವಂತ ಒಂದು ಕತೆಗಳಿದೆಯಲ್ಲ, ಈ ಅಂದ್ರೆ ಸಬ್ವರ್ಷನ್ಸ್ ಇದೆಯಲ್ಲ, ಇವನ್ನ ನಾವು ಗಮನಿಸ್ಬೇಕು ಮುಖ್ಯವಾಗಿ. ಯಾಕೆಂದ್ರೆ ಇಲ್ಲಿರುವಂತ ಕಲ್ಪಿತವಾದಂತಹ ರಮ್ಯ ಕಥೆಯಲ್ಲೂ ಕೂಡ ಈ ಹೆಣ್ಣಿನ ಒಂದು ಗುಣಗಳನ್ನ ಅವು ಶೋಧಿಸ್ಕೊಳ್ತವೆ. ಅದು ಮುಖ್ಯವಾಗಿ ಒಂದು ತುಂಬಾ ಸಮಾಧಾನವಾದಂತ ವಿವೇಕವನ್ನ ಇಟ್ಕೊಂಡಿರ್ತಕ್ಕಂತಹ ಒಂದು ಹೆಣ್ಣುಗಳನ್ನ ತೋರಿಸ್ತಾ ಹೋಗ್ತಾನೆ. ನೋಡಿ, ಹರ್ಮಿಯೋನ್ ಇದ್ದಾಳೆ, ಅವಳು ಲಿಯಾಂಟೆಸ್ನ ರಾಣಿ. ಅವಳು ತನ್ನೆಲ್ಲ ಅಪವಾದವನ್ನ ತುಂಬಾ ಸಮಾಧಾನ ಚಿತ್ತದಿಂದ ಎದುರಿಸ್ತಾಳೆ ಮತ್ತು ಅದಕ್ಕೆ ಉತ್ತರವನ್ನ ಕೊಡ್ತಾಳೆ. ಅವನು ಅದನ್ನು ಒಪ್ಕೊಳ್ದಿದ್ದಾಗ ಅವಳು ನೋವಿನಲ್ಲಿದ್ದಾಳೆ, ಆದ್ರೆ ಆ ನೋವು ಕೂಡ ತುಂಬಾ ಡಿಗ್ನಿಫೈಡ್ ಆಗಿದೆ. ನೋಡಿ, ಅವಳ ನೋವಿನ ಮುಂದೆ, ಅವಳ ಒಂದು ಅದರ ಸಹಿಸಿಕೊಳ್ಳುವಿಕೆಯ ಮುಂದೆ ಲಿಯಾಂಟೆಸ್ ಎಷ್ಟು ಅವನು ಭಾವ ವಿಕಾರದಲ್ಲಿ ಕಾಣಿಸ್ತಾನೆ ಅಂತಂದ್ರೆ, ಅವನ ಸಿಟ್ಟು, ಅವನ ಸಂಶಯ ಅವೆಲ್ಲವೂ ಕೂಡ ಅವನನ್ನ ಒಬ್ಬ ರಾಕ್ಷಸನ ತರದಲ್ಲಿ ನಮಗೆ ಕಾಣೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಹರ್ಮಿಯೋನ್ ಈಗ ನಮ್ಗೆ ಅವಳು ಒಂದು ಮಾಡೆಲ್ ಆಗಿ ಕಾಣಿಸ್ತಾಳೆ. ಹಾಗೇನೆ ಅವಳ ಸಖಿಯಾದಂತ ಪೌಲಿನಾ ಇದ್ದಾಳಲ್ಲ, ಅವಳು ಕೂಡ ಅಷ್ಟೇ. ಅವಳು ಆದಷ್ಟು ವಿವೇಕವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳು ಪದೇ ಪದೇ ಲಿಯಾಂಟೆಸ್ಸನಿಗೆ ಒಂದಿಷ್ಟು ಬುದ್ಧಿವಾದವನ್ನ ಹೇಳ್ತಾಳೆ, ಬಂದು ವಿವೇಕವನ್ನ ಹೇಳ್ತಾಳೆ, ಮಗುವನ್ ತೋರಿಸ್ತಾಳೆ. ಆದ್ರೆ ಇಷ್ಟಾಗಿಯೂ ಕೂಡ ಅವನು ಇದಕ್ಕೆ ಕರ್ಗೋದಿಲ್ಲ. ಆದ್ರಿಂದ ಅವನು ಅವಳ ಮುಂದೆನೂ ಕೂಡ ಒಂದು ಭಾವ ವಿಕಾರದಿಂದ ತುಂಬಾ ಸಣ್ಣವನಾಗಿ ಕಾಣಿಸ್ತಾನೆ. ಮತ್ತೆ ಮುಂದೆ ಪರ್ಡಿಟಾ ಬರ್ತಾಳೆ, ಲಿಯಾಂಟೆಸ್ನ ಮಗಳು. ಅವಳಿಗೆ ನೋಡಿ, ಅವಳು ತುಂಬಾ ಸುಂದರಿ, ಸಹಜವಾದಂತ ಸುಂದರಿ, ಜೊತೆಗೆ ಗುಣ ರೂಪಗಳಿಂದ ಕಂಗೊಳಿಸ್ತಾ ಇದ್ದಂಥವಳು. ಅವಳು ನೋಡಿ, ಅವಳ ಅಂತಸ್ತು ಅವಳು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ದಿದ್ದಾಗ ಅವಳ ಗುಣ ಇದೆಯಲ್ಲ ಎಷ್ಟು ಸಹಜವಾಗಿದೆಯೋ, ಆ ಸಹಜತೆ ಅನ್ನೋದು ಕೂಡ ಅಲ್ಲಿ ಒಂದು ಸ್ತ್ರೀತ್ವಕ್ಕೆ ಸಿಗುವಂತಹ ಒಂದು ಇದು. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಈ ಗಂಡಸಿನ ಅಹಮಿಕೆಗೆ ತಣ್ಣಗೆ ನಿಂತು ಸವಾಲ್ ಹಾಕ್ತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಮುಖ್ಯವಾದಂತ ಒಂದು ಶೀಲದ ಪ್ರಶ್ನೆ ಬಂದಿದೆಯಲ್ಲ, ಆ ಶೀಲದ ಪ್ರಶ್ನೆಯನ್ನ ಮತ್ತು ವಾರಸುದಾರಿಕೆಯ ಪ್ರಶ್ನೆಯನ್ನ ಅವರು ಅದನ್ನ ನಿಶಸ್ತ್ರೀಕರಣ ಮಾಡ್ತಿದ್ದಾರೆ ಅಂತ ನನ್ಗೆ, ನಿಶಸ್ತ್ರಗೊಳಿಸ್ತಿದ್ದಾರೆ ಅಂತ ಅನ್ಸಿದೆ. ಯಾಕೆ ಅಂದ್ರೆ ಇಲ್ಲಿ ನಿಜವಾದ ವಾರಸುದಾರರಾದಂತಹ ಮ್ಯಾಮಿಲಸ್ ಸತ್ ಹೋಗಿದೆ. ಆ ಹುಡ್ಗ ಸತ್ ಹೋಗ್ತಾನೆ ಪಾಪ. ಅವನ್ ಯಾಕೆ ಸಾಯ್ತಾನೆ ಅಂದ್ರೆ, ತಾಯಿಗೆ ತಂದೆ ಕೊಡ್ತಾ ಇರೋಕ್ಕಂತ ಹಿಂಸೆ ಮತ್ತಿದನ್ನೆಲ್ಲ ನೋಡಿ ಭಯದಿಂದ ಅವನು ಸತ್ ಹೋಗ್ತಾನೆ ಅಂತ ಹೇಳಿ ಬರುತ್ತೆ. ನೋಡಿ, ಅವನೀಗ ವಾರಸುದಾರ ಇಲ್ಲ. ಒಂದು ಸಿಂಹಾಸನಕ್ಕೆ ಬೇಕಾದಂತಹ ವಾರಸುದಾರ ಇದಾನಲ್ಲ, ಅವನಿಲ್ಲ. ಲಿಯಾಂಟೆಸ್ ಪೌಲಿಗೆ ಯಾರು ಉಳಿತಾರೆ ಅಂದ್ರೆ, ಕೊನೆಗೂ ಕೂಡ ಉಳಿಯೋದು ಅವನಿಗೆ ಅವನ ಹೆಣ್ಣು ಸಂತಾನ. ಯಾರು ಅಂದ್ರೆ ಪರ್ಡಿಟಾ. ಆ ಪರ್ಡಿಟಾ ಕೂಡ 16 ವರ್ಷ ಆದ್ಮೇಲೆ ಅವಳು ಸಿಗೋದ್ರಿಂದ ಅಷ್ಟೊತ್ತಿಗಾಗ್ಲೇ ಅವಳಿಗೆ ಮದುವೆಯ ಒಂದು ಬೇಡಿಕೆ ಕೂಡ ಇರೋದ್ರಿಂದ, ಅವಳಾಗ್ಲೇ ಫ್ಲೋರಿಜಾಲ್ನ ಇಷ್ಟಪಟ್ಟಿರೋದ್ರಿಂದ ಅವಳಿಗೆ ಆ ಒಂದು ಸಂದರ್ಭವೂ ಕೂಡ ಒಂದು ತನ್ನ ತಂದೆಯನ್ನ ನೋಡ್ಬೇಕಾದಾಗ ಆ ತಂದೆ ವಾರಸುದಾರಿಕೆಯನ್ನ ಬಿಟ್ಕೊಡ್ಬೇಕಾಗತ್ತೆ. ಈ ವಾರಸುದಾರಿಕೆಯ ಪ್ರಶ್ನೆ ಇದೆಯಲ್ಲ, ಇದು ಇಂಗ್ಲೆಂಡಿನ ರಾಜಕಾರಣದಲ್ಲಿ ತುಂಬಾ ಸತತವಾಗಿ ನಡೀತಾ ಇದ್ದಂತಹ ಒಂದು ಸಂಗತಿ. ಯಾರ್ ಮಾಡ್ಬೇಕು ಅನ್ನೋದಕ್ಕೆ ರಿಚರ್ಡ್ III ಆಗ್ಲಿ, ಇದಾಗ್ಲಿ ಎಲ್ಲರೂ ಕೂಡ ಯಾರನ್ನೋ ಕೊಲೆ ಮಾಡಿ ಆ ಒಂದು ಇದಕ್ಕೆ ಬರ್ತಾರೆ. ನೋಡಿ, ಇಲ್ಲಿ ಇವನ ಪಾಲಿಗೆ ಉಳಿಯುವಂತಹ ವಾರಸುದಾರಿಕೆ ಯಾರ್ದಪ್ಪ ಅಂತ ಅಂದ್ರೆ, ಇಡೀ ಹೆಣ್ಣುಗಳಿಂದ ಅವನು ಕಲ್ತಂತ ಒಂದು ಮೆಚುರಿಟಿಯ ಲೆಸನ್ ಏನಿದೆ, ಆ ಲೆಸನ್ ಮತ್ತೆ ಅವನಿಗೆ ಉಳಿಯೋದು, ಕೊನೆಗೆ ವಾರಸುದಾರರು ಅಂತ ಉಳಿಯೋದು ಈ ಹೆಣ್ಣು ಆಗಿ ಇರುವ ಒಂದು ಹೆಣ್ಣಿನ ಸಂತಾನವಾದಂತ ಇವಳು ಪರ್ಡಿಟಾ ಮಾತ್ರ. ಈ ಪರ್ಡಿಟಾ ತಂದಿರೋದು ಯಾವುದು ಅಂದ್ರೆ, ಈ ನಾಲೆಡ್ಜ್ ಯಾವ್ದಪ್ಪ ಅಂದ್ರೆ, ಇದು ಕಾಡಿನ ಪ್ಯಾಸ್ಟ್ರೋಲಿನ ನಾಲೆಡ್ಜ್, ಇದು ಇನೋಸೆನ್ಸಿನ ನಾಲೆಡ್ಜ್. ಆ ಇನೋಸೆನ್ಸಿನ ನಾಲೆಡ್ಜ್
ಅವನ ರಾಜ್ಯವನ್ನ ಮುಂದೆ ಉಳಿಸಬಹುದು, ಸಿಸಿಲಿಯಾನ ಉಳಿಸಬಹುದು ಅಂತ ಅನ್ಸಿದೆ. ಹಾಗಾಗಿ ನನಗೆ ಈ ಎರಡು ದೃಷ್ಟಿಕೋನಗಳಲ್ಲಿ ಓದ್ಲಿಕ್ಕೆ ಆಯ್ತು. ಇನ್ನೂ ಇದನ್ನ ಕೆಲವರು ಕ್ರಿಶ್ಚಿಯನ್ ಪ್ಲೇ ಆಗಿ ಓದ್ತಾರೆ, ಸೈಕೊಲಾಜಿಕಲ್ ವರ್ಷನ್ ಅಲ್ಲಿ ಕೂಡ ಈ ನಾಟಕವನ್ನ ಓದ್ತಾರೆ. ಇವೆಲ್ಲ ಬೇರೆ ಬೇರೆ ಹಂತದಲ್ಲಿ ನಮ್ಗೆ ಓದ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂಥದ್ದು ಶೇಕ್ಸ್ಪಿಯರ್ನ ವಿಂಟರ್ಸ್ ಟೇಲ್. ನನಗೆ ಮುಖ್ಯವಾಗಿ ಕಾಣಿಸಿದ್ದು ಅವನ ಈ ಬ್ಲೆಂಡಿಂಗ್ ಇದಿದೆಯಲ್ಲ, ಈ ಒಂದು ಅವನು ಮ್ಯಾಕ್ಬತ್ ಅಲ್ಲಿ ಅವನ ವಿಚಸ್ ಎಲ್ಲ ಬರ್ತಾರೆ, ಏನೇನೋ ತಂದು ಆ ಕಾಲ್ಡ್ರನ್ ಅಲ್ಲಿ ಹಾಕ್ತಾರೆ. ಆ ಕಾಲ್ಡ್ರನ್ನು ಕುದಿತಾ ಒಂದ್ ಹದಕ್ಕೆ ಬರುತ್ತೆ. ಹಾಗೆ ಎಲ್ಲಾ ತರದ ಕಥೆಗಳ ಸೊಗಡನ್ನ ಇಲ್ಲಿ ಬೆರೆಸಿ ನಮ್ಗೆ ಏನ್ ಮಾಡ್ತಾನೆ, ಟ್ರಾಜಿಡಿ ಕಾಮಿಡಿ ಅವ್ಯಾವೂ ಇಲ್ಲ, ಅವ್ಯಾವು ಶಾಶ್ವತವೂ ಅಲ್ಲ, ಅವು ನಿರಂತರವಾದಂತ ಒಂದು ಫಿನಾಮಿನಲ್ ಆದಂತ ಒಂದು ಸೀಸನಲ್ ಆಗಿರ್ತಕ್ಕಂಥ ಇದು ಅಂತ ಹೇಳಿ ನೋಡಿ. ಸೀಸನ್ ಅಂದ್ರೇನೆ ಒಂದರ್ಥ, ಸೀಸನ್ ಅಂದ್ರೆ ಋತು ಅಂತ, ಸೀಸನ್ ಅಂದ್ರೆ ಇನ್ನೊಂದರ್ಥ. ಸೀಸನ್ ಮಾಡೋದು ಅಂದ್ರೆ ರೈಪನ್ ಮಾಡೋದು, ಹಣ್ಣಾಗೋದು, ಅಥವಾ ಅದನ್ನ ಮೆಚುರಿಟಿ ಇದಕ್ಕೆ ಮಾಡ್ಕೊಳ್ಳೋದು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಆ ಮಾಗುವಿಕೆಗೆ ತೆರೆದೊಪ್ಪಿಸಿಕೊಳ್ಳುವಂತಹ ಕೊನೆಯ ಸಾಲಿನಲ್ಲಿ ಬರ್ತಕ್ಕಂತಹ ನಾಟಕ ಇದು. ಹಾಗಾಗಿ ನಮ್ಗೆ ಇದು ರಂಗದಲ್ಲೂ ಒಂದ್ ರೀತಿ ಟ್ರಾಜಿ ಕಾಮಿಡಿಗಳನ್ನ ಇಟ್ಕೊಂಡು ಬಂದಾಗ ರಂಜಿಸಿದಂತಹ ಒಂದು ನಾಟಕ, ಶೇಕ್ಸ್ಪಿಯರ್ನ ಮತ್ತೆ ಓದುವಲ್ಲಂತಹ ನಾಟಕ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಧಾರವಾಡ ಕಟ್ಟೆಯ ಸ್ನೇಹಿತರಿಗೂ ವಂದನೆಗಳನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್, ಮುಖ್ಯಸ್ಥರು ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಮಹನೀಯರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಿವರಾಜ್ ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತಿಗಳೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಸುಮಾರು 1 ಗಂಟೆಯ ಕಾಲ ಡಾಕ್ಟರ್ ತಾರಿಣಿ ಶಿವದಾಯಿನಿ ಅವರ ಮಾತುಗಳನ್ನ ನಾವೆಲ್ಲರೂ ಕೇಳಿದ್ದೇವೆ. ನಾನು ಪ್ರವಾಸ ಮಾಡುತ್ತಿದ್ದೇನೆ, ಆದ್ರೆ ಅವರ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡೆ. ಬಹಳ ಆಸಕ್ತಿಯಿಂದ, ಕುತೂಹಲದಿಂದ, ಅನೇಕ ನಿರೀಕ್ಷೆಗಳನ್ನ ಇಟ್ಟುಕೊಂಡು ನಾನು ಅವರ ಮಾತುಗಳನ್ನ ಕೇಳಿದೆ. ವಿಂಟರ್ಸ್ ಟೇಲ್ ನಾಟಕದ ಬಗ್ಗೆ ಬಹಳ ಮನೋಜ್ಞವಾಗಿ ಅವರು ವಿಶ್ಲೇಷಣೆಯನ್ನ ಮಾಡಿದರು. ನಾಟಕದ ವಸ್ತುವಿನ ಬಗ್ಗೆ, ಭಾಷೆಯ ಬಗ್ಗೆ, ದರ್ಶನದ ಬಗ್ಗೆ ಮತ್ತು ಅನೇಕ ಸಂಗತಿಗಳ ಬಗ್ಗೆ ತಾರಿಣಿಯವರು ಅನೇಕ ಒಳ್ಳೆಯ ಮಾತುಗಳನ್ನ ಮಾಡಿದ್ರು. ಅನೇಕ ಹೊಸ ಸಂಗತಿಗಳನ್ನ ನಮಗೆ ತಿಳಿಸಿದರು. ಒಬ್ಬ ಪ್ರತಿಭಾವಂತ ಪ್ರಾಧ್ಯಾಪಕ, ಚಿಂತಕ, ಲೇಖಕ ಅಥವಾ ವಿಮರ್ಶಕ ಮಾತನಾಡಿದಾಗ ಸಹಜವಾಗಿ ನಮ್ಮನ್ನು ಚಿಂತನೆಗೆ ಹಚ್ಚುವ ಮತ್ತು ಒಂದು ಕೃತಿಯ ಬಗ್ಗೆ ನಮ್ಮಲ್ಲಿ ಆಳವಾದ ಎಚ್ಚರವನ್ನು ಮೂಡಿಸುವ ಮತ್ತು ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಏಳುವಂತೆ ಮಾಡುವ ಅನುಭವ ನಮಗೆ ಸಿಗ್ತದೆ. ಹೀಗಾಗಿ ತಾರಿಣಿ ಶಿವದಾನಿಯವರು ಯಾವತ್ತೂ ತಮ್ಮ ಕೇಳುಗರಿಗೆ ನಿರಾಸೆಯನ್ನ ಉಂಟು ಮಾಡಿದವರಲ್ಲ. ನಾವು 10 ನಿರೀಕ್ಷೆ ಮಾಡಿದರೆ ಅವರು 12 ಕೊಟ್ಟಿರ್ತಾರೆ. ಅವರ ಬರಹ ಕೂಡ ಅಷ್ಟೇ ಆತ್ಮೀಯವಾಗಿರುತ್ತದೆ. ಬಾಳಾ ಸಾಹೇಬ್ ಲೋಕಾಪುರ್ ಅವರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ತಾರಿಣಿಯವರ ಅನೇಕ ಅಭಿಮಾನಿಗಳಲ್ಲಿ ನಮ್ಮ ಬಾಳಾ ಸಾಹೇಬ್ ಲೋಕಾಪುರ್ ಅವರು ಕೂಡ ಒಬ್ರು. ಇವತ್ತು ಬರ್ತೀನಿ ಬಸವರಾಜ್, ತಾರಿಣಿ ಮಾತಾಡೋರು ಇದ್ದಾರೆ ಅಂತ ಹೇಳ್ತಾರೆ ಅವರು. ಬಹಳ ಗಂಭೀರವಾಗಿ ಮೇಡಮ್ ಅವರು ಮಾತನಾಡಿದರು. 1 ಗಂಟೆ ಬಹಳ ಸರಳವಾಗಿ, ಸಹಜವಾಗಿ, ಬಹಳ ತಮ್ಮ ಕುತೂಹಲವನ್ನು ಉಳಿಸಿಕೊಂಡು, ಆಸಕ್ತಿಯನ್ನು ಉಳಿಸಿಕೊಂಡು, ನಮ್ಮಲ್ಲೂ ಕೂಡ, ಕೇಳುಗರಲ್ಲೂ ಕೂಡ ಕುತೂಹಲ, ಆಸಕ್ತಿಯನ್ನ ಕಾಪಾಡಿಕೊಂಡು ಬಂದ್ರು. ನನಗೆ ಬಹಳ ಬಹಳ ಹಿಡಿಸ್ತು. ಅಲ್ಲದೆ ಅನೇಕ ಸಂಗತಿಗಳನ್ನ ಅವರು ಹೇಳಿದ್ರು. ಶೇಕ್ಸ್ಪಿಯರ್ನ ಕೊನೆಯ ನಾಟಕಗಳಲ್ಲಿ ಇದು ಒಂದು ಅನ್ನೋದು ಒಂದು. ಎರಡನೇದು, ಇದರಲ್ಲಿ ಅನೇಕ ಜಾನ್ರಗಳನ್ನ ಅವನು ಸೇರಿಸುವ ಪ್ರಯತ್ನವನ್ನ ಮಾಡಿದ್ದಾನೆ ಅನ್ನೋದು 2.
ಮತ್ತು ಶೇಕ್ಸ್ಪಿಯರ್ ಕೊನೆಯ ನಾಟಕಗಳಲ್ಲಿ ವಿಂಟರ್ ಸ್ಟೇಲ್ ಕೂಡ ಒಂದು. ಹೀಗಾಗಿ ಇದು ಅವನ ಈ ಮೆಚ್ಯೂರ್ಡ್ ಮೈಂಡ್ ದ ಅಭಿವ್ಯಕ್ತಿಯಾಗಿದೆ ಇದರಲ್ಲಿ. ವಿಂಟರ್ ಸ್ಟೇಲ್ ಅನ್ನೋದು ಶೇಕ್ಸ್ಪಿಯರ್ ಆಸ್ ಅನ್ ಆರ್ಟಿಸ್ಟ್, ಆಸ್ ಎ ಪ್ಲೇ ರೈಟ್, ಆಸ್ ಎ ಮ್ಯಾನ್. ಯಾಕಂದ್ರೆ 25 ವರ್ಷಗಳ ಕಾಲ ಅವನು ಲಂಡನ್ ನಲ್ಲಿ ಕಳೆದ ಮೇಲೆ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ನಾಟಕರನಾಗಿ ಬಹಳ ಎತ್ತರಕ್ಕೆ ಅವನು ಏರಿದ್ದ ಶೇಕ್ಸ್ಪಿಯರ್. ಮತ್ತು ಅನೇಕ ಜೀವನದ ಅನೇಕ ಕರಾಳ ಮುಖಗಳನ್ನ ಅವನು ಕಂಡಿದ್ದ. ಆಮೇಲೆ ಸಂಬಂಧಗಳ ವಿಷಮತೆ, ಅದು ಸ್ನೇಹ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಅಥವಾ ಅದು ದೊರೆ ಮತ್ತು ಪ್ರಜೆಗಳ ಸಂಬಂಧವಾಗಿರ್ಬೋದು, ಇವುಗಳನ್ನೆಲ್ಲ ಅವನು ಅನುಭವಿಸಿದ್ದ, ಕಂಡಿದ್ದ ಮತ್ತು ಸಾಕ್ಷಿಯಾಗಿದ್ದ. ಅವನು ಒಬ್ಬ ಸಾಮಾನ್ಯ ಲೇಖಕ ಅಲ್ಲ, ಅವನು ಬಹಳ ಅದ್ಭುತವಾದಂತ ಲೇಖಕ. ಹೀಗಾಗಿ ಅವನು ರಾಜಸತ್ತೆ ಬಗ್ಗೆ, ರಾಜನ ಇತಿಮಿತಿಗಳ ಬಗ್ಗೆ, ಈ ರಾಜ ಮನೆತನಗಳ ಬಗ್ಗೆ, ಅರಸು ಮನೆತನಗಳ ಬಗ್ಗೆ, ಹಾಗೆ ಮನುಷ್ಯನ ಸ್ವಭಾವದ ಬಗ್ಗೆ ಅವನಿಗೆ ತೀವ್ರವಾದ ಆಸಕ್ತಿ ಇತ್ತು. ಈ ಸ್ನೇಹ, ಪ್ರೀತಿ, ಸಂದೇಹ, ಅಸೂಹೆ ಇವೆಲ್ಲದರ ಬಗೆಗೆ. ಹೀಗಾಗಿ ಸಹಜವಾಗಿಯೇ ಶೇಕ್ಸ್ಪಿಯರ್ ಬಹಳ ಸಂಕೀರ್ಣವಾದ, ಜಟಿಲವಾದ ನಾಟಕಕಾರ. ಮತ್ತು ಅವನ ನಾಟಕಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ, ನಿಜಕ್ಕೂ ಕಷ್ಟದ ಕೆಲಸ. ತಾರಿಣಿಯವರು ಶೇಕ್ಸ್ಪಿಯರ್ನ ಬಹುತೇಕ ನಾಟಕಗಳನ್ನ ಬಹಳ ಸರಿಯಾಗಿ ಗ್ರಹಿಸಿಕೊಂಡಿದ್ದಾರೆ ಮತ್ತು ಅಷ್ಟೇ ಪ್ರಭಾವಿಯಾಗಿ ಅವರು ಮಾತನಾಡ್ತಾರೆ. ಬಹಳ ಸ್ಪಷ್ಟವಾಗಿ ಮಾತನಾಡ್ತಾರೆ. ಎಲ್ಲೂ ಗೊಂದಲ ಇರೋದಿಲ್ಲ, ಸ್ಪಷ್ಟತೆ ಇರ್ತದೆ. ಇದು ಒಬ್ಬ ಪ್ರತಿಭಾವಂತ ಉಪನ್ಯಾಸಕನ ಪ್ರಮುಖ ಲಕ್ಷಣ. ಹೀಗಾಗಿ ಈ ಉಪನ್ಯಾಸ ನನಗೆ ಬಹಳ ಹಿಡಿಸಿತು. ಅವರು ಕೇವಲ ಅದರ ಕಥೆಯನ್ನು ಹೇಳಿ ಹೋಗ್ಬೋದಾಗಿತ್ತು. ಒಂದು ಗಂಟೆಯ ಉಪನ್ಯಾಸದಲ್ಲಿ ಅವರು ಕಥೆ ಬಗ್ಗೆ ಒಂದು 10 ನಿಮಿಷಗಳ ಕಾಲ ಅವರು ಕಥೆ ಬಗ್ಗೆ ಹೇಳಿದ್ರು. ಇನ್ನು 50 ನಿಮಿಷ ಕಾಲ ಅದರ ತಾತ್ವಿಕತೆ ಬಗ್ಗೆ ಹೇಳಿದ್ರು. ಅನೇಕ ತಾತ್ವಿಕ ಸಂಗತಿಗಳನ್ನ ಅವರು ಚರ್ಚೆ ಮಾಡಿದ್ರು. ಅದನ್ನೆಲ್ಲ ಪುನರಾವರ್ತನೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. 1-2 ವಿಷಯಗಳನ್ನ ಹೇಳಿ ನಾನು ನಿಮಗೆ ವೇದಿಕೆಯನ್ನು ಬಿಟ್ಕೊಡ್ತೇನೆ, ಸೊ ದಟ್ ಯು ಕ್ಯಾನ್ ಇಂಟರಾಕ್ಟ್ ವಿತ್ ತಾರಿಣಿ ಶುಭದಾಯಿನಿ. ದಟ್ಸ್ ಮೈ ಅಲ್ಟಿಮೇಟ್ ಏಮ್. ಧಾರವಾಡ ಕಟ್ಟಿಯ ಕೇಳುಗರು ಅವರೊಂದಿಗೆ ಸಂವಾದ ಮತ್ತು ಚರ್ಚೆಯನ್ನ ಮಾಡಬೇಕು. ಟ್ರಾಜಿಕ್ ಕಾಮಿಡಿ ಅನ್ನೋದು ಕೂಡ ಶೇಕ್ಸ್ಪಿಯರ್ ಕಂಡುಕೊಂಡ, ಹುಟ್ಟು ಹಾಕಿದ ಒಂದು ಸಾಹಿತ್ಯ, ಹೊಸ ನಾಟಕ ಪ್ರಕಾರ. ಅದರಲ್ಲಿ ಹಾಸ್ಯನೂ ಇರ್ತದೆ, ಸುಖ ದುಃಖ ಎರಡು ಇರ್ತದೆ ಅನ್ನೋದು. ಈ ನಾವು ಅಥೆಲೋ ನಾಟಕ ಓದಿದಾಗ ಅಥೆಲೋ ಸಿಂಡ್ರಮ್ ಅಂತ ಯಾರೋ ಒಬ್ರು ಅದನ್ನ ಗುರುತಿಸಿದ್ದಾರೆ. ಅಥೆಲೋ ಸಿಂಡ್ರಮ್ ಅಂತಂದ್ರೆ ಪತ್ನಿಯ ಶೀಲವನ್ನ ಶಂಕಿಸುವುದು ಅಥವಾ ಸಂದೇಹದಿಂದ ನೋಡುವುದು. ಅದನ್ನ ನಾನು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯ ಕಥಾನಾಯಕನು ಕೂಡ ಆ ಒಂದು ಸಿಂಡ್ರೋಮದಿಂದ, ಆ ಒಂದು ರೋಗದಿಂದ ಬಳಲ್ತಾ ಇರ್ತಾನೆ. ನಮ್ಮ ಸಮಾಜದಲ್ಲಿ ಅನೇಕ ಜನ ಗಂಡಂದಿರು ತಮ್ಮ ಹೆಂಡಂದಿರ ಶೀಲವನ್ನ ಶಂಕೆ ಮಾಡ್ತಾ ಇರ್ತಾರೆ. ಒಂದು ವಿಷಯ ಏನಂತಂದ್ರೆ, ಅನೇಕ ಜನ ಹೆಂಡತಿಯರು ಗಂಡನ ಶೀಲವನ್ನ ಶಂಕೆ ಮಾಡ್ತಾ ಇರ್ತಾರೆ. ಹಾಗೆ ನೋಡಿದ್ರೆ ಪುರುಷರಿಗೆ ಹೋಲಿಸಿದರೆ ಸ್ತ್ರೀಯರೇ ಹೆಚ್ಚು ಸಂದೇಹದಿಂದ ನೋಡೋದು. ಆದ್ರೆ ಅವರ ಸಂದೇಹ ದುರಂತಕ್ಕೆ ಈಡಾಗೋದಿಲ್ಲ. ಇಲ್ಲೋ ಒಂದು ಮೀಡಿಯಾ ನಾಟಕದಲ್ಲಿ ಲೋಕಾಪುರುಷರಕ್ಕೆ ಗಂಡ ಬೇರೆಯವ್ರನ್ನ ಮದುವೆ ಆಗ್ಬೇಕು ಅಂದಾಗ ಅವನು ಸರ್ವನಾಶ ಮಾಡ್ಬಿಡ್ತಾಳೆ ಆಕೆ. ಅಂತದ್ದು ಒಂದೇ ಉದಾಹರಣೆ ಸಿಗೋದು ನಮಗೆ. ಅಥವಾ ಕ್ಲಟೆ ಮಿನಿಸ್ಟ್ರ, ಅವಳು ಗಂಡನನ್ನ ಕೊಂದು ಹಾಕ್ತಾಳೆ. ಅದರ್ವೈಸ್ ಅವರು ಗಂಡನನ್ನ ಸಂದೇಹ ಪಡ್ತಾರೆ, ಕಾಡಿಸ್ತಾರೆ, ಎಲ್ಲ ಮಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಇದೇನು ಕೊಲೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಗಂಡನನ್ನು ಕೊಲ್ಲೋದಿಲ್ಲ, ಅಥವಾ ಗಂಡ ಯಾರೊಂದಿಗೆ ಸಂಬಂಧ ಇಟ್ಕೊಂಡಿರ್ತಾನೋ ಅವಳನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಪುರುಷ ಮಾತ್ರ ಈ ಕೆಲಸ ಮಾಡ್ತಾನೆ. ಪುರುಷನಿಗೆ ಸಂದೇಹ ಬತ್ತು ಅಂತಂದ್ರೆ ಅವನು ಹೆಂಡತಿಯನ್ನ ಉಳಿಸುವ ಸಾಧ್ಯತೆ ಕಡಿಮೆ. ಹೀಗಾಗಿ ಇದ್ರ ಬಗೆಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಅಂತ ಅನಿಸ್ತದೆ ನನಗೆ. ಮೇಡಮ್ ಅವ್ರು ಇದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಹೇಳ್ಬಹುದು. ಇದು ಒಂದು ಸಂಗತಿ. ಎರಡನೇದು, ಶೇಕ್ಸ್ಪಿಯರ್ ಇಂತ ಅನೇಕ ಮನುಷ್ಯ ಸ್ವಭಾವವನ್ನ, ಮನುಷ್ಯ ಪ್ರಜ್ಞೆ ಬಗ್ಗೆ ಮಾತಾಡಿದ್ರು. ಅದ್ರ ಬಗೆಗೆ ಸಾಕಷ್ಟು ಮಾತುಗಳನ್ನ ಈ ನಾಟಕದಲ್ಲಿ ಆಡಿದ್ದಾನೆ. ಇಲ್ಲಿ ಸಾವುಗಳಿವೆ, ಸತ್ತು ಹೋಗ್ತಾಳೆ, ಮತ್ತೆ ಕೊನೆಗೆ ಅವಳ ಮೂರ್ತಿಗೆ ಜೀವ ಬರುತ್ತದೆ. ಆ ಮೂಲಕ ಒಂದು ದೊಡ್ಡ ಸಂದೇಶವನ್ನ ಶೇಕ್ಸ್ಪಿಯರ್ ಓದುಗರಿಗೆ ಕೊಡುವ ಪ್ರಯತ್ನವನ್ನ ಮಾಡಿದ್ದಾನೆ. ಸೊ ಈ ಅನೇಕ ಮನುಷ್ಯನ ಸಂಬಂಧದ ಅನೇಕ ಚಹರೆಗಳ ಮೂಲಕ, ಪ್ರಜ್ಞೆಯ ಅನೇಕ ಸ್ತರಗಳ ಮೂಲಕ ಮತ್ತು ಮನುಷ್ಯ ವ್ಯವಹಾರದ ಮೂಲಕ ಶೇಕ್ಸ್ಪಿಯರ್ ಅನೇಕ ಸಂದೇಶಗಳನ್ನ ಓದುಗರಿಗೆ ಕೊಡುವ ಕೆಲಸವನ್ನ ಮಾಡಿದ್ದಾನೆ. ಇದರಿಂದ ಕಲಿಯಬಹುದಾದ ಪಾಠ ಅಂತಂದ್ರೆ, ಸಂದೇಹವನ್ನ ಮಾಡಬಾರ್ದು. ನನ್ನ ವಿದ್ಯಾಗುರುಗಳಾದ ಕುರ್ತಕೋಟಿಯವರು ಲೋಕಾಪುರವನ್ನು ಉದ್ದೇಶಿಸಿ ಮಾತನ್ನ ಹೇಳ್ತೇನೆ, ಯಾಕಂತ ನನಗೆ ಗೊತ್ತಿಲ್ಲ. ಕುರ್ತಕೋಟಿಯವರು ನನಗೆ ಒಂದು ಮಾತನ್ನ ಹೇಳ್ತಾ ಇದ್ರು, ಯಾವ ಕಾರಣಕ್ಕೂ ಮಗ ತಾಯಿಯ ಶೀಲವನ್ನ ಶಂಕಿಸಬಾರದು.
ತಾಯಿ ನೋಡು ಇವ ನಿನ್ನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ನಂಬೇಕು ಮಗನಾದವನು ಅಂತ ಹೇಳ್ತಾ ಇದ್ರು. ಎರಡನೇದು, ಒಬ್ಬ ಸದೃಢ ಗಂಡ ನಿಜವಾದ ಅರ್ಥದಲ್ಲಿ ಅವನು ಪುರುಷನಾಗಿದ್ರೆ ಅವನು ಹೆಂಡತಿಯ ಶೀಲವನ್ನ ಸಂಶಯದಿಂದ ನೋಡಬಾರದು ಅಂತ ಹೇಳ್ತಾ ಇದ್ರು. ಸೊ ಇದು ಒಂದು ಮನುಷ್ಯನ ಒಂದು ಮಿತಿ ಇರೋದು, ಪುರುಷರ ಮಿತಿ ಅಥವಾ ಮನುಷ್ಯರ ಒಂದು ಮಿತಿ. ಈ ಮಿತಿ ಬಗ್ಗೆ ಶೇಕ್ಸ್ಪಿಯರ್ ಇಲ್ಲಿ ಮಾತನಾಡ್ತಾನೆ. ಮೇಡಮ್ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ತನ್ನ ಹೆಂಡತಿ ತನಗೆ ಮೋಸ ಮಾಡಿದ್ದಾಳೆ ಅನ್ನೋದಕ್ಕೆ ಒಥೆಲೋದಲ್ಲಿ ಒಂದು ಕಾರಣ ಇದೆ. ಅಲ್ಲೊಂದು ಕರವಸ್ತ್ರ ಇದೆ. ಆ ಕರವಸ್ತ್ರ ಇನ್ನೊಬ್ಬ ವ್ಯಕ್ತಿ ಹತ್ರ ಸಿಗ್ತದೆ. ಈ ನಾಟಕದಲ್ಲಿ ಅಂತದ್ದು ಏನಾಗೋದಿಲ್ಲ. ಸುಮ್ಮನೆ ಸಂಶಯ ಪಡ್ತಾನೆ, ಸಂಶಯ ಬೆಳೀತಾ ಹೋಗ್ತದೆ. ನನ್ನ ಸ್ನೇಹಿತನೊಂದಿಗೆ ಅವಳು ನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಹೇಳಿ ಕೊನೆಗೆ ಸತ್ತು ಹೋಗ್ತಾಳೆ. ಹೀಗೆ ಇಂಥ ಅನೇಕ ಸಂಗತಿಗಳ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು. ಶೇಕ್ಸ್ಪಿಯರ್ನ ಭಾಷೆಯ ಬಗ್ಗೆ ನಾವು ಈ ನಾಟಕವನ್ನ 2-3 ಕಾರಣಗಳಿಗಾಗಿ ಖಂಡಿತವಾಗಿ ಓದ್ಬೇಕು. ಒಂದು, ಈ ನಾಟಕ ಓದುವುದರಿಂದ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಎಚ್ಚರವನ್ನ ಮೂಡಿಸ್ತದೆ, ಅಥವಾ ನಮ್ಮಲ್ಲಿ ಕೆಲವು ಸಂಗತಿಗಳ ಬಗ್ಗೆ ನಮ್ಮಲ್ಲಿ ಎಚ್ಚರಿಕೆಯನ್ನ ಮೂಡಿಸ್ತದೆ. ಅದರಲ್ಲೂ ಮನುಷ್ಯ ಸಂಬಂಧಗಳ ಬಗ್ಗೆ ನಮ್ಮಲ್ಲಿ ಹೊಸ ತಿಳಿವನ್ನ ಮೂಡಿಸ್ತದೆ ಅನ್ನೋದು ಒಂದು. ಎರಡನೆಯದು, ಕೆಲವು ವಿಚಾರಗಳ ಬಗ್ಗೆ ಮನುಷ್ಯನಾದವನ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು. ಆಮೇಲೆ ಜಗತ್ತು ನಿಂತಿರುವುದು ಪ್ರೀತಿ ಮತ್ತು ಕ್ಷಮಾಗುಣದ ಮೇಲೆ. ಕ್ಷಮಿಸುವ ಗುಣ ಮನುಷ್ಯನಿಗೆ ಇರಬೇಕು. ಕ್ಷಮಿಸಿದಾಗಲೇ ನಾವು ಮನುಷ್ಯರಾಗ್ತೇವೆ, ದೇವರಾಗ್ತೇವೆ. ಶಿಕ್ಷಿಸಿದರೆ ನಾವು ಭೂತಗಳಾಗ್ತೇವೆ, ದೆವ್ವಗಳಾಗ್ತೇವೆ ಅಂತಕ್ಕಂಥ ಒಂದು ಮಾತು. ಅಂದ್ರೆ ಪ್ರೀತಿಸುವುದರ ಮೂಲಕ, ಕ್ಷಮಿಸುವುದರ ಮೂಲಕ ನಾವು ದೇವರ ಸ್ವರ್ಗದ ದಾರಿಯಲ್ಲಿ ನಡೆಯುತ್ತೇವೆ. ಹಾಗೆಯೇ ಸಂದೇಹ ಪಟ್ರೆ ಅಥವಾ ಯಾರನ್ನಾದ್ರೂ ಶಿಕ್ಷಿಸಿದರೆ ನಾವು ನರಕದ ದಾರಿಯಲ್ಲಿದ್ದೇವೆ ಎಂತಕ್ಕಂಥ ಒಂದು ಸಂದೇಶ ಈ ನಾಟಕ ಕೊಡ್ತದೆ ಅಂತ ನನಗೆ ಅನಿಸ್ತದೆ. ಇಂಥ ಒಂದು ಅತ್ಯಂತ ಮಹತ್ವದ ಉಪನ್ಯಾಸ ನೀಡಿದ ತಾರಿಣಿ ಶಿವದಾಯಿನಿ ಮೇಡಮ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ಹೇಳ್ತೇನೆ. ಇಷ್ಟು ಮಾತುಗಳು ಸಾಕು. ಈಗ ನೀವು ಮೇಡಮ್ ಅವರೊಂದಿಗೆ ಚರ್ಚೆ ಮತ್ತು ಸಂವಾದವನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆ ಒಂದೇ ಶಿವರಾಜ್ ಕಲ್ಲಂದರ್ ಅವರೇ, ನೀವು ಗುರುವಾರದ ಉಪನ್ಯಾಸಕ್ಕೆ ನೀವು ಹಾಜರಿರಲಿಲ್ಲ ಮೊನ್ನೆ. ಸರ್ ಗುರುವಾರ ಬಂದೆ, ಲೇಟ್ ಆಗಿ ಬಂದೆ ಸರ್. ಅದು ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು. ಲೋಕಾಪುರ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ನೋಡಿ ನನಗೆ ಬಹಳ ಖುಷಿ ಆಗಿತ್ತು. ಇವತ್ತ ಒಂದು ಕಾರಣಕ್ಕಾಗಿ ನನಗೆ ತುಂಬಾ ದುಃಖ ಆಯ್ತು ಅಂದ್ರೆ ಏನು ಅಂತಂದ್ರೆ, ಕಲಂದರ್ ಅವರೇ ನನ್ನ ಭಾಷಣ ಕೇಳಲಿಲ್ಲ ಅಂತಂದ್ರು. ನನಗೆ ಇಂಟರ್ನೆಟ್ ಇದು ಆಗಿ ಮತ್ತೆ ನಡುವೆ ಬಂದೆ, ಆಮೇಲೆ ಹೋದೆ. ಇದೀನಿ ಸರ್, ಅದ್ರಲ್ಲಿ ಇದ್ದೀನಿ. ಪೂರ್ತಿ ಕೇಳಿಸ್ಕೊಳ್ಳಿಲ್ಲ, ಮತ್ತೆ ಇವಾಗ ರೀಪ್ಲೇ ಕೇಳಿಸ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಆಗ್ಲಿ ಶಿವರಾಜ್, ಕಾರ್ಯಕ್ರಮ ಮುಂದುವರಿಸಿ. ಈಗ ಉಪನ್ಯಾಸಕರೊಂದಿಗೆ ಮುಕ್ತವಾದ ಚರ್ಚೆಗೆ ಅವಕಾಶವಿರಲಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ನೇರವಾಗಿ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಹಲೋ ಮಾತಾಡಿ ಸರ್, ಕೇಳಿಸ್ತಾ ಇದೆ. ನಮಸ್ತೆ. ತಾರಿಣಿ ಮೇಡಮ್ ಅವರು ನನಗೆ ಸಣ್ಣವರು, ಬಟ್ ನನ್ನ ಗುರುಗಳವರು. ಗುರುವಮ್ಮ ನೀನ ಇರ್ಲಿ. ಕತೆ ಎನ್ನುವುದು ಹೆಣ್ಣಿನ ಜಗತ್ತು ಅಂತ ಹೇಳಿದ್ರಲ್ಲ, ಅಲ್ಲ ಸಾಹಿತ್ಯದ ಸಂದರ್ಭದಲ್ಲಿ ಹೇಳಿದ ಮಾತದು. ಏನದು ಸ್ವಲ್ಪ ವಿವರಿಸ್ತೀರಾ? ಕತೆ ಹೆಣ್ಣಿನ ಜಗತ್ತು, ಯಾಕಂದ್ರೆ ನಾನು ಹಿತ್ತಲ ಜಗತ್ತು ಅಂತ ಓದಿದವನು ಅಲ್ವಾ, ಅನಂತಮೂರ್ತಿ ಅವರು. ಹಾಗಾದ್ರೆ ಕತೆ ಗಂಡಸರದೇನು, ಗಂಡಸರಿಗೆ ಕತೆನೇ ಇಲ್ವಾ? ಸುಮ್ನೆ ಕಾಸಕ್ಕೆ ಸರ್, ಅದು 2 ತರ ನೀವ್ ಹೇಳಿದ್ರಲ್ಲೇ ಮಾತಿದೆ. ಅನಂತಮೂರ್ತಿ ಅವರು ಜಗಲಿ ಮತ್ತೆ ಹಿತ್ತಿಲು ಅಂತ ಹೇಳ್ತಾರೆ. ನಾನೊಬ್ಬ ನಾಮಿನೇಟ್ ಆಗ್ಬೇಕಾದಾಗ ಜಗಲಿಯಲ್ಲಿ ನಡೆಯುವಂತ ಪಾಲಿಟಿಕ್ಸಿನ ಚರ್ಚೆ, ಆಮೇಲೆ ಅಮ್ಮ ಮತ್ತೆ ಅವರು ಎಲ್ಲ ಹಿಂದ್ಗಡೆ ಹೆಂಗಸರು ಹೆಂಗ್ ಸೇರ್ಕೊಂಡು ಕತೆ ಕಟ್ಕೊಂಡು ಮಾತಾಡ್ತಿದ್ರು, ಅದೆಲ್ಲ ನನ್ನ ಕತೆ ಒಳಗ್ ಬರ್ಲಿಲ್ಲ ಅಂದ್ರೆ, ಬ್ಲೆಂಡ್ ಆಗ್ಲಿಲ್ಲ ಅಂದ್ರೆ ನಾನ್ ಕತೆಗಾರ ಅಥವಾ ಕಾದಂಬರಿಕಾರ ಆಗಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ರು. ಸರ್, ಒಪ್ಕೊಂಡೆ. ಆದ್ರೆ ನಾನಿಲ್ಲಿ ಪ್ರಸ್ತಾಪಿಸಿದ್ದು ಶೇಕ್ಸ್ಪಿಯರ್ ನಲ್ಲಿ 1-2-3 ಅವನದೇ ಆದಂತ ಕೆಲವು ವರ್ಡ್ಸ್ ಅವನ್ ಯೂಸೇಜ್ ಇದೆಯಲ್ಲ ಸರ್, ಅದು ಬಳಕೆ ಇದೆಯಲ್ಲ,
ಅದು ನಮ್ಗೆ ಯಾವ್ದೋ ಬೇರೆ ತರದ ಅರ್ಥವನ್ನೇ ಕೊಡುತ್ತೆ ಅಂತ ಹೇಳಕ್ಕೋಸ್ಕರ ನಾನು ಹೇಳ್ದೆ ಸರ್. ಅವಳು ಲೇಡಿ ಮ್ಯಾಕ್ಬತ್ ಅವನು ತನ್ನ ರಾಜನ ಸಾಯಿಸಿ ಬಂದಿದ್ದಾನೆ. ಬಂದಿ ಹೊರಗಡೆ ಬಂದಾಗ ಅವನು ಹೆದರ್ಕೊಂಡ್ ನಡಕ್ತಾ ಇದ್ದಾನೆ. ಆಗ ಅವಳು ಒಂದ್ ಮಾತು ಹೇಳ್ತಾಳೆ, ನೀನ್ ಯಾಕೆ ಹಿಂಗ್ ನಡಕ್ತಾ ಇದ್ಯಾ, ಯಾಕೆ ಈ ತರ ಒಂಥರ ಇದ್ ಬರ್ತಾ ಇದೆ, ಫಿಶಸ್ ಒಂಥರ ಸ್ಟಾರ್ಟ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಅವಳು ಇವೆಲ್ಲ ಕತೆ ಕೇಳಕ್ಕೆ ಹೆಂಗಸ್ರ ಕತೆ ಇದ್ದಂಗಿದೆ ಅಂತ ಹೇಳ್ತಾಳೆ ಸರ್. ಹೆಂಗಸ್ರ ಕತೆ ಇದ್ದಂಗಿದೆ ಅಟ್ ವಿಂಟರ್ಸ್ ಫೈರ್ ಆಥರೈಸ್ಡ್ ಬೈ ಹರ್ ಗ್ರ್ಯಾಂಡಮ್ ಅಂತ ಹೇಳ್ತಾಳೆ. ಅದೊಂದು ಹೇಳ್ತಾಳೆ. ಆಮೇಲೆ ರಾಮಾನುಜನ್ ಅವ್ರದ್ದು ಒಂದು ಸ್ಟೋರಿ ಇದೆ ಸರ್. ಅಂದ್ರೆ ಅವ್ರು ಸಂಗ್ರಹಿಸಿರುವಂತ ಜನಪದ ಕತೆ ಇದೆ. ಅದ್ರಲ್ಲಿ ಒಂದ್ ಹೆಂಗ್ಸು ಯಾವಾಗ್ಲೂ ಅವಳಿಗೆ ಕತೆ ಹೇಳ್ಬೇಕಂತ ಇರುತ್ತೆ, ಕತೆ ಒಳಗಡೆ ಇರುತ್ತೆ. ಆದ್ರೆ ಅದನ್ನ ಕತೆನ ಅವಳು ಹೊರಗ್ ಬರಕ್ ಬಿಡಲ್ಲ. ಅವಾಗ ಅದು ಮೂಗಿಂದ ಹೊರಗಡೆ ಬಂದು ರಾತ್ರಿ ಅವಳು ಮಲ್ಗಿರ್ತಾಳೆ, ಮೂಗಿಂದ ಬಾಯಿಂದ ಹೊರಗಡೆ ಬಂದು ಅವಳ ಗಂಡನ ಹತ್ರ ಅವಳಿಗೆ ಸಂಶಯ ಬರಂಗ್ ಮಾಡ್ಬಿಟ್ಟು ಅವಳ ಗಂಡನ ಹತ್ರ ಓಡಿಸುತ್ತದು. ಅಂದ್ರೆ ನೀನ್ ಹೋಟೆಲ್ ಇಟ್ಕೊಂಡು ನನ್ನನ್ನ ಇಟ್ಕೊಂಡ್ರೆ, ಕಥೆನ ಇಟ್ಕೊಂಡ್ರೆ ಮುಂದೆ ಅದು ಹೊರಗ್ ಬರ್ಲಿಲ್ಲ ಅಂದ್ರೆ ನಿನಗೆ ಶಿಕ್ಷೆ ಕಾದಿದೆ ಅನ್ನೋ ಹಾಗೆ ಹೇಳ್ತಾಳೆ. ಬಹುಶಃ ಆ ತರದಲ್ಲಿ ಅದನ್ನ ಓದ್ಬೋದಷ್ಟೇ ಸರ್, ಹಾಗೇನಿಲ್ಲ. ಗಂಡು ಹೆಣ್ಣು ಅನ್ನೋ ಭೇದ ಏನಿಲ್ಲ. ಬಟ್ ಶೇಕ್ಸ್ಪಿಯರ್ದು ಅವ್ನ್ ಬಳಸೋ ಅಂತ ಒಂದು ಕಾಂಟೆಕ್ಸ್ಟ್ ಅನ್ನ ನೋಡಿದ್ರೆ ಕೆಲವು ಸರಿ ಅದು ವುಮನ್ ಅನ್ನೋದು ಮತ್ತೆ ಈ ತರ ವುಮನ್ಸ್ ಟೇಲ್ ಅನ್ನೋದು ಅದೆಲ್ಲ ಅವನ ಇದ್ರಲ್ಲಿ ಯಾವ ಒಂದ್ ನಿಗೂಢವಾಗಿ ಬಳಸ್ತಾನೆ ಸರ್. ಯಾಕೆಂದ್ರೆ ಇವನ್ ಹ್ಯಾಮ್ಲೆಟ್ ಅಲ್ಲಿ ಇವನು ಒಂದು ಅಳು ಬರುವ ಸಂದರ್ಭ ಬರುತ್ತೆ. ಅವಾಗ ಲಾರಿಟಸ್ ಇವನ್ಗೆ ಹೇಳ್ತಾನ ಅವನು, ಯುವರ್ ವುಮನ್ ಈಸ್ ಔಟ್ ಅಂತ. ಯುವರ್ ವುಮನ್ ಈಸ್ ಔಟ್ ಅಂದ್ರೆ ಕಣ್ಣೀರ್ ಹೊರಗ್ ಬಂತು ಅನ್ನೋ ತರದಲ್ಲಿ ಹೇಳ್ತಾನೆ. ಹಂಗೆ ಬೇರೆ ಬೇರೆ ತರದಲ್ಲಿ ಅವ್ನು ಬಳಸಿರ್ಬೋದು. ಬಟ್ ವಿಂಟರ್ಸ್ ಟೇಲ್ ಅನ್ನೋವಂಥದ್ದು ಒಂದು ಟೇಲ್. ಹೌದು, ಟೇಲ್ ಅನ್ನೋದು ಸಾಮಾನ್ಯ ಅಜ್ಜಿ ಕತೆ ಅಂತ ಹೇಳ್ತೀವಲ್ಲ ಸರ್, ಅಜ್ಜನ್ ಕತೆ ಅಂತ ಹೇಳಲ್ವಲ್ಲ, ಹಂಗಿರ್ಬೋದೇನೋ ಅಂತ ಅಷ್ಟೇ. ಅಡಗುಲ್ ಅಜ್ಜಿ ಕತೆ. ಓಕೆ, ಇನ್ನೊಂದು ನಾನೇ ಕೇಳ್ಬೋದಾ? ಹೇಳಿ ಸರ್, ತೊಂದ್ರೆ ಇಲ್ಲ. ಈಗ ಇವ್ರಿಗೆ ಡೋನೂರ್ ಸರ್ಗೆ ಇದೀಗ ಅವರು ತಂದೆ ತಾಯಿ ನಂಬಿಕೆ ಇತ್ಯಾದಿ ಮಾತಾಡಿದ್ರಲ್ಲ, ಒಂದು ಸ್ಟೇಟ್ಮೆಂಟ್ ಇದೆ, ಮದರ್ ಇಸ್ ಎ ಟ್ರೂತ್, ಫಾದರ್ ಇಸ್ ಅ ಜಸ್ಟ್ ಎ ಬಿಲೀಫ್ ಅಂತ ಇದಿದೆ. ಅಮ್ಮ ಹೇಳ್ತಾಳೆ ಇವ್ರು ನಿಮ್ಮ ಅಪ್ಪ ಅಂತ, ಅದನ್ನ ನಂಬ್ತೀವಿ ನಾವು ಅಷ್ಟೇ. ನಂಬಿಕೆ ಮೇಲೆ ಜಗತ್ ನಿಂತಿದೆ ಅಲ್ವಾ? ಆ ಸಂದರ್ಭದಲ್ಲಿ ಎಲ್ಲರೂ ನಂಬಿಕೆಗೆ ಹಾತು ಬಿದ್ದವ್ರೆ ನಾವು. ಹಾಗಾಗಿ ಮದರ್ ಸ್ಥಾನ ದೊಡ್ಡದ, ಅಪ್ಪನ ಸ್ಥಾನ ದೊಡ್ಡದ್ರಿ ಡೋನರ್ ಸರ್? ಬಹಳ ಕಷ್ಟದ ನೀವು ಪ್ರಶ್ನೆಯನ್ನ ಕೇಳಿದ್ರಿ, ಅತ್ಯಂತ ಸಂಕೀರ್ಣವಾದ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ಅಪ್ಪ ಅಂದ್ರೆ ಅವ್ಗೆ ಸಿಟ್ಟು ಬರ್ತೈತಿ, ಅವ್ವ ಅಂದ್ರೆ ಅಪ್ಪನಿಗೆ ಸಿಟ್ಟು ಬರ್ತೈತಿ. ಆದ್ರೂ ಕೂಡ ಸರ್ ಇದ್ರಲ್ಲಿ ನನಗೆ ಅವ್ವ ಶ್ರೇಷ್ಠ ಅಂತ ಅನ್ನೋದು ಕಷ್ಟ, ಅಪ್ಪ ಶ್ರೇಷ್ಠ ಅಂತ ಅನ್ನೋದು ಕೂಡ ಕಷ್ಟ. ಸೊ ಅಪ್ಪ ಅವ್ವ ಅಂದ್ರೆ ಎರಡು ಕಣ್ಣುಗಳು. ನಮ್ಮನ್ನ ಹೆತ್ತವರು, ನಮ್ಮನ್ನ ಬೆಳೆಸಿದವರು, ಜೀವ ಕೊಟ್ಟವರು, ಜೀವದಿಂದ ಇಟ್ಟವರು, ಇಷ್ಟು ಹೇಳ್ಬೋದು. ಒಂದು ಸಂದರ್ಭದಲ್ಲಿ ಮೇಡಮ್ ಇಲ್ಲ, ಒಂದು ಸಂದರ್ಭದಲ್ಲಿ ನನಗನ್ನಿಸ್ತದೆ, ಬಹಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದೊಂದು ಸಲ ತಾಯಿ ಬಹಳ ಶ್ರೇಷ್ಠ ಅಂತ ಅನಿಸ್ತದೆ, ಒಂದೊಂದು ಸಲ ತಂದೆ ಕೂಡ ಅಷ್ಟೇ ಶ್ರೇಷ್ಠ ಅಂತ ಅನಿಸ್ತದೆ. ದಯವಿಟ್ಟು ನೀವು ಮಾತನಾಡಿ, ಹುಡುಗರೆಲ್ಲ ಮಾತನಾಡಿ. ನನಗೆ ಹೀಗೆ ಅನಿಸ್ತದೆ, ಎರಡರಲ್ಲಿ ಯಾರು ಶ್ರೇಷ್ಠ ಅನ್ನೋದು ಉತ್ತರ ಕೊಡೋದು ಕಷ್ಟ ನನಗೆ. ನಮಸ್ಕಾರ ಸರ್. ಮಗನನ್ನ ಬೆಳೆಸಬೇಕಾದ್ರೆ ಅಪ್ಪ ಶ್ರೇಷ್ಠ, ಅಪ್ಪನನ್ನ ಮುದಿಯಲ್ಲಿ ನೋಡ್ಕೋಬೇಕಾದ್ರೆ ಮಗ ಶ್ರೇಷ್ಠ ಸರ್. ಲೋಕಾಪುರ ಸರ್, ಜಲಂಧರ್ ಸರ್ ಮಾತಾಡಿದ್ರಲ್ಲ, ನನಗೆ ನನ್ನ ಸಮಾಧಾನ ಆಯ್ತು. ನಾನು ಬಂದಿಲ್ಲ, ನೀವು ನನ್ನ ಭಾಷಣಕ್ಕೆ ನೀವು ದಯವಿಟ್ಟು ಕ್ಷಮಿಸಿ ಸರ್, ನನಗೇನು ಪ್ರಾಬ್ಲಮ್ ಆಗಿ ಬರ್ಲಿಲ್ಲ. ಲೈವ್ ಇದೆ ನೋಡಿ. ತಾವು ಮೇಡಮ್ ನಾಟಕದ ಕತೆ ಬಗ್ಗೆ ಬಹಳ ಕಡಿಮೆ ಹೇಳಿದ್ರು ಸಹಿತ ಅದು ವಿಶ್ಲೇಷಣೆ, ವಿವರಣೆ ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. 5 ನಿಮಿಷ 10 ನಿಮಿಷ ನಾಟಕದ ಬಗ್ಗೆ ಹೇಳಿದ್ದು, ವಿಶ್ಲೇಷಣೆ, ವಿವರಣೆ, ಯಾಕೆ ಬರೆದ್ರು, ಏನು ಹಿನ್ನೆಲೆ, ಬಹಳ ಚೆನ್ನಾಗಿ ಹೇಳಿದ್ರಿ. ಒಬ್ಬ ಗಂಡ ಮತ್ತೆ ಹೆಂಡತಿಯ ನಡುವೆ ಸಂಶಯ ಪಿಶಾಚಿ ಬಂದ್ ಕುಂತ್ ಬಿಟ್ರೆ
ಆ ದುರಂತ ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಒಂದು ಕಾರಣ. ಒತ್ತಡದಲ್ಲಿ ಖರ್ಚು ಬಿತ್ತು ಡಿಸ್ಟಿಮೋನ ಕೈಯಿಂದ ಬೇರೆ ಕೈಯಾಗ ಹೋಗಿತ್ತದು, ಅದಕ್ಕೋಸ್ಕರ ಅವನು ಕೊಲೆ ಆಯ್ತು, ಅವಳದ್ ಕೊಲೆ ಆಯ್ತು. ಇಲ್ಲಿ ದುರಂತ ಯಾಕೆ ನಿಂತು ಅಂದ್ರೆ ತಾನು ಹೇಳಿದ್ರೆ ತನ್ನ ಸ್ನೇಹಿತ ಇರ್ಲಿಲ್ಲ, ಇನ್ನೊಂದ್ 4 ದಿನ ಇರು ಅಂದ್ರೆ ತನ್ನ ಹೇಳಿದ ಕೂಡಲೇ ಇಟ್ಬಿಟ್ಟಲ್ಲ, ಅದು ಒಂದೇ ಕಾರಣ, ಬೇರೆ ಏನಿಲ್ಲ. ನಾನು ಹೇಳಿದ್ರೆ ಇರ್ಬೋದಾಗಿತ್ತು, ನನ್ನ ಹೆಂಡತಿ ಹೇಳಿದ್ರೆ ಯಾಕಿದ್ದ ಅನ್ನೋದಿದೆ. ಆಮೇಲೆ ಈ ಕಥೆಯಲ್ಲಿ ನೀವ್ ಹೇಳ್ದಂಗೆ ಅಡುಗುರಜ್ಜಿ ಕತೆ ಆ ಟಿಪ್ಪು ಬಹಳ ಚೆನ್ನಾಗಿದೆ. ಅವಳ ಮಗಳು ಎಲ್ಲೋ ಹೋಗಿ ಅಡವೆಗೆ ಹೋಗಿ ಆ ಒಂದು ಕುರುಬ ಸಾಕಿ ಅವನ್ ಮತ್ತೆ ಬಂದು ಯಾರ ಬಗ್ಗೆ ಇವನು ಅನುಮಾನ ಪಟ್ಕೊಂಡಿದ್ನೋ ಅವನ್ ಮಗನ್ನೇ ಜೊತೆಗೆ ಮದುವೆ ಮಾಡೋದು ಇದೆಯಲ್ಲ, ಒಂಥರ ಸಿನಿಮೀಯವಾಗಿ ಕತೆ. ಇದು ನಾಟಕ ಬಹಳ ಚೆನ್ನಾಗಿ ಓದಿಸೋದು ಗೊತ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸರ್, ಬಾಳಾಸಾಹೇಬ್ ಲೋಕಾಪುರ್ ಸರ್ ಎತ್ತಿದ ಪ್ರಶ್ನೆ, ದೋಣೂರ್ ಸರ್ ಉತ್ತರ ಕೊಟ್ಟಿದ್ದ ಪ್ರಶ್ನೆ ಎರಡಕ್ಕೂ ನಾನೊಂದು ಪ್ರತಿಕ್ರಿಯೆ ಕೊಡ್ತೀನಿ ಸರ್. ಏನಂದ್ರೆ ಈ ಸ್ತ್ರೀ ಕಥನಗಳಲ್ಲಿ ಈ ಸಂತಾನ ಇದಕ್ ಮಾತ್ರ ಒಂದು ಮಾನ್ಯತೆ ಸರ್. ಇದು ಗಂಡ ಯಾರು ಅಪ್ಪ ಯಾರು ಇದೆಲ್ಲ ಅಲ್ಲಿ ಒಂದು ತುಂಬಾ ಟ್ರೈಬಲ್ ಇದ್ರಲ್ಲಿ ಟ್ರೈಬಲ್ ಸೊಸೈಟಿ ಒಳಗೆ ಅದು ಮುಖ್ಯನೇ ಆಗಲ್ಲ ಸರ್. ಅದು ಅಪ್ಪ ಯಾರು ಅಮ್ಮ ಯಾರು ಅಂತ, ಯಾಕಂದ್ರೆ ಇದು ಕುಟುಂಬ ಸಂಸ್ಥೆಗಳು ಇವೆಲ್ಲ ಇರೋದು ನಾಡಿನ ಸೊಸೈಟಿಗಳಲ್ಲಿ. ಅಂದ್ರೆ ದೊಡ್ಡ ನಾಗರಿಕ ಸಮಾಜಗಳು ಅಂತ ಏನ್ ಬಂತಲ್ಲ, ಅಲ್ಲಿಂದ ಕುಟುಂಬ ವ್ಯವಸ್ಥೆ ಬಂತು. ಕುಟುಂಬ ಬಂದಾಗ ಅಪ್ಪ ಅಮ್ಮ ಇಬ್ರು ಒಟ್ಟಿಗಿರ್ತಿದ್ರು ಹೀಗೆ ಅಂತ. ಆದ್ರೆ ಸಂತಾನ ಮಾತ್ರ ಅಭಿವೃದ್ಧಿ ಮಾಡ್ಬೇಕು ಅಂತ ಒಂದು ಬಂದಾಗ ನ್ಯಾಚುರಲ್ ಆಗಿರ್ತಕ್ಕಂಥ ಟ್ರೈಬಲ್ ಸೊಸೈಟಿ ಒಳಗೆ ಇವ್ಯಾವ ಪ್ರಮಾಣಗಳೇ ಅಲ್ಲ ಸರ್ ಇವು. ಯಾಕೆ ಅಂದ್ರೆ ಈವನ್ ನಾನು ಆಗ್ಲೇ ಹೇಳ್ದ ಶಕುಂತಲೆಯ ಮದುವೆಯನ್ನೇ ನೋಡಿ, ಗಾಂಧರ್ವ ವಿವಾಹ ಯಾವ ಪ್ರಮಾಣ? ಅದು ಪ್ರಮಾಣವೇ ಇಲ್ಲದ ಪ್ರಮಾಣ. ಅಂದ್ರೆ ಆ ಪ್ರಮಾಣ ಅಂತ ನಾನು ಹೇಳ್ತಾ ಇರೋದು, ಅವಳಲ್ಲಿ ಅಷ್ಟೊತ್ತಿಗೆ ಗರ್ಭವತಿಯಾಗಿದ್ದಾಳೆ. ಅದಕ್ಕೂ ಕೂಡ ಈಗ ಅವಳು ಯಾರನ್ನ ವಾರಸುದಾರರನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ಕಾಡಲ್ಲಿರೋ ತನಕ ಅದ್ ಸಮಸ್ಯೆನೇ ಇಲ್ಲ. ಮತ್ತೆ ನಾಡಿಗೆ ಬಂದಾಗ ಅದೊಂದು ಸಮಸ್ಯೆ ಆಗುತ್ತೆ ಸರ್. ಅದು ಮತ್ತೆ ಜಗತ್ತು ನಿಂತಿರೋದು ಒಂದು ನಂಬಿಕೆ ಮೇಲೆ, ಪ್ರೀತಿ ಮೇಲೆ ಅಂತ ನೀವು ಹೇಳಿದ್ರಲ್ಲ, ಅದು ಖಂಡಿತ. ಯಾಕಂದ್ರೆ ಕುಸುಮ ಬಾಲೆ ತರದ ಇದನ್ನ ನೋಡಿದ್ರು ನಮ್ಗೆ ಕುಸುಮ ಬಾಲೆಯಲ್ಲಿ ಹುಟ್ಟುವಂತ ಮಗ ಸಂತಾನ ಇದೆಯಲ್ಲ, ಅದು ಮಾತ್ರ ಮುಖ್ಯ ಅಷ್ಟೇ. ಬಿಟ್ರೆ ಇನ್ನ ತಂದೆ ಯಾರು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅದು ಕತೆ ಪ್ರಾರಂಭ ಆಗದೆ ಅಪ್ಪ ಸತ್ 11 ತಿಂಗಳಿಗೆ ಹುಟ್ಟಿದ ಮಗ ಅವನು ಅಂತ ಮಾಡ್ತಾರೆ. ಹಾಗಾಗಿ ಅದು ವಾರಸುದಾರಿಕೆ ಅನ್ನೋದು ಮತ್ತಿದು ಅನ್ನೋದು ಅದು ಇನ್ನೊಂದು ಗಂಡಸ್ತನ ಅಂತಲ್ಲ, ಅಹಂಕಾರದ ಒಂದ್ ಪ್ರತೀಕ. ಅದ್ ನಾನ್ ಸ್ಥಾಪಿಸ್ತಿದ್ದೀನಿ, ನನ್ ಮಕ್ಳು, ನನ್ ಗಂಡ, ನನ್ ಮಕ್ಳು ಇಲ್ಲ ಇತ್ಯಾದಿ ಇಲ್ಲ. ಇವು ಯಾವ ಇಲ್ಲ ಸರ್, ಯಾವ ಇಲ್ಲ ಅನ್ಸುತ್ತೆ. ನಿಮ್ದು ಒಂದ್ ಕತೆ ನಾನು ಯಾವಾಗ್ಲೂ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀನಿ. ಹುಟ್ಟಿಗೂ ಒಂದು ಎಲ್ಲೋ ಒಂದ್ ಕಡೆ ನಾವ್ ಫಿಕ್ಸ್ ಆಗ್ತಿದೀವಿ. ನೋಡಿ ಅಲ್ಲೋ ಯಾರೋ ಒಬ್ನು ಎಲ್ಲೋ ಹೋಗಿ ಸಾಯ್ತಾನತ, ಅನಾನಿಮಸ್ ಆಗಿ ಸಾಯ್ತಾನೆ. ಅವನು ಜೈನ, ನೋಡಿದ್ರೆ ಯಾವ್ದೋ ಒಂದು ಟ್ರೈಬಲ್ ಇವ್ರ ಜೊತೆಗೆ ಹೋಗಿ ಅಲ್ಲಿ ಬಿದ್ದು ಅವನು ಸತ್ತೋಗ್ತಾನೆ. ಅವನನ್ನ ಅವರೆಲ್ಲ ಅಜ್ಜ ಅಜ್ಜ ಅಂತ ಪ್ರೀತಿ ಮಾಡಿ ಅವನ್ ಸಾವನ್ನ ಪಾಪ ಅವರು ಒಂದ್ ಸರಿಯಾದ ಸಂಸ್ಕಾರ ಕೊಡ್ತಾರೆ. ಇದ್ದು ನೋಡಿದಾಗ ಮನುಷ್ಯ ಸಂಬಂಧಗಳು ನಾವ್ ಅನ್ಕೊಂಡಂಗೆ ಇದೇ ಚೌಕಟ್ಟಲ್ಲಿ ಹಿಂಗೆ ಘಟಿಸ್ಬೇಕು ಅನ್ನೋಂಥದ್ದೆಲ್ಲ ಬಹುಶಃ ಸುಳ್ಳಿರ್ಬೋದು. ಇದೇ ರಮ್ಯತೆ, ಅದನ್ನ ಮೀರ್ಬೇಕು ಅನ್ನೋದೇ ಒಂದ್ ರಮ್ಯತೆ ಅಲ್ವಾ ಸರ್. ಅದ್ ಮನುಷ್ಯ ಸಂಬಂಧ ಬರ್ಬೇಕು ಅಂದ್ರೆ ನೀವೆಲ್ಲ ಒಂದ್ ಕಡೆ ಎಲ್ಲ ಸೇರ್ಕೋಬೇಕು. ಸೇರ್ಕೊಂಡ್ರೆ ಅದು ಹಲವು ತನಗಳು ಸೇರಿಸಿ ಇದಾದ್ಲೇ ಮಾತ್ರ ಅದು ಚೆನ್ನಾಗಿ ಅಂತ. ಥ್ಯಾಂಕ್ ಯು ಗುರುಗಳೇ. ನೆಕ್ಸ್ಟ್. ಹಲೋ ಯಾಕನ್ಸುತ್ತೆ ಸರ್, ಮಾತಾಡಿ ಸರ್. ಒಂದು ಡೌಟ್ ಇತ್ತು ನನ್ಗೇನಂದ್ರೆ, ಈ ಶೇಕ್ಸ್ಪಿಯರ್ ನಾಟಕಗಳಿಗೆ ಮುನ್ನುಡಿ ಬರೀಬೇಕಾದ್ರೆ ಸ್ಯಾಮ್ಯುಯಲ್ ಜಾನ್ಸನ್ ಒಂದು ಮಾತು ಹೇಳ್ತಾನೆ. ಏನಂದ್ರೆ, ಬೈ ನೇಚರ್ ಶೇಕ್ಸ್ಪಿಯರ್ ಏನದ ಅವ್ನ ಇನ್ಸ್ಟಿಂಕ್ಟ್ ಕಾಮಿಡಿ ರೈಟಿಂಗ್ ಕಡೆ ಇಲ್ಲ ಅಂತ. ಅಂದ್ರೆ ಒಬ್ಬ ಒಳ್ಳೆ ಕಾಮಿಡಿ ರೈಟರ್ ಶ್ರೇಷ್ಠವಾದಂಥದ್ದು ಅಂತ. ಇಲ್ಲಿ ಕೋಟ್ ಮಾಡ್ತೀನಿ ನಾನು, ಹೀಸ್ ಟ್ರಾಜಿಡಿ ಸೀಮ್ಸ್ ಟು ಬಿ ಸ್ಕಿಲ್, ಹೀಸ್ ಕಾಮಿಡಿ ಟು ಬಿ ಇನ್ಸ್ಟಿಂಕ್ಟ್ ಅಂತ. ಅಂದ್ರೆ ಬೈ ಇನ್ಸ್ಟಿಂಕ್ಟ್ ಶೇಕ್ಸ್ಪಿಯರ್ ಒಳ್ಳೆ ಕಾಮಿಡಿ ರೈಟರ್ ಅಂತ ಹೇಳ್ತಾನಂತ. ಇದು ಯಾಕಂದ್ರೆ ನನಗೆ ಅರ್ಥ ಆಗಿಲ್ಲ ಮೇಡಮ್. ಯಾಕಂದ್ರೆ ಬಹಳಷ್ಟು ಮಂದಿ ಸ್ಕಾಲರ್ಸ್ ಏನಾರ ಆತನ ಟ್ರಾಜಿಡಿ ಬಗ್ಗೆ ಬಹಳಷ್ಟು ಬರ್ತಾರ, ಬ್ರಾಡ್ಲಿ ಅಂತಾರಲ್ಲ, ಮತ್ತೆ ಅವ್ನು ವರ್ಲ್ಡ್ ವೈಡ್ ಜಗತ್ತಿನಂತ ಓದಲ್ಪಡ್ತದ. ಬಹಳಷ್ಟು ಬೇರೆ ಬೇರೆ ಪುಸ್ತಕದಿಂದ ಅವನ ಕೃತಿಗಳನ್ನೆಲ್ಲ, ಟ್ರಾಜಿಡಿಗಳನ್ನ ಎಲ್ಲ ಅನಾಲಿಸಿಸ್ ಮಾಡ್ತಾರ. ಅಂದ್ರೂ ಯಾಕೆ ಈ ಮಾತು ಜಾನ್ಸನ್ ಹೇಳ್ತಾನ ಅಂತ ನನಗೆ ಅರ್ಥ ಆಗಿಲ್ಲ. ಸರ್, ಈ ಕಾಮಿಡಿ ಜಾನರ್ ಅನ್ನ ಶೇಕ್ಸ್ಪಿಯರ್ ಯಾವತ್ತೂ ಹಗುರವಾಗಿ ತಗೊಂಡಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ಅವನು ಈ ಬದುಕನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದ್ ಕಂಪ್ಲೀಟ್ನೆಸ್ ಬರ್ಬೇಕಂದ್ರೆ ಇದು ಒಂದು ಕಾಮಿಡಿ ಅನ್ನೋ ಜಾನರ್ ಅಲ್ಲೇ ಚೆನ್ನಾಗಿದೆ ಅಂತ ಅನ್ಸಿದೆ ಸರ್ ಅವನಿಗೆ ಬಹುಶಃ.
ಅಂದ್ರೆ ನನ್ಗೆ ಗೊತ್ತಿಲ್ಲ. ಆದ್ರೆ ಈಗ ಅದು ಕಂಪ್ಲೀಷನ್ ಅಂತ ಬಂದಾಗ ಅದು ಕಾಮಿಡಿನಲ್ಲೇ ಸರ್ ಆಗೋದು. ಒಂದ್ ಸೈಕಲ್ ಅಂತ ಅಥವಾ ಒಂದ್ ಕಂಪ್ಲೀಷನ್ ಅಂತ ಆಗ್ಬೇಕಾದಾಗ ನೀವು ಅಬ್ಸರ್ವ್ ಮಾಡಿ, ಅದು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅಲ್ಲಿ ಇರ್ಬೋದು, ಅಥವಾ ಮ್ಯಾಚೆಂಟ್ ಆಫ್ ವೆನಿಸ್ ಅಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಎಲ್ಲ ಒಂಥರ ಎಲ್ಲಾದ್ರಲ್ಲಿ ಪಾಸಿಬಲ್ ಅಂತ ಅನ್ಸೋದು ಕಾಮಿಡಿನಲ್ಲಿ. ಟ್ರಾಜಿಡಿನಲ್ಲಿ ನಿಮ್ಗೆ ತುಂಡಾಗಿರ್ತಕ್ಕಂತಹ ದಾರಗಳು ಮಾತ್ರ ಸಿಗ್ತವೆ. ಇದು ದುರಂತದ ಒಂದು ಇದನ್ನ ನಾವು ಗಮನಿಸ್ಬೋದು ಅಷ್ಟೇ ಬಿಟ್ರೆ, ಅಂದ್ರೆ ವಿಶ್ವದ ಮತ್ತು ಮನುಷ್ಯನ ದುರಂತಗಳನ್ನ ನೋಡ್ಬೇಕಾದಾಗ ಹೌದು ನಿಜ, ಸತ್ವಗಳನ್ನ ಸ್ವೀಟ್ನೆಸ್ ಅಂತ ಬರೋದು, ವಿಷನ್ ಅಂತ ಸಿಗೋದು, ಕಂಪ್ಲೀಟ್ನೆಸ್ ಅನ್ನೋಕ್ಕಿಂತ ಒಂದು ವಿಷನ್ ಅಂತ ಸಿಗೋದು ಬಹುಶಃ ಕಾಮಿಡಿಲಿ ಅಂತ ಅನ್ಸುತ್ತೆ ಸರ್. ಹಾಗಾಗಿ ಹಾಗೆ ಹೇಳಿರ್ಬೋದು, ಗೊತ್ತಿಲ್ಲ ನನಗೆ. ಹಲೋ ಮೇಡಮ್, ನಮಸ್ತೆ. ಹಲೋ ನಮಸ್ತೆ. ಒಂದು ಪ್ರಶ್ನೆ ಕೇಳಿದ್ರಿ, ಸಂಸಾರ ನಡಿಬೇಕಾದ್ರೆ ತಾಯಿ ಪಾತ್ರ ಹೆಚ್ಚು ತಂದೆ ಪಾತ್ರ ಹೆಚ್ಚು ಅಂತ ಕೇಳಿದ್ರು. ಇದರಲ್ಲಿ ನನಗನಿಸಿದ ಪ್ರಕಾರ ಇಬ್ಬರದು ಪಾತ್ರ ಅಷ್ಟೇ. ಯಾಕಂದ್ರೆ ತಾಯಿ ಮನೆ ನಡೆಸಿದ್ರೆ ತಂದೆ ಬೆನ್ನೆಲುಬು ಇದ್ದಂಗ. ಹಿಂಗಾಗಿ ತಂದೆನೂ ಹೆಚ್ಚಲ್ಲ ತಾಯಿನೂ ಹೆಚ್ಚಲ್ಲ, ಇಬ್ರು ಸಮ ಪಾತ್ರ. ಇಲ್ಲ, ಅದ್ರಲ್ಲಿ ಸರಳ ಉತ್ತರಗಳಿಲ್ಲ. ಯಾರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲಾ ಸಂಸಾರಗಳು ಹೀಗೆ ನಡೀತಾವೆ ಅಂತಾನು ಏನಿಲ್ಲ. ಅದು ಯಾರೋ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರ್ಬೋದು, ಇನ್ನೊಂದ್ ಕಡೆ ಕಮ್ಮಿ ಇರ್ಬೋದು. ಬಟ್ ಇಬ್ಬರದು ಗಂಡು ಹೆಣ್ಣು ಇಬ್ರು ಪಾತ್ರನೂ ಇಲ್ದಿದ್ರೆ ನಾವೀಗ ಒಂದ್ ಕುಟುಂಬ, ಒಂದ್ ರಿಲೇಶನ್ಶಿಪ್ ಅನ್ನೋದನ್ನ ನಾವು ಕಟ್ಟಕ್ ಆಗಲ್ಲ ಅನ್ನೋದು ಮಾತ್ರ ಸತ್ಯ. ಮೇಡಮ್, ನಿಮ್ಮ ಟ್ರಾಜಿಡಿ ಕಾಮಿಡಿ ಬಗ್ಗೆ ತಾರಿಣಿ ಮೇಡಮ್ ಅವರು ಒಳ್ಳೆ ಮಾತನ್ನ ಹೇಳಿದ್ರು. ನಾನೊಂದು ಅದಕ್ಕೆ ಸ್ವಲ್ಪ ಆಡ್ ಮಾಡ್ಬೇಕು ಅಂತ ನನಗೆ ಅನಿಸ್ತದೆ. ಒಂದು, ಇದು ನನ್ನ ಅಭಿಪ್ರಾಯ, ನಿಮ್ಮೆಲ್ಲರ ಅಭಿಪ್ರಾಯ ಆಗಿರ್ಲಿಕ್ಕಿಲ್ಲ. ಈ ಹಾಸ್ಯ ಅಥವಾ ಕಾಮಿಡಿ ಅನ್ನೋದು ಜೀವನದಲ್ಲಿ ಇದು ಸ್ಥಾಯಿ ಭಾವ ಅಲ್ಲ, ಇದು ಸಂಚಾರಿ ಭಾವ. ಕೆಲವು ಸಂದರ್ಭಗಳಲ್ಲಿ, ಕೆಲವೇ ಸಮಯದಲ್ಲಿ ನಾವು ಬಹಳ ಹರ್ಷದಿಂದ ಇರ್ತೇವೆ, ನಗ್ತೇವೆ. ಬಟ್ ಅನೇಕ ಸಂದರ್ಭದಲ್ಲಿ ನಾವು ದುಃಖಿಗಳಾಗಿರ್ತೇವೆ. ಏಕಾಂಗಿಯಾಗಿರುವಾಗ ಮನುಷ್ಯ ಹೆಚ್ಚು ದುಃಖಿಯಾಗಿರ್ತಾನೆ. ಸಂಘದಲ್ಲಿದ್ದಾಗ, ಸ್ನೇಹಿತರ ಜೊತೆ ಇದ್ದಾಗ, ಸಭೆ ಸಮಾರಂಭಗಳಲ್ಲಿ ನಾವು ಬಹಳ ಲೈಟ್ ಆಗಿರ್ತೇವೆ, ಹಾಸ್ಯ ಚಟಾಕಿಯನ್ನು ಹರಿಸ್ತಿರ್ತೇವೆ, ಮಾತನಾಡ್ತಿರ್ತೇವೆ, ಇದೆಲ್ಲ ಮಾಡ್ತಾ ಇರ್ತೇವೆ. ಸೊ ಈ ದುಃಖ ಅನ್ನೋದೇ ನನಗೆ ಸ್ಥಾಯಿ ಭಾವ, ನಗು ಹಾಸ್ಯ ಅನ್ನೋದು ಸಂಚಾರಿ ಭಾವ ಅಂತ ನನಗೆ ಅನಿಸ್ತದೆ. ಶೆಲ್ಲಿ ಕೂಡ ಒಂದ್ ಕಡೆ ಹೇಳ್ತಾನಲ್ಲ, ದ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ ಸ್ಯಾಡೆಸ್ಟ್ ಥಾಟ್ಸ್ ಅಂತ. ಇದು ಒಂದ್ ಮಾತನ್ನ ಆಡ್ ಮಾಡ್ಬೇಕು ಅಂತ ನನಗೆ ಅನಿಸ್ತು. ಅನೇಕ ಸಲ ನಾವು ನಗ್ತಿರ್ತೇವೆ, ನಮ್ಮ ನಗು ನಿಜವಾದ ನಗು ಇರೋದಿಲ್ಲ. ಒಳಗಡೆ ಒಂದು ವಿಷಾದ ಇರ್ತದೆ, ಹತಾಶೆ ಇರ್ತದೆ, ನಿರಾಶೆ ಇರ್ತದೆ, ಏನೇನೋ ದುಃಖ ಇರ್ತದೆ. ಆದ್ರೆ ನಾವು ಆ ಮುಖವನ್ನ ನಾವು ಜನರಿಗೆ ತೋರಿಸೋದಿಲ್ಲ, ನಮ್ಮ ನಗು ಮುಖವನ್ನ ನಾವು ತೋರಿಸ್ತಾ ಇರ್ತೇವೆ. ಸೊ ಪ್ರತಿಯೊಂದು ನಗುವಿನ ಹಿಂದೆ ಕೂಡ ಒಂದು ವಿಷಾದ ಇರ್ತದೆ ಅಂತ ನನಗೆ ಅನಿಸ್ತದೆ. ನಾನು ನನ್ನ ಜೀವನದ ಅನುಭವವನ್ನ ಆಧಾರವಾಗಿ ಇಟ್ಕೊಂಡು ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇದು ಒಂದು. ಎರಡನೆಯದು, ಶೇಕ್ಸ್ಪಿಯರ್ನ ಜೀನಿಯಸ್ ಅದು ಕಾಮಿಡಿಗೆ ಸೂಟ್ ಆಗ್ತಿತ್ತೋ ಅಥವಾ ಟ್ರಾಜಿಡಿಗೆ ಸೂಟ್ ಆಗ್ತಿತ್ತೋ ಅನ್ನೋದು ಹೇಳೋದು ಕಷ್ಟ. ಯಾಕಂದ್ರೆ ಜಗತ್ತಿನಲ್ಲಿ ಅದ್ಭುತವಾದಂತಹ ದುರಂತ ನಾಟಕಗಳನ್ನ ಬರೆದವನೇ ಶೇಕ್ಸ್ಪಿಯರ್. ಹಾಗೇನೆ ಅದ್ಭುತವಾದಂತ ಪೊಲಿಟಿಕಲ್ ಪ್ಲೇಸ್ ಬರೆದವನು ಅವನೇ. ಅದು ಬ್ರಿಟಿಷ್ ಪೊಲಿಟಿಕಲ್ ಪ್ಲೇಸ್ ಆಗಿರ್ಬೋದು ಅಥವಾ ರೋಮನ್ ಗ್ರೀಕ್ ಐತಿಹಾಸಿಕ ನಾಟಕಗಳಾಗಿರ್ಬೋದು. ಹಾಸ್ಯ ನಾಟಕಗಳು ಕೂಡ ಬಹಳ ಅದ್ಭುತ ಆಗಿದೆ. ಅದು ವಿಂಟರ್ ಸ್ಟೀಲ್ ಆಗಿರ್ಬೋದು, ದಿ ಮರ್ಚೆಂಟ್ ಆಫ್ ವೆನಿಸ್ ಆಗಿರ್ಬೋದು, ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್, ಅಥವಾ 12th ನೈಟ್, ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಇಂಥವೆಲ್ಲ ಆಗಿರ್ಬೋದು. ನನ್ಗನ್ನಿಸ್ತದೆ ಶೇಕ್ಸ್ಪಿಯರ್ ಜೀನಿಯಸ್ ಅದು ಏನ್ ಬೇಕಾದ್ರೂ, ಇಟ್ ಹ್ಯಾಡ್ ದಿ ಎಬಿಲಿಟಿ ಟು ಕ್ರಿಯೇಟ್ ಎನಿಥಿಂಗ್. ಯಾವುದೇ ಪ್ರಕಾರದಲ್ಲಿ ಒಂದು ದೊಡ್ಡ ಮಟ್ಟದ ಸಿದ್ಧಿಯನ್ನು ಸಾಧಿಸುವ ಶಕ್ತಿ ಅವನ ಪ್ರತಿಭೆಗೆ ಇತ್ತು. ಹೀಗಾಗಿ ಶೇಕ್ಸ್ಪಿಯರ್ನಂತ ಪ್ರತಿಭೆ ಹುಟ್ಟುವುದು ಬಹಳ ಕಷ್ಟ. ಇಂಗ್ಲೆಂಡ್ ನಲ್ಲಿ ಎರಡನೇ ಶೇಕ್ಸ್ಪಿಯರ್ ಹುಟ್ಟಲಿಲ್ಲ. ಹಾಗೆ ಭಾರತದಲ್ಲೂ ಕೂಡ ಎರಡನೇ ಕಾಳಿದಾಸ್ ಇಲ್ಲ, ಕನ್ನಡದಲ್ಲಿ ಎರಡನೇ ಪಂಪ ಇಲ್ಲ, ರನ್ನ ಇಲ್ಲ, ನಾವು ಹೀಗೆಲ್ಲ ಹೇಳ್ಬೋದು. ಹೀಗಾಗಿ ಅದು ಒಟ್ಟು ಜೀನಿಯಸ್ ಅನ್ನ ನಾವು ತುಂಡಾಗಿ ನೋಡೋದು ಬಹಳ ಕಷ್ಟ. ಇಡಿಯಾಗಿ ಅದು ವ್ಯಕ್ತ ಆಗಿದೆ. ಅದು ಹಾಸ್ಯ ನಾಟಕ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ಟ್ರಾಜಿಡಿ ಆಗಿರ್ಬೋದು, ಅಥವಾ ಟ್ರಾಜಿ ಕಾಮಿಡಿ ಆಗಿರ್ಬೋದು, ಹಿಸ್ಟಾರಿಕಲ್ ಪ್ಲೇಸ್ ಆಗಿರ್ಬೋದು, ಅಥವಾ ಅವ್ರ ಎರಡು ಲಾಂಗ್ ಪೋಯಿಮ್ಸ್ ಆಗಿರ್ಬೋದು,
154 ಸುನೀತ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅದು ಇಡಿಯಾಗಿ ವ್ಯಕ್ತವಾಗಿದೆ, ಅಭಿವ್ಯಕ್ತಗೊಂಡಿದೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಚರ್ಚೆಯನ್ನು ಮುಂದುವರಿಸಿ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನಮಸ್ಕಾರ ಮೇಡಮ್. ಹಾ ಸರಿ ಮೇಡಮ್, ನಮಸ್ತೆ ಮೇಡಮ್, ನಿಮ್ಮ ಉಪನ್ಯಾಸ ತುಂಬಾ ಆಕರ್ಷಕವಾಗಿತ್ತು ಮೇಡಮ್. ನೀವು ಪ್ರಕೃತಿ ತತ್ವವನ್ನ ಬಹಳ ಸುಂದರವಾಗಿ ವಿವರಣೆ ಕೊಟ್ರಿ ಮೇಡಮ್. ಈಗ ತಂದೆ ಹೆಚ್ಚೋ ತಾಯಿ ಹೆಚ್ಚೋ ಅನ್ನೋ ಚರ್ಚೆ ನಡೆದಿತ್ತು ಮೇಡಮ್. ನಿಮ್ಮ ಪ್ರಕೃತಿ ತತ್ವವನ್ನ ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ ತಾಯಿನೇ ಹೆಚ್ಚು ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಇಲ್ಲಿ ನೀವು ಒಂದ್ ಮಾತು ಹೇಳಿದ್ರಿ, ಕ್ಯಾರೆಕ್ಟರ್ ಡೆಸ್ಟಿನಿ ಅಂತ ಹೇಳಿದ್ರಿ ಮೇಡಮ್. ಇಲ್ಲಿ ಹೀರೋ ನಲ್ಲಿ ಫ್ಲಾ ಏನಿದೆ, ಸಸ್ಪಿಷನ್, ಜಲಸಿ ಇದೆ ಮೇಡಮ್. ಅವನ್ ಫ್ಲಾದಿಂದ ಅವನ್ ಫ್ಯಾಮಿಲಿ ಎಲ್ಲ ಡಿಸ್ಟ್ರಾಯ್ ಆಗ್ತಾ ಇದೆ ಮೇಡಮ್. ಆದ್ರೆ ಅವನ್ ಬದುಕ್ತಾ ಇದ್ದಾನೆ, ಅಲ್ಲಿ ಮಗು ಬದುಕ್ತಾ ಇದೆ ಮೇಡಮ್. ಈ ಒಂದು ಇನ್ನೊಂದು ನಿಸರ್ಗದಲ್ಲಿನೇ ಒಂದು ಪವರ್ ಇದೆ, ಥರ್ಡ್ ಪವರು. ಅದೇ ಮೇ ಬಿ ಮಗಳಾದಂತ ಪರ್ಡಿಟಾನನ್ನ ಬೆಳೆಸಿ ಮತ್ತೆ ಕೊನೆಗೆ ಆ ಒಂದು ಪ್ಲೇಸಿಗೆ ಕರೆದುಕೊಂಡು ಬರ್ತಾ ಇದೆ. ಇದನ್ನ ನೋಡಿದ್ರೆ ಅದು ಮಾತ್ರ ಅಂದ್ರೆ ನಾವು ಪ್ರಕೃತಿಯನ್ನ ಮಾತ್ರ ಸ್ವರೂಪದಲ್ಲೇ ಆರಾಧನೆ ಮಾಡ್ತೀವಿ ಮೇಡಮ್. ಅದೇ ಮಾಡಿರ್ಬಹುದು, ಅದು ಒಂದು ನನ್ನ ಒಪಿನಿಯನ್. ಇನ್ನೊಂದು ನೀವು ಮೇಡಮ್ ಇದು ಹೇಳಿದ್ರಲ್ಲ, ವಿಂಟರ್ ಡಿಫಿಕಲ್ಟ್ ಟೈಮ್ಸು ಅಥವಾ ಡಿಪ್ರೆಷನ್, ಡೆತ್ ಅಂತ ಹೇಳಿದ್ರಿ ಮೇಡಮ್, ಸಿಂಬಲ್ ಮೆಟಾಫರ್. ಇದನ್ನ ಶೆಲ್ಲಿ ಕೂಡ ಮುಂದ ಇವರಿಬ್ರು ಒಂದೇ ಶತಮಾನದಲ್ಲಿ ಬದುಕಿಲ್ಲ, ಶೇಕ್ಸ್ಪಿಯರ್ ಮತ್ತು ಶೆಲ್ಲಿ ಬೇರೆ ಶತಮಾನದಲ್ಲಿ ಬದುಕಿದ್ರು ಅವರು ಅವೇ ಮೆಟಾಫರ್ಸ್ ಗಳನ್ನ ಬಳಸಿದ್ದಾರೆ ತಮ್ಮ ವರ್ಕ್ಸ್ ಗಳಲ್ಲಿ. ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್ ಅಂತ ಹೇಳಿ ಶೆಲ್ಲಿ ಕೂಡ ಹೇಳ್ತಾ ಇದ್ದಾನೆ ತನ್ನ ಓಡ್ ಟು ವೆಸ್ಟ್ ವಿಂಡ್ ಒಳಗ್ ಮೇಡಮ್. ಹೀಗೆ ಇದು ಪ್ರಕೃತಿ ಸೈಕಲ್ ಹೀಗೆ ಮುಂದುವರಿತಾ ಇದೆ ಅಂದಾಗ ಹಾಫ್ ಟ್ರೆಜಿಡಿ ಹಾಫ್ ಕಾಮಿಡಿ, ನಮ್ ಲೈಫ್ ಕೂಡ ಹಾಗೆ ಇದೆ ಅನ್ನೋದನ್ನ ಶೇಕ್ಸ್ಪಿಯರ್ ಇಲ್ಲಿ ಮೆಸೇಜ್ ಕೊಟ್ಟಿದ್ದಾನಲ್ಲ, ಇದು ರಿಲೆವೆನ್ಸ್ ಇದೆ ಅಂತ ನನ್ನ ಒಪಿನಿಯನ್. ಖಂಡಿತ ಮೇಡಮ್, ಖಂಡಿತ ಐ ಅಗ್ರಿ ವಿತ್ ಯು. ಥ್ಯಾಂಕ್ ಯು ಮೇಡಮ್. ಬಸಮ್ಮ ಮೇಡಮ್ ಅವರ ಒಂದು ಮಾತಿಗೆ ಸ್ವಲ್ಪ ನಂದೊಂದು ಮಾತು ಸೇರಿಸ್ಬೇಕಾದ್ರೆ, ಅವರು ಪ್ರಕೃತಿಯನ್ನ ನೋಡಿ ನಾವು ತಂದೆ ತಾಯಿ ಹೆಚ್ಚು ಅಂತ ಒಂದು ಅಭಿಪ್ರಾಯ ಪಡ್ಬೇಕಾದ್ರೆ, ಈಗ ನಾವು ಪ್ರಾಣಿಗಳನ್ನ ನೋಡಿದ್ರೆ ಮೇಡಮ್, ಈಗ ಹಂದಿ ಆಗ್ಲಿ ಅಥವಾ ಹಸು ಆಗ್ಲಿ ಬೇರೆ ಯಾವ್ದೋ ಬೆಕ್ಕಾಗ್ಲಿ, ಅಲ್ಲಿ ತಾಯಿ ತುಂಬಾ ಮಹತ್ವದ ಪಾತ್ರವನ್ನೇ ವಹಿಸ್ತಾಳೆ. ಆ ತಂದೆ ಆದಂತ ಅದಕ್ಕೆ ಗೊತ್ತೇ ಇರಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಹೆರಿಗೆ ಆದ ನಂತರ ತನ್ನ ಮಗುವನ್ನೇ ಅದು ತಿನ್ನುತ್ತದೆ ಅಂತಕ್ಕಂತ ಒಂದು ಮಾತು ಕೂಡ ಇದೆ. ಆಮೇಲೆ ಇನ್ನೊಂದು ಮೇಡಮ್, ಈಗ ನಾವು ಪ್ರಾಣಿಗಳು ನೋಡಿದ್ರೆ ಈ ತರ ಇತ್ತು, ಆದ್ರೆ ಒಂದ್ ಪಕ್ಷಿಗಳ ನೋಡಿದ್ರೆ ಪಕ್ಷಿಗಳು ಜೋಡಿ ಹಕ್ಕಿಗಳು ಇರ್ತಾವ್ರಿ. ಪಕ್ಷಿಗಳಲ್ಲಿ ಗಂಡು ಹೊರಗಿನಿಂದ ಆಹಾರವನ್ನು ತಂದು ಕೊಡುತ್ತೆ, ಆದ್ರೆ ತಾಯಿ ಹಕ್ಕಿ ಆ ಮಗುವನ್ನ ಪೋಷಿಸುತ್ತೆ. ಹಕ್ಕಿಗಳನ್ನ ಗಮನಿಸಿದಾಗ ನಮ್ಗೆ ಏನನ್ಸುತ್ತೆ, ತಂದೆ ತಾಯಿ ಎರಡು ಇಕ್ವಲ ಅಂತಕ್ಕಂತ ಭಾವನೆ ಬರುತ್ತೆ. ಆಮೇಲೆ ನಾನು ಯಾವ್ದೋ ಒಂದು ನನ್ನ ಓದಿಂದು ನೆನಪಿಲ್ಲ ಆ ಪ್ರಾಣಿ ಹೆಸರು, ಯಾವ್ದೋ ಒಂದು ಗಂಡು ಪ್ರಾಣಿ ಆ ಮೈಥುನದ ನಂತರ ಅದು ತನ್ನ ಜೀವವನ್ನ ಕಳೆದುಕೊಳ್ಳುತ್ತೆ ಅಂತ ಒಂದು ಓದಿದ್ದೆ. ಹೀಗಾಗಿ ಡೊನೂರ್ ಸರ್ ಅವರು ಹೇಳಿದಾಗೆ ತಂದೆ ತಾಯಿ ಎರಡೂ ಈಕ್ವಲ್ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಮೇಡಮ್. ಸರ್, ತಂದೆ ತಾಯಿ ಈಕ್ವಲ್ ಅದ್ರ ಬಗ್ಗೆ ನಾನೇನು ಹೇಳ್ತಿಲ್ಲ. ನೀವು ಪ್ರಕೃತಿ ತತ್ವದಲ್ಲಿ ಹೇಳಿದ್ರಲ್ಲ, ಪ್ರಕೃತಿ ತತ್ವದಲ್ಲಿ ಸ್ತ್ರೀ ತತ್ವ ಅಂತ ಹೋದ್ರೆ, ಈಗ ಶ್ರೀದೇವಿ ಮಹಾತ್ಮೆ ಒಳಗೆ ಚಿದಾನಂದ ಅವಧೂತರು ಅದನ್ನ ಬರೀತಾರಲ್ಲ, ಅದ್ರಲ್ಲಿ ಸೃಷ್ಟಿ ಮತ್ತು ಲಯ ಎರಡನ್ನು ಬ್ಲೆಂಡ್ ಮಾಡ್ತಾರೆ ಸರ್. ಅವಳಿಗೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ತಾರೋ ಅಷ್ಟೇ ಭೀಷಣವಾದಂತ ಇದನ್ನ ಮಾಡಿದಾಳೆ ಅಂತ. ಕಂಬಾರರು ಅವ್ರು ನಮ್ಮ ನಾವೆಲ್ಸ್ ಅಲ್ಲಿ ಇದನ್ನೆಲ್ಲ ಅವರು ಆದಷ್ಟು ಬಳಸ್ಕೊಂಡಿದ್ದಾರೆ. ಹಾಗೆ ಅಂತ ನೋಡೋದಾದ್ರೆ, ಒಂದು ಪ್ರಕೃತಿಯ ಭೀಷಣತೆ, ಇನ್ನೊಂದು ಒಂದು ಸೌಂದರ್ಯ, ಎರಡನ್ನು ನಾನು ಸೇರಿಸಿ ಶೇಕ್ಸ್ಪಿಯರ್ನ ವಿಷನ್ ಅಲ್ಲಿ ನೋಡ್ಬೋದು ಅನ್ನೋದನ್ನ ನಾನ್ ಹೇಳ್ಬೇಕು ಸರ್. ನಾನು ಹೆಣ್ಣೆಚ್ಚೋ ಗಂಡೆಚ್ಚೋ ಅನ್ನುವ ಒಂದು ಬೈಫರ್ಕೇಶನ್ ಹೋಗಲ್ಲ. ಅದ್ ಬೇಡ. ಆದ್ರೆ ನಾನ್ ಹೇಳ್ತಿರೋದು, ಅದು ಪ್ರಕೃತಿಯಲ್ಲಿ ಇರುವಂತ ಒಂದು ತತ್ವ ಇದೆಯಲ್ಲ ಸರ್, ಅದು ಗಂಡು ಹೆಣ್ಣು ಸಹಕಾರ ತತ್ವದಲ್ಲಿದಾವೋ ಅಥವಾ ಒಂದನ್ನ ನುಂಗಿ ಇನ್ನೊಂದು ಬದುಕ್ತಾ ಇದೆಯೋ, ಅದು ಅವೆಲ್ಲವೂ ಕೂಡ ಪ್ರಕೃತಿಯ ಬೇರೆ ಬೇರೆ ವರ್ಷನ್ಸೇ ಆಗಿದೆ ಸರ್. ಆಮೇಲೆ ಮರಿಗಳನ್ನ ನುಂಗ್ತವೆ ಅಂತ ಹೇಳಿದ್ವಲ್ಲ, ಪ್ರಕೃತಿನೇ ಕೊಟ್ಟಿರ್ತಕ್ಕಂತ ವರ ಸರ್ ಅವಕ್ಕೆ. ಯಾಕೆಂದ್ರೆ
ಒಂದು ಅಂದ್ರೆ ಅವಕ್ಕೆ ವಾಸನೆ ಇನ್ನೂ ಬಂದಿರಲ್ಲ. ಅಲ್ಲಿವರೆಗೂ ಅವು ಬಾಣಂತಕ್ಕೆ ಅಂತ ಹೇಳಿ ಮಲ್ಕೊಳಂಗಿರಲ್ವಲ್ಲ, ಹೊರಗಡೆ ಬೇಟೆ ಆಡ್ಲಿಕ್ಕೂ ಹೋಗಂಗಿರಲ್ಲ. ಹಂಗಾಗಿ ಅವು ಮಾಂಸದ ಮುದ್ದೆ ಹಂಗಿರೋ ಅಂತ ತಮ್ಮ ಮರಿಗಳನ್ನೇ ನುಂಗ್ತಾವು. ಆದ್ರೆ ಅದಾದ್ಮೇಲೆ ಅವಕ್ಕೊಂದು ಹಾರ್ಮೋನ್ ಬರುತ್ತೆ ವಾಸನೆ ಅದನ್ನ ಕಂಡಿಡಿಲಿಕ್ಕೆ. ಅದಾದ್ಮೇಲೆ ಅವು ತುಂಬಾ ಪ್ರೀತಿ ಮಾಡಕ್ ಶುರು ಮಾಡ್ತಾವ, ಬೆಕ್ಕಾಗ್ಲಿ ನಾಯಿ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲ. ಅಂದ್ರೆ ಫಸ್ಟ್ 2-3 days ಅವುಗಳಿಗೆ ಎದ್ದಳ್ಲಿಕ್ಕೆ ಆಗ್ತಿದ್ದಾಗ ಪ್ರಕೃತಿ ಅವಕ್ಕೆ ತಮ್ಮದೇ ಆದಂತ ಆಹಾರವನ್ನ ನೀಡ್ಲಿಕ್ಕೆ ಆ ತರದಲ್ಲಿ ಮಾಡಿರ್ಬೋದು ಅಂತ ಅನ್ಕೋಬಹುದು ಸರ್. ಅಂದ್ರೆ ಇದನ್ನ ತುಂಬಾ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಎಲ್ಲೆಲ್ಗೂ ಹೋಗ್ಬೋದು ಸರ್. ನಾವ್ ಈ ತರ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ನಾವು ಯಾವ ದೃಷ್ಟಿಯನ್ನು ಓದ್ಲಿಕ್ಕೆ ಆಗಲ್ಲ. ಬಟ್ ಪ್ರಕೃತಿ ತತ್ವ ಏನಪ್ಪಾ ಅಂದ್ರೆ ಅದು ನಾವು ತಿಳ್ಕೊಂಡಂತೆ ಬರೀ ಒಂದು ಸುಂದರವಾದ ಇದು ನೇಚರ್ ಅನ್ನೋದು ಬಹಳ ಏನೋ ನಾವು ಹೋಗಿ ಪ್ರವಾಸ ಹೋಗಿ ನೋಡ್ಕೊಂಡ್ ಬರ್ತೀವಲ್ಲ ಆ ತರದ ಪ್ರಕೃತಿ ಅಂತ ಅನ್ನಂಗಿಲ್ಲ ಸರ್. ಅದ್ರೊಳಗೊಂದ್ ಭೀಷಣತೆನೂ ಇದೆ, ಒಂದ್ ಸೌಂದರ್ಯನೂ ಇದೆ. ಕುವೆಂಪು ಇದಕ್ಕಿನ್ನ ಬಹಳ ದೊಡ್ಡ ಇದನ್ನೇ ದರ್ಶನನೇ ನಮಗೆ ಕೊಡ್ತಾರಲ್ಲ ಸರ್ ಕನ್ನಡದಲ್ಲಿ. ಹಾಗೆ ಶೇಕ್ಸ್ಪಿಯರ್ ನಲ್ಲಿ ಇನ್ನೂ ಹೇಳ್ಬೇಕನ್ನೋದಾದ್ರೆ ಆ ಎಲಿಮೆಂಟ್ಸ್ ಒಂದು ದರ್ಶನ ಇದೆಯಲ್ಲ, ಅದನ್ನು ಕೂಡ ಒಂದು ಪ್ರಕೃತಿ ತತ್ವದಲ್ಲಿ ನಾವು ನೋಡ್ಬೇಕು, ಅದನ್ನ ನೋಡ್ಬೇಕು. ಯಾಕೆಂದ್ರೆ ಅದು ಸ್ವಭಾವನೂ ಕೂಡ ಹೌದು. ನಮ್ ಸಹಜವಾದ ಸ್ವಭಾವ ಬರೋದು ಪಂಚಭೂತಗಳಿಂದ ಅಂತ ಹೇಳ್ತೀವಲ್ಲ, ಹಾಗೆ ಅವನು ಎಲಿಮೆಂಟ್ಸ್ ಇಂದ ಅಂತ ಹೇಳ್ತಾನೆ. ಜೂಲಿಯಸ್ ಸೀಸರ್ ನಲ್ಲಿ ಬ್ರೂಟಸ್ ಹೇಳ್ಬೇಕಾದ್ರೆ ಹೊಗಳ್ಬೇಕಾದ್ರೆ ಹೇಳ್ತಾನೆ ಆಲ್ ದ ಎಲಿಮೆಂಟ್ಸ್ ಆರ್ ವೆರಿ ವೆಲ್ ಬ್ಲೆಂಡ್ ಅಂತ ಹೇಳ್ತಾನೆ ಅವನು. ಆ ಬ್ಲೆಂಡ್ ಆಗುವಂತ ನೇಚರ್ ಇದೆಯಲ್ಲ, ಆ ನೇಚರೇ ಸ್ವಭಾವ ಅಲ್ಲ. ಆ ಸ್ವಭಾವ ಅನ್ನೋದು ಮತ್ತೆ ಪ್ರಕೃತಿ ಅನ್ನೋದೇನು ಮತ್ತೆ ಒಂದು ವಿಶಾಲವಾದ ಯಾವ್ದೋ ಒಂದು ಸಾಂಖ್ಯದಲ್ಲೆಲ್ಲ ಹೇಳ್ತಾರಲ್ಲ ಅಂತ ದೊಡ್ಡ ಒಂದು ವರ್ಷನ್ ಇದೆ ಅಂತ. ಅಂದ್ರೆ ನಾನು ಕುವೆಂಪು ಮಾತ್ರ ಹೇಳ್ತಿಲ್ಲ ಸರ್, ಅದು ಶೇಕ್ಸ್ಪಿಯರ್ ನಲ್ಲೂ ಇದೆ ಅನ್ನೋದನ್ನ ಗುರ್ಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಹಂಗಾಗಿ ಥ್ಯಾಂಕ್ ಯು ಮೇಡಮ್. ಈಗ ಒಂದು ಕೊನೆಯ ಒಂದು ಪತ್ರಿಕೆಯ ನಂತರ ನಾವು ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸುತ್ತೇವೆ. ಸಮಯದ ಅಭಾವದಿಂದ ಒಂದು ಕೊನೆಯ ಪ್ರಶ್ನೆ ಅಥವಾ ಪ್ರತಿಕ್ರಿಯೆಗೆ ಅವಕಾಶ ಇದೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ತಾರಿಣಿ ಶುಭದಾಯಿನಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮುಖ್ಯಸ್ಥರು ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಮಹನೀಯರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ನೀರಿನ ಸರಿದಾಗದೆ ನೀರು ಸರಿದಾಗಿದ್ರೆ